ಪಂಚಾಯತಿನ ಉಪಾಧ್ಯಕ್ಷರಾದ ಶ್ರೀ ಮಹಾಬಲ ಟಿ ದೆಪ್ಪೆಲಿಮಾರ್ರವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಶ್ರೀ ವೆಂಕಟೇಶ್, ಸಹಾಯಕ ನಿರ್ದೇಶಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಉಳ್ಳಾಲ ತಾಲೂಕು ಇವರು ಆಗಮಿಸಿದ್ದಾರೆ. ಇವರನ್ನು ಗ್ರಾಮ ಪಂಚಾಯತ್ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತೇನೆ. ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರನ್ನು ಕೂಡ ಸ್ವಾಗತಿಸ್ತೇನೆ. ವಿವಿಧ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಗ್ರಾಮಸ್ಥರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತೇನೆ. ಮುನ್ನೂರು ಗ್ರಾಮ ಪಂಚಾಯತಿನ ಆಡಳಿತ ವರದಿ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಳ ತಾಲೂಕು ಮುನ್ನೂರು ಗ್ರಾಮ ಪಂಚಾಯತಿನ 2025-26ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆ ದಿನಾಂಕ 10/2/2026 ಮಂಗಳವಾರ ಪೂರ್ವ 10:30ಕ್ಕೆ ಸಮುದಾಯ ಭವನ ಸುಭಾಷ್ ನಗರ ಇಲ್ಲಿ ಗ್ರಾಮ ಸಭೆಯಲ್ಲಿ ಮಂಡಿಸುವ ವರದಿ. ಮುನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು 23 ಮಂದಿ ಚುನಾಯಿತ ಸದಸ್ಯರಿದ್ದು, ಶ್ರೀಮತಿ ರೆಹನಾ ಬಾನು ಅಧ್ಯಕ್ಷರಾಗಿ, ಶ್ರೀ ಮಹಾಬಲ ಟಿ ದೆಪ್ಪೆಲಿಮಾರ್ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಸ್ತುತ ಶ್ರೀ ಶ್ರೀಕಾಂತ್ ಸಿಪ್ಪಿಗೇರ, ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಂತಿಯೇ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗುಮಾಸ್ತನಾಗಿ ನೇಮಿಲ್ ಡಿಸೋಜ, ಬಿಲ್ ಕಲೆಕ್ಟರ್ ಆಗಿ ಶ್ರೀ ಕಮಲಾಕ್ಷ, ನೀರಿನ ಕರ ವಸೂಲಿಗಾರರಾಗಿ ಶ್ರೀಮತಿ ಮಮತಾ ಎಸ್, ಕಂಪ್ಯೂಟರ್ ಆಪರೇಟರ್ ಆಗಿ ಶ್ರೀಮತಿ ಸುಜಾತ ಹಾಗೂ ಸ್ವಚ್ಛತೆಗಾರರಾಗಿ ಶ್ರೀ ಧನರಾಜ್ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿಯಾಗಿ ಶ್ರೀಮತಿ ರೇಷ್ಮಾ, ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕುಮಾರಿ ಸಾವಿತ್ರಿ, ಆರೋಗ್ಯ ಸಹಾಯಕಿಯಾಗಿ ಶ್ರೀಮತಿ ಜಯಂತಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುತ್ತಾರು ಮುನ್ನೂರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ರಾಣಿಪುರ, HH ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುತ್ತದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ನ್ಯಾಯಬೆಲೆ ಅಂಗಡಿ, 2 ಜಾಗೃತ ಸಮಿತಿ, 1 ಆಹಾರ ಖಾತರಿ ಸಮಿತಿ ಇರುತ್ತದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ತಾಂತ್ರಿಕ ಕಾಮಗಾರಿಗಳ ಬಗ್ಗೆ ತಾಂತ್ರಿಕ ಸಲಹೆಗಾರರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಕಿರಿಯ ಅಭಿಯಂತರರಾಗಿ ಶ್ರೀ ಲಾಯ್ಡ್ ವಿಲ್ಸನ್ ರಾಡ್ರಿಗಸ್ ಇವರು ಸಹಕಾರ ನೀಡುತ್ತಿದ್ದಾರೆ. ಸಾಮಾನ್ಯ ಸ್ಥಾಯಿ ಸಮಿತಿ ಕೃಷಿ ಉತ್ಪಾದನೆ, ಪಶುಸಂಗೋಪನೆ, ಬಡತನ ನಿರ್ಮೂಲನಾ ಕಾರ್ಯಕ್ರಮ, ಶಿಕ್ಷಣ, ಲೋಕೋಪಯೋಗಿ ಹಾಗೂ ಸಾರ್ವಜನಿಕ ಕಾಮಗಾರಿಗಳ ಮೇಲ್ವಿಚಾರಣೆ ಮಾಡುವುದು ಈ ಸಮಿತಿಯ ಕಾರ್ಯವಾಗಿದೆ. ಸಮಿತಿಯ ಅಧ್ಯಕ್ಷರು ಶ್ರೀ ಮಹಾಬಲ ಟಿ ದೆಪ್ಪೆಲಿಮಾರ್, ಸದಸ್ಯರು ಶ್ರೀಮತಿ ರೀಟಾ ಲೋಕೋ, ಶ್ರೀಮತಿ ಪುಷ್ಪಲತಾ ಅಂಚನ್, ಶ್ರೀಮತಿ ರಾಜೇಶ್ವರಿ, ಶ್ರೀ ಹಸನಪ್ಪ. ಸಾಮಾಜಿಕ ನ್ಯಾಯ ಸಮಿತಿ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಿತಾಸಕ್ತಿಗಳಿಗೆ ಉತ್ತೇಜನ ನೀಡುವುದು, ಸಾಮಾಜಿಕ ಅನ್ಯಾಯ ಶೋಷಣೆ ಆಗದಂತೆ ರಕ್ಷಿಸುವುದು, ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಮಹಿಳೆಯರ ಕೌಟುಂಬಿಕ ಹಿಂಸೆ ಮತ್ತು ಲೈಂಗಿಕ ಕಿರುಕುಳಗಳಾಗದಂತೆ ಅಪರಾಧಗಳ ವಿರುದ್ಧ ರಕ್ಷಣೆ ಒದಗಿಸುವುದು ಈ ಸಮಿತಿಯ ಕಾರ್ಯವಾಗಿದೆ. ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಸುರೇಖಾ, ಸದಸ್ಯರು ಶ್ರೀ ಮೊಹಮ್ಮದ್ ಸಿರಾಜ್, ಶ್ರೀ ವಿಲ್ಫ್ರೆಡ್ ಡಿಸೋಜ, ಶ್ರೀಮತಿ ಪುಷ್ಪ, ಶ್ರೀಮತಿ ಚಂದ್ರಕಲಾ. ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿ ಗ್ರಾಮ ಪಂಚಾಯತ್ ಹಣಕಾಸು ಮತ್ತು ಆಯವ್ಯಯ ರೂಪಿಸುವುದು, ರಾಜಸ್ವ ಮತ್ತು ವೆಚ್ಚದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ಗ್ರಾಮ ಪಂಚಾಯತ್ ಯೋಜನೆಗಳ ಅಭಿವೃದ್ಧಿಗೆ ಸಂಬಂಧಿಸಿದ ಕರ್ತವ್ಯ ಮಾಹಿತಿ ಮತ್ತು ಅಂಕಿಅಂಶಗಳ ಸಂಬಂಧಿಸಿದ ಪ್ರಕಾರ ನಿರ್ವಹಿಸುವುದು ಈ ಸಮಿತಿಯ ಕಾರ್ಯವಾಗಿದೆ. ಸಮಿತಿಯ ಅಧ್ಯಕ್ಷರು ಶ್ರೀಮತಿ ರೆಹನಾ ಬಾನು, ಸದಸ್ಯರು ಶ್ರೀಮತಿ ಕವಿತಾ, ಶ್ರೀಮತಿ ವನಿತಾ ಯು ಶೆಟ್ಟಿ, ಶ್ರೀ ಕಿರಣ್ ಶೆಟ್ಟಿ, ಶ್ರೀ ನವೀನ್ ಡಿಸೋಜ. ಮುನ್ನೂರು ಗ್ರಾಮ ಪಂಚಾಯತಿನ 2025-26ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯ ನಡವಳಿ ದಿನಾಂಕ 1/7/2025 ಮಂಗಳವಾರ ಪೂರ್ವಾನ 10:30ಕ್ಕೆ ಮುನ್ನೂರು ಗ್ರಾಮ ಪಂಚಾಯತ್ ಸಮುದಾಯ ಭವನದಲ್ಲಿ 2025-26 ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆ ನಡೆಸಲಾಯಿತು. ಗ್ರಾಮ ಸಭೆಯ ನಡವಳಿ ಅಧ್ಯಕ್ಷತೆ ಶ್ರೀಮತಿ ರೆಹನಾ ಬಾನು, ಅಧ್ಯಕ್ಷರು ಮುನ್ನೂರು ಗ್ರಾಮ ಪಂಚಾಯತ್. ಹಾಜರಿ ಗ್ರಾಮ ಸಭೆಯ ಹಾಜರಿ ಪುಸ್ತಕದಲ್ಲಿ ಸಹಿ ಇದ್ದಂತೆ ನೋಡಲ್ ಅಧಿಕಾರಿ ಶ್ರೀಮತಿ ಅಂಬಿಕಾ ಎಸ್, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಗಳೂರು. ಗ್ರಾಮ ಸಭೆಯ ಕಾರ್ಯಸೂಚಿಯಂತೆ 2025-26ನೇ ಸಾಲಿನ ಪ್ರಥಮ ಹಂತದ ಗ್ರಾಮ ಸಭೆಯು ನಾಡಗೀತೆಯೊಂದಿಗೆ ಆರಂಭಿಸಲಾಯಿತು. ಕಾರ್ಯದರ್ಶಿಯವರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರು, ಇಲಾಖಾ ಅಧಿಕಾರಿಗಳು ಮತ್ತು ಗ್ರಾಮಸ್ಥರನ್ನು ಸ್ವಾಗತಿಸಿದರು. ತದನಂತರ ಆಡಳಿತ ವರದಿ, ಹಿಂದಿನ ಗ್ರಾಮ ಸಭೆ ನಡವಳಿ ವರದಿ, ವಿವಿಧ ಅನುದಾನ, ಗ್ರಾಮ ಪಂಚಾಯತ್ ಆದಾಯ, ಜಮೆ ಮತ್ತು ಖರ್ಚಿನ ವಿವರ, ವಾರ್ಡ್ ಸಭೆ ವರದಿ ಮಂಡಿಸಲಾಯಿತು. ತದನಂತರ ವಿವಿಧ ಇಲಾಖೆಗಳಿಂದ ಇಲಾಖಾ ಅಧಿಕಾರಿಗಳು ತಮ್ಮ ಇಲಾಖೆಯ ಮಾಹಿತಿಯನ್ನು ನೀಡಿದರು. ಗ್ರಾಮಸ್ಥರಿಂದ ಸಲಹೆ ಸೂಚನೆ ಮನವಿಗಳು. ಮುನ್ನೂರು ಗ್ರಾಮದ 2ನೇ ವಾರ್ಡ್ ಬಂಡಾರಬೈಲು ಗುಡ್ಡೆ ಮಳೆ ನೀರು ಹರಿದು ಹೋಗುವ ಚರಂಡಿ ದುರಸ್ತಿ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬೆರಿಕೆ ರಾಮನ ಶೆಟ್ಟಿ ಮನೆ ಬಳಿಯಿಂದ ಅಂಬಶೆಟ್ಟಿ ಮನೆ ತನಕ ಮಳೆ ನೀರು ತೋಡು ದುರಸ್ತಿ. ಮುನ್ನೂರು ಗ್ರಾಮದ 2ನೇ ವಾರ್ಡು ಕೃಷ್ಣಕೋಡಿ ದಿನೇಶ್ ಗೌಡ ಮನೆ ಎದುರುಗಡೆ ತಡೆಗೊಂಡ ರಚನೆ. ಮುನ್ನೂರು ಗ್ರಾಮದ ಹಂದಿಯಿಂದ ಕೃಷಿಗೆ ಹಾನಿಯಾಗಿರುತ್ತದೆ. ಈ ಬಗ್ಗೆ ಮುಂದೆ ಕೃಷಿ ಇಲಾಖೆ ಹಾನಿಯಾದರೆ ಸೂಕ್ತ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಗೆ ಸೂಚಿಸುವುದು.
ಮುನ್ನೂರು ಗ್ರಾಮದ 4ನೇ ವಾರ್ಡಿನ ಅಜ್ಜನಕಟ್ಟೆ ಬಳಿ ನೀರು ಸರಿಯಾಗಿ ಬರುವುದಿಲ್ಲ ಎಂದು ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಸಂತೋಷ್ ನಗರ ರಜನಿ ಮನೆ ಬಳಿ ಅನೇಕ ನಾಯಿಗಳಿದ್ದು ನಡೆದಾಡಲು ತೊಂದರೆಯಾಗುತ್ತಿದೆ. ಇದಕ್ಕೆ ಪರಿಹಾರ ಕೋರಿದರು. ಮುನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುವುದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ತಿಳಿಸಿದರು. ಮುನ್ನೂರು ಗ್ರಾಮದ ಸಂತೋಷ್ ನಗರ ಮೈಕಲ್ ಮುತ್ತೇರು ಇವರ ಮನೆ ಬಳಿ ಚರಂಡಿ ಕೆಲಸವನ್ನು ಮಾಡಿಕೊಡಲು ಕೋರಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಕೋರಿದರು. ಮುನ್ನೂರು ಗ್ರಾಮದ ಕುತ್ತಾರ್ ಜಂಕ್ಷನ್ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸುವುದರಿಂದ ವಾಹನ ಸಂಚಾರಕ್ಕೆ ಹಾಗೂ ನಡೆದಾಡಲು ತೊಂದರೆಯಾಗುತ್ತದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗೆ ಪತ್ರ ಬರೆಯಲು ತಿಳಿಸಿದರು. ಮುನ್ನೂರು ಗ್ರಾಮ ಸಂತೋಷ್ ನಗರ ಸರ್ಕಾರಿ ಬಾವಿ ದುರಸ್ತಿ ಮಾಡಲು ತಿಳಿಸಿದರು ಮತ್ತು ಚರಂಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕೋರಿದರು. ಮುನ್ನೂರು ಗ್ರಾಮದ ಕುತ್ತಾರ್ ಜಂಕ್ಷನ್ನಲ್ಲಿ ಇರುವ ಸರ್ಕಲನ್ನು ಸೂಕ್ತ ರೀತಿಯಲ್ಲಿ ಅಳವಡಿಸಲು ಲೋಕೋಪಯೋಗಿ ಇಲಾಖೆಗೆ ತಿಳಿಸಲು ಸೂಚಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡ್ ಸುಭಾಷ್ ನಗರ ಮುಖ್ಯ ರಸ್ತೆ ಕಾಮಗಾರಿ ಕೈಗೊಳ್ಳಲು ಕೋರಿದರು. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬಂಡಾರ ಬೈಲು ಸುಚಿತ್ರ ಮನೆ ಬಳಿ ಮಳೆ ನೀರು ಹರಿದು ಹೋಗುವ ಚರಂಡಿ ರಚನೆ ಮಾಡಲು ಕೋರಿದರು. ಮುಂದೆ ವಿವಿಧ ಅನುದಾನಗಳ ಗ್ರಾಮ ಪಂಚಾಯತ್ ಆದಾಯ ಜಮೆ ಹಾಗೂ ಖರ್ಚಿನ ವಿವರ. ಗ್ರಾಮ ಪಂಚಾಯತ್ ವಿವಿಧ ಅನುದಾನ ಜಮೆ ಮತ್ತು ಖರ್ಚಿನ ವಿವರ. ಮುನ್ನೂರು ಗ್ರಾಮ ಪಂಚಾಯತ್ ಜುಲೈ 2025ರಿಂದ ಜನವರಿ 2026ರವರೆಗೆ ಜಮಾ ಖರ್ಚಿನ ವಿವರ. ಗ್ರಾಮ ಪಂಚಾಯತಿ ಸ್ವಂತ ನಿಧಿ ಆರಂಭಿಕ ಶುಲ್ಕ 1,01,03,951. ವರದಿ ಸಾಲಿನಲ್ಲಿ ಜಮೆ. ಕಟ್ಟಡ ತೆರಿಗೆ 20,26,652. ಅಂಗಡಿ ಬಾಡಿಗೆ 15,550. ವ್ಯಾಪಾರ ಪರವಾನಗಿ 54,200. ಕಟ್ಟಡ ಪರವಾನಗಿ 1,18,048. ಕಾರ್ಮಿಕ ಕಲ್ಯಾಣ ನಿಧಿ 3,63,497. ಭೂಮಿ ತೆರಿಗೆ 49,784. ನಮೂನೆ 911 36,050. ಖಾತೆ ಬದಲಾವಣೆ 1,96,986. ಇತರೆ 1,50,277. ಒಟ್ಟು ಜಮೆ 30,11,044. ಅನುದಾನ ಜಮೆ 1,50,000. ಬಡ್ಡಿ ಜಮೆ 1,29,695. ಒಟ್ಟು ಜಮೆ 1,33,94,690. ವರದಿ ಸಾಲಿನಲ್ಲಿ ಖರ್ಚು 35,67,113. ಬ್ಯಾಂಕ್ ಶುಲ್ಕ ಚಾರ್ಜಸ್ 322. ಅಂತಿಮ ಶುಲ್ಕ 98,32,255. ಖರ್ಚಿನ ವಿವರ. ಸಿಬ್ಬಂದಿ ಖಾತೆಗೆ ವರ್ಗಾವಣೆ 3 ಲಕ್ಷ. ಸಿಬ್ಬಂದಿ ಪ್ರಯಾಣ ಭತ್ಯೆ 5,250. ವೈದ್ಯಕೀಯ ವೆಚ್ಚ ಪಾವತಿ 9,900. ಅಧ್ಯಕ್ಷರ ಪ್ರಯಾಣ ಭತ್ಯೆ 3,800. ಕಾರ್ಯದರ್ಶಿಯವರ ಪ್ರಯಾಣ ಭತ್ಯೆ 8,010. ಸದಸ್ಯರ ಗೌರವಧನ ಪಾವತಿ 1,42,000. ಪೈಪ್ಲೈನ್ ದುರಸ್ತಿ 17,917. ಸದಸ್ಯರಿಗೆ ಸಭಾ ಭತ್ಯೆ 19,800. ವಿವಿಧ ಬ್ಯಾನರ್ 4,000. ವಿಕಲಚೇತನ ಶೇಕಡ 5 ಪಾವತಿ 36,249. ಕ್ರೀಡಾ ನಿಧಿ ಶೇಕಡ 2 ಪಾವತಿ 15,000. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಶೇಕಡ 25 ಪಾವತಿ 43,558. ಗ್ರಾಮ ಸಭೆಯ ಖರ್ಚು 14,798. ಘನತ್ಯಾಜ್ಯ ವಿಲೇವಾರಿ 80,000. ಮೆಸ್ಕಾಂ ವಿದ್ಯುತ್ ಬಿಲ್ 33,231. ಸಮುದಾಯ ಭವನ ಸ್ವಚ್ಛತೆ ಪಾವತಿ 16,500. ಸಭೆಗಳ ಉಪಹಾರ ಪಾವತಿ 75,990. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 63,147. ಚರಂಡಿ ದುರಸ್ತಿ ಮತ್ತು ನಿರ್ವಹಣೆ 2,10,974. ದಾರಿದೀಪ ದುರಸ್ತಿ ಟೆಂಡರ್ 2,46,400. ದಾರಿದೀಪ ದುರಸ್ತಿ ಸಾಮಗ್ರಿ ಖರೀದಿ 2,01,444. ಹೊಸ ಬೀದಿ ದೀಪ ಅಳವಡಿಕೆ 49,870. ದೂರವಾಣಿ ಇಂಟರ್ನೆಟ್ ಬಿಲ್ 7,425. ಸಾದಿಲ್ವಾರ್ 3,18,962. ಕಂಪ್ಯೂಟರ್ ಮತ್ತು ಪ್ರಿಂಟರ್ ದುರಸ್ತಿ ನಿರ್ವಹಣೆ 20,925. ಟೆಂಡರ್ EMD ಮರುಪಾವತಿ 12,500. ತೆರಿಗೆ ಮರುಪಾವತಿ 2,000. ಸ್ವಾತಂತ್ರ್ಯ ದಿನಾಚರಣೆ ಸಿಹಿ ತಿಂಡಿ 8,150. ಕಚೇರಿ ಕೊಠಡಿ ದುರಸ್ತಿ 31,150. ಹುಲ್ಲು ಕಟಾವು ಮಾಡಿಸಿದ ಬಾಕಿ 1,86,310. ಆದಾಯ ತೆರಿಗೆ 7,565. GST ಪಾವತಿ 5,000. ಭಿಕ್ಷುಕರ ಕರ ಪಾವತಿ 93,619. ಲೆಕ್ಕ ಪರಿಶೋಧನೆ ಶುಲ್ಕ 19,870. 1ನೇ ವಾರ್ಡಿನ ಉಳಿಯ ಅಡು ಸಂಪರ್ಕ ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ 48,042. 1ನೇ ವಾರ್ಡ್ ಮಚಲತೋಟ ಬುಖಾರಿ ಮಸೀದಿ ಬಳಿ ಇಂಟರ್ಲಾಕ್ ಅಳವಡಿಕೆ 1,39,642. ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಸೈಡ್ ರೈಲಿಂಗ್ ಅಳವಡಿಕೆ 84,960. ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ ಹವಾನಿಯಂತ್ರಣ ಅಳವಡಿಕೆ 97,000. ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ಕರ್ಟನ್ 60,000. 6ನೇ ವಾರ್ಡ್ ಸಂತೋಷ್ ನಗರ ನಾದರ್ಶ್ ಮನೆ ಬಳಿದ ನಿಖಿಲ್ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ 78,532. 6ನೇ ವಾರ್ಡ್ ಸಂತೋಷ್ ನಗರ ಡಾಕ್ಟರ್ RN ಶಾಸ್ತ್ರಿ ಮನೆ ಬಳಿಯಿಂದ ಗಣೇಶ್ ತಂತ್ರಿ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ 95,169. ಸುಭಾಷ್ ನಗರ ಪಾಲಿಕೆ ರಮೇಶ್ ಬಿನ್ ಕುಟ್ಟಪ್ಪ ಇವರ ಮನೆ ಬಳಿ ಆವರಣ ಗೋಡೆ ರಚನೆ 47,747. 5ನೇ ವಾರ್ಡ್ ಮದನಿ ನಗರ ಮುನೀರ್ ಮನೆಯಿಂದ ಅಬೂಬಕರ್ ಮನೆ ತನಕ ಮಳೆ ನೀರು ಹರಿದು ಹೋಗುವ ಚೇಂಬರ್ ಮತ್ತು ಪೈಪ್ ಅಳವಡಿಕೆ 1,39,279. 6ನೇ ವಾರ್ಡ್ ನೇತ್ರಾವತಿ ಕಂಪೌಂಡ್ ದಾಮೋದರ ಇವರ ಮನೆ ಬಳಿ ಚರಂಡಿ ರಚನೆ 47,509.
4ನೇ ವಾರ್ಡ್ ಐನ್ಕಲ್ ಮದಕ ರಸ್ತೆ ಕಾಂಕ್ರೀಟೀಕರಣ 1,37,582. 7ನೇ ವಾರ್ಡ್ ಪುತ್ತಾಚಲಿ ಮತ್ತು ಹೆರಾಲ್ಡ್ ಮನೆ ಬಳಿಯಿಂದ ಚಂದ್ರಾವತಿ ಮನೆ ತನಕ ರಸ್ತೆ ಅಭಿವೃದ್ಧಿ 94,690. 3ನೇ ವಾರ್ಡ್ ಸುಭಾಷ್ ನಗರ ಗಣೇಶಪ್ಪ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 1,85,648. ಕುಡಿಯುವ ನೀರಿನ ಯೋಜನೆ ಆರಂಭಿಕ ಶುಲ್ಕ 4,69,922. ವರದಿ ಸಾಲಿನಲ್ಲಿ ಜಮೆ 8,89,331. ಬಡ್ಡಿ ಜಮೆ 2,263. ಒಟ್ಟು 13,61,516. ವರದಿ ಸಾಲಿನಲ್ಲಿ ಖರ್ಚು 10,35,674. ಬ್ಯಾಂಕ್ ಚಾರ್ಜಸ್ 512. ಅಂತಿಮ ಶುಲ್ಕ 3,25,330. ಖರ್ಚಿನ ವಿವರ ಖರ್ಚಿನ ನೀರಿನ ಪೈಪ್ಲೈನ್ ಟೆಂಡರ್ 1,67,944. ಪಂಪ್ ಚಾಲಕರ ವೇತನ 7,67,550. ಪೈಪ್ಲೈನ್ ದುರಸ್ತಿ 99,668. ಗ್ರಾಮ ಪಂಚಾಯತ್ ಸಿಬ್ಬಂದಿ ವೇತನ ಆರಂಭಿಕ ಶುಲ್ಕ 3,29,683. ವರದಿ ಸಾಲಿನಲ್ಲಿ ಜಮೆ 5,93,340. ನಿಧಿ ಖಾತೆಯಿಂದ ವರ್ಗಾವಣೆ 3,00,000. ಬಡ್ಡಿ ಜಮೆ 2,705. ಖರ್ಚು 9,84,028. ಬ್ಯಾಂಕ್ ಚಾರ್ಜಸ್ ಇಲ್ಲ. ಅಂತಿಮ ಶುಲ್ಕ 2,41,700. ಸದಸ್ಯರ ಗೌರವಧನ ಆರಂಭಿಕ ಶುಲ್ಕ 1,24,001. ವರದಿ ಸಾಲಿನಲ್ಲಿ ಜಮೆ 1,50,000. ಬಡ್ಡಿ 2,578. ಖರ್ಚು 2,74,000. ಬ್ಯಾಂಕ್ ಚಾರ್ಜಸ್ 361. ಅಂತಿಮ ಶುಲ್ಕ 2,218. ಕೊಳವೆ ಬಾವಿ ಯೋಜನೆ ಆರಂಭಿಕ ಶುಲ್ಕ 2,100. ಬಡ್ಡಿ ಜಮೆ 40. ಒಟ್ಟು 2,150. ಬ್ಯಾಂಕ್ ಚಾರ್ಜಸ್ 47. ಅಂತಿಮ ಶುಲ್ಕ 2,103. ಮೆಸ್ಕಾಂ ಎಸ್ಕ್ರೋ ಖಾತೆ ಆರಂಭಿಕ ಶುಲ್ಕ 3,07,763. ವರದಿ ಸಾಲಿನ ಜಮೆ 5,99,909. ಬಡ್ಡಿ 5,087. ಖರ್ಚು 6,00,000. ಅಂತಿಮ ಶುಲ್ಕ 3,12,759. ಘನತ್ಯಾಜ್ಯ ವಿಲೇವಾರಿ ಯೋಜನೆ 12,65,914. ಆರಂಭಿಕ ಶುಲ್ಕ ಜಮೆ 5,16,489. ಬಡ್ಡಿ 14,965. ಖರ್ಚು 8,84,695. ಬ್ಯಾಂಕ್ ಚಾರ್ಜಸ್ 115. ಅಂತಿಮ ಶುಲ್ಕ 9,12,558. ಖರ್ಚು ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ಮತ್ತು 8,57,325. ತ್ಯಾಜ್ಯ ವಿಲೇವಾರಿ 19,700. ಸ್ವದಂ ತಂತ್ರಾಂಶ 7,670. 15ನೇ ಹಣಕಾಸು ಯೋಜನೆ ಆರಂಭಿಕ ಶುಲ್ಕ 95,69,91. ವರದಿ ಸಾಲಿನ ಜಮೆ ಇರುವುದಿಲ್ಲ. ಬಡ್ಡಿ 1,22,356. ಒಟ್ಟು ಖರ್ಚು 24,96,833. ಅಂತಿಮ ಶುಲ್ಕ 71,94,614. ಖರ್ಚಿನ ವಿವರ 2ನೇ ವಾರ್ಡ್ ಪಾಜಾತಿ ಕಾಲೋನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಬಳಿ ಇಂಟರ್ಲಾಕ್ ಅಳವಡಿಕೆ 145,101. 2ನೇ ವಾರ್ಡ್ ಬಂಡಾರ ಬೈಲು ಕಟ್ಟೆಯ ಬಳಿ ರಸ್ತೆ ಕಾಂಕ್ರೀಟೀಕರಣ ಮುಚ್ಚಳ ನಿರ್ಮಾಣ 96,407. 6ನೇ ವಾರ್ಡ್ ಸಂತೋಷ್ ನಗರ ಮೆಟ್ರೋ ಗೆಸ್ಟ್ ಹೌಸ್ನಿಂದ ಜನಾರ್ದನ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ 2,18,061. 3ನೇ ವಾರ್ಡ್ ಸುಭಾಷ್ ನಗರ ಪಾಲಿಕೆ ಶಿವಕುಮಾರ್ ಮನೆ ಬಳಿ ತಡೆಗೋಡು ರಚನೆ 1,43,144. 4ನೇ ವಾರ್ಡ್ ಬೆರಿಕೆ ರಸ್ತೆ ಕಾಂಕ್ರೀಟೀಕರಣ 94,420. 1ನೇ ವಾರ್ಡ್ ಮಿಕ್ಕಿಲಂಡಿಸದ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ 71,376. 1ನೇ ವಾರ್ಡ್ ಮಜಲ್ ತೋಟ ಮುಖ್ಯ ರಸ್ತೆ ಬಳಿ ಚರಂಡಿ ರಚನೆ 2,50,317. 7ನೇ ವಾರ್ಡ್ ಸಂತೋಷ್ ನಗರ 2ನೇ ಅಡ್ಡ ರಸ್ತೆ ಅಭಿವೃದ್ಧಿ 1,18,534. 4ನೇ ವಾರ್ಡ್ ದೇವುಳ ತಲೆ ನೀರು ಸುನೀಲ್ ಮುಲ್ಯ ಮನೆ ಬಳಿಯಿಂದ ಚರಂಡಿ ರಚನೆ 2,41,129. 4ನೇ ವಾರ್ಡ್ ನೇತ್ರಾವತಿ ಕುಮಾರ್ ದಾಮೋದರ ಮನೆ ಬಳಿ ಚರಂಡಿ ರಚನೆ 1,44,878. 3ನೇ ವಾರ್ಡ್ ಸುಭಾಷ್ ನಗರ ಅಂಗನವಾಡಿ ಕೇಂದ್ರ ಸ್ಟ್ರೀಟ್ ಅಳವಡಿಕೆ 97,447. 7ನೇ ವಾರ್ಡ್ ತೆಕ್ಕಡ್ ಯೂಸುಫ್ ಮನೆ ಬಳಿಯಿಂದ ಚರಂಡಿ ರಚನೆ 1,35,037. 4ನೇ ವಾರ್ಡ್ ಸುನೀಲ್ ಮುನ್ಯ ಮನೆ ಬಳಿ ಚರಂಡಿ ರಚನೆ ಮುಂದುವರಿಕೆ 1,93,097. 3ನೇ ವಾರ್ಡ್ ಸುಭಾಷ್ ನಗರ ಲತಾ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 48,401. 4ನೇ ವಾರ್ಡ್ ನೇತ್ರಾವತಿ ಕಂಪೌಂಡ್ ದಾಮೋದರ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 94,398. 1ನೇ ವಾರ್ಡ್ ಆಡು ರಸ್ತೆ ಅಭಿವೃದ್ಧಿ 25,531. 4ನೇ ವಾರ್ಡ್ ನೇತ್ರಾವತಿ ಕಂಪೌಂಡ್ ದಾಮೋದರ ಮನೆಯಿಂದ ರಸ್ತೆ ಕಾಂಕ್ರೀಟೀಕರಣ 94,398. 3ನೇ ವಾರ್ಡ್ ಸುಭಾಷ್ ನಗರ ಬಳಿಕೆ ಲತಾ ಮನೆ ಬಳಿ ರಸ್ತೆ ಕಾಂಕ್ರೀಟೀಕರಣ 1,29,129. 7ನೇ ವಾರ್ಡ್ ಸಂತೋಷ್ ನಗರ ಎಂ.ಎ. ಖಾದರ್ ಮನೆ ಬಳಿ ಚರಂಡಿ ರಚನೆ 47,899. 2ನೇ ವಾರ್ಡ್ ಬೆರಿಕೆ ರಸ್ತೆ ಕಾಂಕ್ರೀಟೀಕರಣ 1,17,000. ಗ್ರಂಥಾಲಯ ಆರಂಭಿಕ ಶುಲ್ಕ 1,24,823. ಬಡ್ಡಿ 1,579. ಖರ್ಚು 29,006. ಅಂತಿಮ ಶುಲ್ಕ 97,396. ಬಾಪೂಜಿ ಸೇವಾ ಕೇಂದ್ರ ಆರಂಭಿಕ ಶುಲ್ಕ 6,02,229. ವರದಿ ಸಾಲಿನಲ್ಲಿ ಜಮೆ 47,487. ಬಡ್ಡಿ 11,848. ಖರ್ಚು ಇರುವುದಿಲ್ಲ. ಅಂತಿಮ ಶುಲ್ಕ 6,61,567. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿ 300 ಗ್ರಾಮದ ಬಿತ್ತಕೆಲ ಪದ್ಮಾವತಿ ಕೋಮು ಸೋಮಪು ಮೂಲೆ ಕುಡಿಯುವ ನೀರಿನ ಬಾವಿ ರಚನೆ 70,300.
ಮುನ್ನೂರು ಗ್ರಾಮದ ಲಚ್ಚಿಲ್ ನಳಿನಾಕ್ಷಿ ಕೋಮು ಸುರೇಶ್ ಮನೆ ಬಳಿ ಪೊಲೀಸ್ ಶೆಡ್ ರಚನೆ 21,830. ಮುನ್ನೂರು ಗ್ರಾಮದ ಕೃಷ್ಣಗುಡಿ ಗೀತಾಗೋಮ್ ಲಕ್ಷ್ಮಣಿ ಬರಿ ಇಂಗುಗುಂಡಿ ರಚನೆ 5,180. ಮುನ್ನೂರು ಗ್ರಾಮದ ಕಂಪ ದೇವಪ್ಪ ಬಿನ್ ಗುರುವಪ್ಪ ಮೂಲೆ ಜಮೀನಲ್ಲಿ ಕೃಷಿ ಬಾವಿ ರಚನೆ 1,640. ಆಯರಬೆಟ್ಟು ಗೋಪಾಲ ಜಮೀನಲ್ಲಿ ಕೃಷಿ ಬಾವಿ ರಚನೆ 27,330. ಬೆರಿಕೆ ಪುಷ್ಪಲತಿವರ ಅರೆಕಳ ಜಮೀನಿನಲ್ಲಿ ಅಡಿಕೆ ತೋಟ ಅಭಿವೃದ್ಧಿ 32,190. ಒಳ್ಳೆಯ ಗೀತಾ ಶೆಟ್ಟಿ ಇವರ ಜಮೀನಿನಲ್ಲಿ ಅಡಿಕೆ ತೋಟಗಾರಿಕೆ ಅಭಿವೃದ್ಧಿ 37,740. ಸಂತೋಷ್ ನಗರ ಸತೀಶ್ ಇವರ ಕುಡಿಯುವ ಬಾವಿ ರಚನೆ 82,880. ಮುನ್ನೂರು ಗ್ರಾಮದ ಬಟ್ಟೆದಡಿಯಿಂದ ಕುಂಡಾಯಲ ತನಕ ಮಣ್ಣಿನಿಂದ ಕಚ್ಚಾ ರಸ್ತೆ 74,000. 25-26ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಗೆ ಪೂರ್ವಭಾವಿಯಾಗಿ ನಡೆಸಿದ ವಾರ್ಡ್ ಸಭೆಗಳ ವರದಿ ಈ ಕೆಳಗಿನಂತಿದೆ. 1ನೇ ವಾರ್ಡ್ ಮುನ್ನೂರು ಗ್ರಾಮದ 1ನೇ ವಾರ್ಡಿನಲ್ಲಿ ಉಳಿಯ ಪ್ರದೇಶಕ್ಕೆ ಸೋಮವಾರ ಮತ್ತು ಶುಕ್ರವಾರ ತ್ಯಾಜ್ಯ ವಿಲೇವಾರಿ ವಾಹನ ಸರಿಯಾಗಿ ಬರುವುದಾಗಿ ಗ್ರಾಮಸ್ಥರು ತಿಳಿಸಿದರು. 2. ಮುನ್ನೂರು ಗ್ರಾಮದ 1ನೇ ವಾರ್ಡಿನಲ್ಲಿ ಸೋಲಾರ್ ಬೀದಿ ದೀಪ ಉರಿಯುವುದಿಲ್ಲ ಎಂದು ತಿಳಿಸಿದರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಸ್ಟ್ಯಾನಿ ಡಿಸೋಜ ಮನೆ ಬಳಿ ಹೊಸ ಬೀದಿ ದೀಪ ಅಳವಡಿಕೆ ಮಾಡಲು ಕೇಳಿಕೊಂಡರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಪ್ರದೇಶದಲ್ಲಿ ಹೊಸ ಬೀದಿ ದೀಪ ಕಂಬ ಅಳವಡಿಕೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಮೋನಪ್ಪ ಮನೆ ಬಳಿ ಕಂಬದ ಬೀದಿ ದೀಪ ದುರಸ್ತಿ ಬಗ್ಗೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಮೆಗ್ದಲಿನ್ ಡಿಸೋಜ ಮನೆ ಬಳಿ ಮೋರಿರ ಅಳವಡಿಕೆ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಜೆನಿಫರ್ ಮೆಗ್ದಲಿನ್ ಲಿಯೋ ಇವರು ತ್ಯಾಜ್ಯ ನೀರು ನೇತ್ರಾವತಿ ನದಿಗೆ ಬಿಡುತ್ತಿದ್ದು ಇದರಿಂದ ನೀರು ಕಲುಷಿತಗೊಳ್ಳುವುದರಿಂದ ಸ್ಥಳ ಪರಿಶೀಲನೆ ಮಾಡುವಂತೆ ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಮುಖ್ಯ ರಸ್ತೆಯ ಬದಿಯಲ್ಲಿ ಕಲ್ಲು ಹಾಸುವುದು. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಫ್ರಾನ್ಸಿಸ್ ಲೋಬ ಮನೆ ಬಳಿಯಿಂದ ಹೆಲೆನ್ ಡಿಸೋಜ ಮನೆ ತನಕ ರಸ್ತೆ ಕಾಂಕ್ರೀಟೀಕರಣ. ಮುನ್ನೂರು ಗ್ರಾಮದ 1ನೇ ವಾರ್ಡಿನ ಉಳಿಯ ಕೃಷಿಗೆ ಸಂಬಂಧಿಸಿದ ಕೆರೆಯ ಹೂಳು ತೆಗೆಯುವ ಬಗ್ಗೆ. 2ನೇ ವಾರ್ಡ್ ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಕೃಷ್ಣ ಕೋಡಿ ಅಂಗನವಾಡಿ ಕೇಂದ್ರದ ಬಳಿ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು. ಚರಂಡಿ ಮುಂದುವರಿದ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಕೃಷ್ಣಕೋಡಿ ಶೀನಗೌಡ ಮನೆ ಬಳಿ ಚರಂಡಿ ರಚನೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಕೃಷ್ಣಕೋಡಿ ಅಂಗನವಾಡಿ ಕೇಂದ್ರಕ್ಕೆ ಇಂಗುಗುಂಡಿ ರಚನೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬಂಡಾರಬೈಲು ಕಟ್ಟೆಯಿಂದ ಕೋಡಿ ತನಕ ಮೋರಿ ರಚನೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬಂಡಾರಬೈಲು ಕೆರೆ ಅಭಿವೃದ್ಧಿ ಪಡಿಸಲು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆಯುವುದು. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ವೆಂಕಟರಾವ್ ಗೇಟ್ ಬಳಿಯಿಂದ ಕೋಡಿ ತನಕ ರಸ್ತೆ ರಚನೆ ಮಾನ್ಯ ಶಾಸಕರಿಗೆ ಪತ್ರ ಬರೆಯುವುದು. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬಂಡಾರಬೈಲು ಶಶಿಕಲಾ ಕೋಮ್ ಲಿಂಗಪ್ಪ ಮನೆ ಬಳಿ ಮೋರಿ ರಚನೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ವೆಂಕಟರಾವ್ ಗೇಟ್ ಬಳಿಯಿಂದ ಕೋಡಿ ತನಕ ಜೆಜೆಎಂ ಪೈಪ್ ಲೈನ್ ಅಳವಡಿಕೆ ಆಗಿರುತ್ತದೆ, ನೀರು ಸರಬರಾಜು ಆಗುತ್ತಿಲ್ಲ, ಸರಿಪಡಿಸುವ ಬಗ್ಗೆ. ಮುನ್ನೂರು ಗ್ರಾಮದ 2ನೇ ವಾರ್ಡಿನ ಬದಿಗುಡ್ಡೆ ಫಾಜಿಲ್ ಮನೆ ಬಳಿಯಿಂದ ಬಂಡಾರಬೈಲ್ ತನಕ ರಸ್ತೆ ಅಭಿವೃದ್ಧಿ. 3ನೇ ವಾರ್ಡ್ ಸಭೆಯ ವರದಿ. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಚರಂಡಿ ರಚನೆಯನ್ನು ಮುನ್ನೂರು ಗ್ರಾಮ ಪಂಚಾಯಿತಿನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿನ ಆಡಳಿತ ಮಂಡಳಿಗೆ ವಾರ್ಡಿನ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ಉದ್ದಕ್ಕೆ ಮುಂದುವರಿಸಲು ಮನವಿ ಮಾಡಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಜೈನಂ ಮನೆ ಎದುರು ಚರಂಡಿ ರಚನೆ. ಮುನ್ನೂರು ಗ್ರಾಮದ ಸುಭಾಷ್ ನಗರ ಪಾಲಿಕೆ ಗಣೇಶಪ್ಪ ಮನೆ ಬಳಿ ಪೈಪ್ ಲೈನಲ್ಲಿ ನೀರು ಬರುತ್ತಿಲ್ಲ, ಗೇಟ್ ವಾಲ್ ಹಾಕಿ ಸರಿಪಡಿಸುವಂತೆ ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಸುಭಾಷ್ ನಗರ ಚರಂಡಿ ಮೇಲ್ಭಾಗದಲ್ಲಿ ಪೈಪ್ ಲೈನ್ ಹಾದು ಹೋಗಿದ್ದು ಇದರ ಮೇಲೆ ಮಣ್ಣು ಬಿದ್ದಿರುತ್ತದೆ, ಸರಿಪಡಿಸುವ ಬಗ್ಗೆ. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಸುಭಾಷ್ ನಗರ ಮನೆಗಳಿಂದ ಉತ್ಪತ್ತಿಯಾಗುವ ಕೊಳಚೆ ನೀರನ್ನು ಸಾರ್ವಜನಿಕ ಚರಂಡಿಗೆ ಬಿಡದೆ ತಮ್ಮ ತಮ್ಮ ಮನೆಯಲ್ಲಿ ಇಂಗುಗುಂಡಿ ರಚನೆ ಮಾಡುವಂತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಸುಭಾಷ್ ನಗರ ಕೆಲವು ಮನೆಗಳಿಗೆ ನೀರು ಸರಿಯಾಗಿ ಬರುವುದಿಲ್ಲ, 2 ಕೊಳವೆ ಬಾವಿಯ ನೀರು ಒಟ್ಟಾಗಿ ಸರಬರಾಜು ಮಾಡುವುದು. 4ನೇ ವಾರ್ಡಿನ ವಿವರ. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವುಲ ಕೆ ಗಣೇಶ್ ಮನೆ ಬಳಿಯ ಕಂಬದ ಲೈಟ್ ಸ್ವಿಚ್ ಹಾಕುವಾಗ ಉರಿಯುತ್ತದೆ, 1 ಗಂಟೆಯ ನಂತರ ಉರಿಯುವುದಿಲ್ಲ, ಸರಿಪಡಿಸುವಂತೆ ತಿಳಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವುಲ ಪ್ರದೇಶದಲ್ಲಿ ಹೆಚ್ಚಿನ ಕಾಮಗಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅನುಷ್ಠಾನಗೊಂಡಿದ್ದು ಸದರಿ ಯೋಜನೆ ಮುಂದುವರಿಸಬೇಕು. ಬರುವ ಏಪ್ರಿಲ್ನಿಂದ ಹೊಸ ಯೋಜನೆ ಜಾರಿಗೆ ಬರಲಿದ್ದು ಈ ಪ್ರದೇಶದ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ಕಮಲಾಕ್ಷ ಇವರ ಮನೆಗೆ ನೀರು ಸರಬರಾಜು ಆಗುತ್ತಿಲ್ಲ. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವುಲದಿಂದ ಪುತ್ತೂರುವರೆಗೆ ಕೃಷಿಗೆ ಹೋಗಲು ದಾರಿ ಮಾಡಿಕೊಡುವ ಬಗ್ಗೆ. ಮುನ್ನೂರು ಗ್ರಾಮದ 4ನೇ ವಾರ್ಡಿನ ತೇವುಲ ರಸ್ತೆಯಿಂದ ಕಮಲಾಕ್ಷ ಇವರ ಮನೆ ತನಕ ರಸ್ತೆ ರಚನೆ.
ಮುನ್ನೂರು ಗ್ರಾಮದ 4ನೇ ವಾರ್ಡಿನ ಲಚ್ಚಿಲ್ಕುತ್ತರ್ ಅಂಗನವಾಡಿ ಕೇಂದ್ರಕ್ಕೆ ಹೋಗುವ ದಾರಿಯಲ್ಲಿ ಅಂಗನವಾಡಿ ನಾಮಫಲಕ ಸರಿಪಡಿಸಿ ಯಥಾಸ್ಥಿತಿಯಲ್ಲಿ ಇಡುವ ಬಗ್ಗೆ. 5ನೇ ವಾರ್ಡ್ ಮುನ್ನೂರು ಗ್ರಾಮದ 5ನೇ ವಾರ್ಡ್ನಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ನಿರ್ವಹಿಸುವಾಗ ರಸ್ತೆ ಅಗೆದಿದ್ದು ಅದನ್ನು ಸರಿಪಡಿಸಿಕೊಡುವಂತೆ ಕೇಳಿಕೊಂಡರು. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಅಂಗನವಾಡಿ ಕೇಂದ್ರಕ್ಕೆ ಶೀಟ್ ಅಳವಡಿಕೆ ಮತ್ತು ಪೈಪ್ ರಿಪೇರಿ ಬಗ್ಗೆ. ಮುನ್ನೂರು ಗ್ರಾಮದ 5ನೇ ವಾರ್ಡಿನ ಮದನಿನಗರ ಪ್ರದೇಶಕ್ಕೆ ಸರಿಯಾಗಿ ಘನತ್ಯಾಜ್ಯ ವಾಹನ ಬರುವಂತೆ ತಿಳಿಸಿದರು. 6ನೇ ವಾರ್ಡ್ ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರ್ಪದ ಅಂಗನವಾಡಿ ಕೇಂದ್ರದ ರಾಜ್ಯ ಹೆದ್ದಾರಿ ಬದಿಯಲ್ಲಿ ಇರುವ ರಸ್ತೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಇಳಿದು ಬರುವ ದಾರಿಯು ಇಳಿಜಾರು ಪ್ರದೇಶವಾಗಿದೆ. ಇದನ್ನು ಸರಿಪಡಿಸಿಕೊಡುವಂತೆ ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರ್ಪದ ಅಂಗನವಾಡಿ ಕೇಂದ್ರದ ಬಳಿ ರಸ್ತೆಯಲ್ಲಿ ಒಂಟಿ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದದ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರ್ಪದ ಹಿರಿಯ ಪ್ರಾಥಮಿಕ ಶಾಲೆ ಎದುರುಗಡೆ ಗೇಟಿನ ಹತ್ತಿರ ವಾಹನ ನಿಲುಗಡೆ ಬಗ್ಗೆ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರು ಶಾಲೆಯ ಹಿಂಬದಿಯ ಬಾವಿ ನೀರಿನ ಬಗ್ಗೆ ಸಭೆಯಲ್ಲಿ ತಿಳಿಸಿದರು. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರು ದಕ್ಷಿಣ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಗೋಡೆ ರಚನೆ ಮಾಡುವ ಬಗ್ಗೆ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರ್ಪದ ರಸ್ತೆಯ ಬದಿಗಳಲ್ಲಿ ಬ್ಯಾನರ್ ಹಾಕುವಾಗ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಹೋಗಿದ್ದು ನೀರಿನ ಸಮಸ್ಯೆ ಆಗಿರುತ್ತದೆ. ಮುನ್ನೂರು ಗ್ರಾಮದ 6ನೇ ವಾರ್ಡಿನ ಪುತ್ತೂರ್ಪದ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಬದಿಯಲ್ಲಿ ಕೊಳಚೆ ನೀರು ಬರುವ ಬಗ್ಗೆ. 7ನೇ ವಾರ್ಡ್ ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ರಜಾಕ್ ಮನೆ ಬಳಿ ಮತ್ತು ಮನೋಜ್ ಮನೆ ಬಳಿ ಇರುವ ಸರಕಾರಿ ಬಾವಿ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಮೀನಾಕ್ಷಿ ಕೊಟ್ಟಾರಿ ಮನೆ ಬಳಿಯಿಂದ ಮಜೀದ್ ಮನೆ ತನಕ ಚರಂಡಿ ರಚಿಸಿ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಶಶಿಕಲಾ ಮನೆ ಬಳಿಯಿಂದ ಭಾಸ್ಕರ್ ಗಟ್ಟಿ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಹದ್ದು ಮನೆಯಿಂದ ರೀಟಾ ಮೌರಸ್ ಮನೆ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಇಸ್ಮಾಯಿಲ್ ಮನೆ ಬಳಿಯಿಂದ ಭಾಸ್ಕರ್ ಗಟ್ಟಿ ಮನೆ ತನಕ ಚರಂಡಿ ರಚಿಸಿ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಸುಂದರಿ ಕೊಟ್ಟಾರಿ ಮನೆ ಬಳಿಯಿಂದ ವಾಸು ನಾಯ್ಕ್ ಮನೆ ತನಕ ಚರಂಡಿ ರಚಿಸಿ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಪಂಡಿತ್ ಹೌಸ್ನಿಂದ ಸಂತೋಷ್ ನಗರ ಸುಂದರ ಮನೆ ತನಕ ರಸ್ತೆ ಅಭಿವೃದ್ಧಿ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಅಂಗನವಾಡಿ ಕೇಂದ್ರದಿಂದ ರಜಾಕ್ ಮನೆ ತನಕ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ದೆಕ್ಕಡು ಪ್ರತಿಭಾ ಮನೆ ಬಳಿಯಿಂದ ಸುಕುಮಾರ್ ಮನೆ ತನಕ ಚರಂಡಿಗೆ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಅವ್ವಮ್ಮ ಮನೆಯಿಂದ ರತ್ನಾಕರ ಮನೆ ತನಕ ಚರಂಡಿ ರಚಿಸಿ ಸ್ಲ್ಯಾಬ್ ಮುಚ್ಚುವುದು. ಮುನ್ನೂರು ಗ್ರಾಮದ 7ನೇ ಸಂತೋಷ್ ನಗರ ಅಂಗನವಾಡಿಯಿಂದ ಮಸೀದಿಯ ಆವರಣ ತನಕ ಚರಂಡಿ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಅಂಗನವಾಡಿ ಕೇಂದ್ರಕ್ಕೆ ತಡೆಗೋಡೆ ಮತ್ತು ಆವರಣ ಗೋಡೆ ರಚನೆ. ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರ ಶರ್ಮಿಳಾ ಮತ್ತು ಆಶಾಲತಾ ಮನೆ ಬೀಳುವ ಪರಿಸ್ಥಿತಿಯಲ್ಲಿ ಸರಿಪಡಿಸುವ ಬಗ್ಗೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಸದ್ರಿ ಯೋಜನೆಯನ್ನು ಬದಲಾವಣೆ ಮಾಡದಂತೆ ಯಥಾಸ್ಥಿತಿಯಲ್ಲಿ ಯೋಜನೆ ಮುಂದುವರೆಸಲು ಈ ಸಭೆಯಲ್ಲಿ ತಿಳಿಸಿದರು. ಅರ್ಗರ್ ಸೋಲಾರ್ ಯೋಜನೆ ಅಂತೇಳಿ ಇದರಲ್ಲಿ ಸೋಲಾರ್ ರೂಫ್ ಟಾಪ್ ಅನ್ನು ಅಳವಡಿಸಿದರೆ 1 ಕಿಲೋವ್ಯಾಟ್ ಸೋಲಾರ್ ರೂಫ್ ಅಳವಡಿಸಿದರೆ 30,000 ತನಕ ಸಬ್ಸಿಡಿ, ಆಮೇಲೆ 2 ಕಿಲೋವ್ಯಾಟ್ ಹಾಕಿದರೆ 40,000 ಸಬ್ಸಿಡಿ, ಆಮೇಲೆ 3 ಕಿಲೋವ್ಯಾಟ್ನ ನಂತರ ಹಾಕಿದರೆ 70,000 ತನಕ ಸಬ್ಸಿಡಿಯನ್ನು ಸಿಗ್ತದೆ. ಈ ಯೋಜನೆಯನ್ನು ಎಲ್ಲರೂ ಉಪಯೋಗ ಮಾಡಬೇಕಾಗಿ ವಿನಂತಿ. ಯಾಕಂದರೆ ಈಗ ಗೃಹಜ್ಯೋತಿ ಯೋಜನೆ ಇರೋದರಿಂದಾಗಿ ಸ್ವಲ್ಪ ಈ ಯೋಜನೆಗೆ ಹೋಗೋದು ಕಡಿಮೆ ಆಗಿದೆ. ಈ ಉತ್ತಮ ಒಂದು ಸ್ಕೀಮ್ ಇದು, ಎಲ್ಲರೂ ಇದರ ಉಪಯೋಗ ಪಡಬೇಕಾಗಿ ವಿನಂತಿ. ಆಮೇಲೆ ಈಗ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವಾಗ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿದೆ. ಸ್ಮಾರ್ಟ್ ಮೀಟರ್ ಅಂದರೆ ಮೊದಲು ನಿಮಗೆ ಮಂತ್ಲಿ ಬಿಲ್ ಕೊಡ್ತೇವೆ, ಆಮೇಲೆ ಲೈನ್ಮ್ಯಾನ್ಗಳು ಬಂದು ವಿದ್ಯುತ್ ನಿಲುಗಡೆ ಮಾಡುವಂಥದ್ದು. ಈಗ ಆ ರೀತಿ ಇಲ್ಲ. ಈಗ ಹೊಸ ಕನೆಕ್ಷನ್ಗೆ ಇನ್ಕ್ಲೂಡಿಂಗ್ ವಾಟರ್ ಸಪ್ಲೈ, ಸ್ಟ್ರೀಟ್ ಲೈಟ್ ಕೂಡ ಇದು ಅನ್ವಯ ಆಗ್ತದೆ. ಎರಡು ಟೈಪ್ ಮೀಟರ್ ಇದೆ, ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್. ಹೇಗೆ ಮೊಬೈಲಲ್ಲಿ ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್ ಇರುತ್ತೆ ಅದೇ ರೀತಿ ಇದರಲ್ಲಿ ಕೂಡ 2 ಪ್ರೀಪೇಡ್ ಮತ್ತು ಪೋಸ್ಟ್ ಪೇಡ್ ಮೀಟರ್ಗಳಿರುತ್ತೆ. ವಿದ್ಯುತ್ ಬಿಲ್ ಕಟ್ಟದಿದ್ರೆ ಇಮಿಡಿಯೇಟ್ ಆಗಿ ಅದು ಮೀಟ್ರಲ್ಲಿ ಆಟೋಮೆಟಿಕ್ ಡಿಸ್ಕನೆಕ್ಷನ್ ಆಗುವಂಥದ್ದು. ಅದಕ್ಕೆ ನಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ, ನೀವು ಪೇಮೆಂಟ್ ಮಾಡಿದ ತಕ್ಷಣ ರೀಕನೆಕ್ಷನ್ ಆಗುತ್ತೆ. ಬಟ್ ಇದರಲ್ಲಿ ಬೆನಿಫಿಟ್ ಏನಂತ ಹೇಳಿದರೆ ಇದಕ್ಕೆ ಮೊಬೈಲ್ ಆ್ಯಪ್ ಒಂದು ಕೊಡ್ತೇವೆ. ಆ ಮೊಬೈಲ್ ಆ್ಯಪಲ್ಲಿ ನಿಮ್ಮದು ಕನ್ಸಂಪ್ಷನ್ ಎಷ್ಟು ಆಗ್ತಿದೆ, ಎಷ್ಟು ವಿದ್ಯುತ್ ಉಪಯೋಗ ಆಗ್ತಿದೆ,
ಅದು ನೀವು ನಿಖರವಾಗಿ ನಿಮ್ಮ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಆಮೇಲೆ ವಿದ್ಯುತ್ ಸುರಕ್ಷತೆ ಬಗ್ಗೆ, ಈಗ ಮನೆ ಕಟ್ಟುವಾಗ ಒಂದು ಸಿವಿಲ್ ಇಂಜಿನಿಯರ್ ಅನ್ನು ಕನ್ಸಲ್ಟ್ ಮಾಡಿ ನೀವು ಮನೆ ಕಟ್ತೀರಿ, ಅದಕ್ಕೆ ಬೇಕಾದಾಗ ಪ್ಲಾನ್ ಮಾಡ್ತೀರಿ. ಬಟ್ ಎಲೆಕ್ಟ್ರಿಕಲ್ ವಿಷಯದಲ್ಲಿ, ವೈರಿಂಗ್ ವಿಷಯದಲ್ಲಿ ಆ ರೀತಿ ಮಾಡೋದಿಲ್ಲ. ಯಾರು ಲೋಕಲ್ ಎಲೆಕ್ಟ್ರಿಷಿಯನ್ ಹತ್ರ ಮಾಡಿರ್ತೀರ, ಪ್ರಾಪರ್ ಆಗಿ ಸಹಿತ ವೈರನ್ನು ಹಾಕುವಂಥದ್ದು, ಆಮೇಲೆ ಸೇಫ್ಟಿ ಡಿವೈಸ್ ಅನ್ನು ಹಾಕುವಂಥದ್ದು ಮಾಡೋದಿಲ್ಲ. ಅದಕ್ಕೆ ದಯವಿಟ್ಟು ನುರಿತ ಅಂದರೆ ಅನುಮತಿ ಪಡೆದ ಗುತ್ತಿಗೆದಾರ ಅಂತ ಇರ್ತಾರೆ, ಅವರನ್ನು ಕನ್ಸಲ್ಟ್ ಮಾಡಿ ನಿಮ್ಮದು ಮನೆ ವೈರಿಂಗ್ ಮಾಡುವಂಥದ್ದು ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಸೇಫ್ಟಿ ಡಿವೈಸ್ ಬರುತ್ತೆ, MCB ಮತ್ತು ಫ್ಯೂಸು, ಆಮೇಲೆ ELCB. ಏನಾಗ್ತದೆ ಅಂತ ಹೇಳಿದರೆ ಮನೇಲಿ ಏನೋ ಶಾರ್ಟ್ ಸರ್ಕ್ಯೂಟ್ ಆದರೆ MCB ಎಲ್ಲ ಇದ್ದರೆ ಇಮಿಡಿಯೇಟ್ ಆಗಿ ಟ್ರಿಪ್ ಆಗುತ್ತೆ, ಫ್ಯೂಸ್ ಕೂಡ ಹೋಗುತ್ತೆ. ಕೆಲವರು ಏನು ಮಾಡ್ತಾರೆ, ಫ್ಯೂಸ್ ಹೋದ ತಕ್ಷಣ ಅವರೇ ದಪ್ಪದ ಫ್ಯೂಸ್ ಹಾಕ್ತಾರೆ. ಅದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದರೆ ವೈರು ಸುಟ್ಟು ಹೋಗ್ತದೆ, ನಿಮ್ಮ ಫ್ಯೂಸ್ ಸುಟ್ಟು ಹೋಗೋದಿಲ್ಲ. ಅದಕ್ಕಾಗಿ ಪ್ರಾಪರ್ ಆಗಿರುವ ಫ್ಯೂಸನ್ನು ನಮ್ಮ ಎಲೆಕ್ಟ್ರಿಷಿಯನ್ ಒಮ್ಮೆ ಆಯಿತು, ಆ ರಾತ್ರಿ ಫ್ಯೂಸ್ ಹೋಯ್ತು ನಿಮ್ಮದು, ನೀವು ಹಾಕ್ಕೊಂಡ್ರೆ ನೆಕ್ಸ್ಟ್ ಯಾರು ಗೊತ್ತಿರೋ ಎಲೆಕ್ಟ್ರಿಷಿಯನ್ ಹತ್ರ ಕರೆದು ಹಾಕಿಸಬೇಕು. ಆಮೇಲೆ ELCB, ಎಲೆಕ್ಟ್ರಿಕ್ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಇರುತ್ತೆ. ಅದಕ್ಕೊಂದು ಕಾಸ್ಟ್ ಅರೌಂಡ್ 1000-1500 ಇರುತ್ತೆ. ಬಟ್ ದಯವಿಟ್ಟು ಎಲ್ಲರೂ ಈ ಸಾಧನ ನಿಮ್ಮ ಮನೆಯಲ್ಲಿ ಉಪಯೋಗ ಮಾಡಬೇಕು. ಯಾಕಂತ ಹೇಳಿದರೆ ಮನೆಯಲ್ಲಿ ಫ್ಯಾನ್, ಫ್ರಿಡ್ಜ್ ಏನಾದರೂ ಗ್ರೌಂಡಿಂಗ್ ಆದರೆ ನಿಮ್ಮ ಮನೆ ಎಲ್ಲ ಉಪಕರಣಗಳಿಗೆ ವಿದ್ಯುತ್ ಹರಿತಾ ಇರ್ತದೆ. ಏನಾದರೂ ಮುಟ್ಟಿದರೆ ಮನೆ ಶಾಕ್ ಹೊಡೆಯುವಂಥದ್ದು ಆಗುತ್ತೆ, ಪ್ರಾಣಾಪಾಯ ಕೂಡ ಆಗುವ ಸಂದರ್ಭ ಇರ್ತದೆ. ಈ ಡಿವೈಸನ್ನು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಏನಾದರೂ ಶಾರ್ಟ್ ಇದು ಅರ್ತ್ ಲೀಕೇಜ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮದು ಮನೆಯದು ಸಂಪರ್ಕನೇ ಕಡಿತ ಆಗ್ತದೆ. ಆ ಫಾಲ್ಟ್ ಅಟೆಂಡ್ ಮಾಡಿದ ನಂತರ ಅದು ELCB ನಿಲ್ಲುವಂಥದ್ದು. ದಯವಿಟ್ಟು ಇಂಥ ಸೇಫ್ಟಿ ಎಕ್ವಿಪ್ಮೆಂಟ್, ಆಮೇಲೆ ನುರಿತ ಎಲೆಕ್ಟ್ರಿಷಿಯನ್ ಹತ್ರ ನಿಮ್ಮ ಮನೆಯ ಕೆಲಸ ಮಾಡಿಸ್ಬೇಕಾ ವಿನಂತಿ. ಆಮೇಲೆ ಮನೆ ಕಟ್ಟುವಾಗ ಆಮೇಲೆ ನಮ್ಮ ವಿದ್ಯುತ್ ಲೈನಿಗೆ ತಾಗುವಂತೆ ಹತ್ತಿರ ಆಗಿ ಕಟ್ಟುವಂಥದ್ದು, ಬಿಲ್ಡಿಂಗ್ ಕಟ್ಟುವಾಗ ಮಾಡುವಂಥದ್ದು, ದಯವಿಟ್ಟು ಆಮೇಲೆ ಫ್ಲೆಕ್ಸ್ ಹಾಕುವಾಗ ದಯವಿಟ್ಟು ನಮ್ಮ ಅಂತರವನ್ನು ಕಾಯ್ದುಕೊಂಡು ಕೆಲಸ ನಿರ್ವಹಿಸಬೇಕಾಗಿ ವಿನಂತಿ. ಆಮೇಲೆ ನಮ್ಮ ಟೋಲ್ ಫ್ರೀ ನಂಬರ್ ಇದೆ 1912, ಅದಕ್ಕೆ ಕೂಡ ವಿದ್ಯುತ್ ಸಂಬಂಧಿಸಿ ಏನಾದರೂ ಎದುರುಗಳಿದ್ರೆ ನೀಡ್ಬೋದು. ಆಮೇಲೆ ಸುರಕ್ಷತೆ ಬಗ್ಗೆ ವೈರ್ ಕಟ್ಟಾಗಿ ಅಥವಾ ಏನಾದರೂ ಅಪಾಯದ ಸಂದರ್ಭದಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ 9448289597, ಇದಕ್ಕೆ ಕೂಡ ನೀವು ಕರೆ ಮಾಡಿ ತಿಳಿಸ್ಬೋದು. ಆಮೇಲೆ ನಮ್ಮದು ಮೊಬೈಲ್ ಆ್ಯಪ್ ಇದೆ ನನ್ನ ಮೆಸ್ಕಾಮ್ ಅಂತೇಳಿ, ಇದನ್ನು ಕೂಡ ಇನ್ಸ್ಟಾಲ್ ಮಾಡಿ ಇದರಲ್ಲಿ ಕೂಡ ನೀವು ಕಂಪ್ಲೇಂಟನ್ನು ರೇಸ್ ಮಾಡ್ಬೋದು. ಬೇರೆ ಏನಾದರೂ ಮೆಸ್ಕಾಮ್ನ ಬಗ್ಗೆ ಇದ್ರೆ ಕೇಳ್ಬೋದು. ಈಗ ಸರ್ಕ್ಯುಲರ್ ಅಂತ ಹೇಳಿದರೆ 1200 ಮನೆಯ ತನಕ ನಿಮಗೆ ಏನು ಅದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಡ ಅಂತೇಳಿ ಈಗ ಡೈರೆಕ್ಷನ್ಸ್ ಬಂದಿದೆ. ಬಟ್ ಅದನ್ನು ಪ್ರೂವ್ ಮಾಡಬೇಕು. 1200 ಅಂತೇಳಿ ಅಷ್ಟರೊಳಗಿದ್ರೆ ಮಾತ್ರ ನಮಗೆ ಆಕ್ಯುಪೆನ್ಸಿ ಬೇಡ. ಅದಕ್ಕಿಂತ ದೊಡ್ಡ ಮನೆಗಳಿಗೆ ಮನೆ ಅಂತಲ್ಲ, ನಿಮ್ಮ ಜಾಗದ ಸೈಜ್ 1200 ಚದರ ಅಡಿ, ಅದಕ್ಕಿಂತ ಜಾಸ್ತಿ ಇದ್ದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಅಲ್ಲ, ಜಾಗ ಬಿಲ್ಡಿಂಗ್ ಸೈಜ್ ಇದು ಸರ್ಕಾರದ ಆದೇಶ, ನಮ್ಮ ಏನಿಲ್ಲ. ಅದನ್ನು ಪಂಚಾಯತಿಯಿಂದ ನೀವು ಕೊಟ್ಟರೆ ನಾವು ಅದನ್ನು ವಿದ್ಯುತ್ ಸಂಪರ್ಕ ನೀಡುವಂಥ ವ್ಯವಸ್ಥೆ ಮಾಡ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಂದರೆ ಇವತ್ತು ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನ. ಈ ಇದರಲ್ಲಿ ಇವತ್ತು 1 ರಿಂದ 19 ವರ್ಷದ ಒಳಗಿನ ಹೊರಗೆ ಉಳಿದ ಸ್ಕೂಲ್ಗಳಿಗೆ ಬಾರದಿದ್ದರೆ, ಶಾಲೆಗೆ ಹೋಗದ ಮಕ್ಕಳಿದ್ದರೆ ಅಂಥವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಳವಡಿಸಿಕೊಳ್ಳಿಕ್ಕುಂಟು. ಹಾಗೆಯೇ ದೊಡ್ಡವರು ಕೂಡ ಈ ಮಾತ್ರೆಯನ್ನೊಂದು 6 ತಿಂಗಳಿಗೊಮ್ಮೆ ತಗೊಳ್ಬೇಕು. ಯಾಕೆಂದರೆ ನಾವು ಕೆಲವೊಂದು ಸರ್ತಿ ನಾವು ನಮ್ಮ ಹೈಜೀನ್ ಚೆನ್ನಾಗಿಲ್ಲದಿದ್ದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಬ್ಯಾಕ್ಟೀರಿಯಾದಿಂದ ಇರ್ಬೋದು, ವೈರಸ್, ಇದರಿಂದ ನಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ. ಅದರಿಂದ 6 ತಿಂಗಳಿಗೊಮ್ಮೆ ಎಲ್ಲರೂ 1 ರಿಂದ 19 ವರ್ಷದ ಮಕ್ಕಳಿಗೆ ಈ ದಿನದ ಕಾರ್ಯಕ್ರಮದಲ್ಲಿ ಕೊಡ್ತಾರೆ. ಎಲ್ಲ ಸ್ಕೂಲ್ಗಳಲ್ಲಿ ಕೊಡ್ತಾ ಇದ್ದಾರೆ. ಹಾಗೆಯೇ ಮುಂದೆ ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಕೊಡುವೊಂದು ಲಸಿಕೆ ಕೂಡ ಬರುವ ಸಾಧ್ಯತೆ ಇದೆ. ಅದು 9 ವರ್ಷದಿಂದ 14 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ, 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳು, 15 ವರ್ಷ ಪೂರ್ಣಗೊಳ್ಳದವರು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಕೊಡುವ ಲಸಿಕೆ. ಏನಾದರೂ ಡೌಟ್ ಇದೆ? ಈಗ ಇದು NCD ಕ್ಯಾಂಪ್ ಆಗ್ತಾ ಉಂಟು. ಎಲ್ಲರೂ ತಮ್ಮ 30 ವರ್ಷ ಮೇಲ್ಪಟ್ಟವರು ಎಲ್ಲರೂ BP ಶುಗರನ್ನೊಂದು ಆಗಾಗ ಚೆಕ್ ಮಾಡ್ತಾ ಇರಿ. ಚೆನ್ನಾಗಿ ನಿದ್ರೆ ಮಾಡಿ, ಆಹಾರದಲ್ಲಿ ಖಾರ, ಹುಳಿ, ಉಪ್ಪು ಇದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ, ಸ್ವೀಟನ್ನು ಕೂಡ ಸ್ವಲ್ಪ ಕಡಿಮೆ ಮಾಡಿ, ಡೈಲಿ ಯೋಗ ಧ್ಯಾನ ಮಾಡುವಂಥದ್ದು ಡೈಲಿ ಒಂದು ಅರ್ಧ ಗಂಟೆ ತಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಿ.
ವಾಕಿಂಗ್ ಮಾಡುವಂಥದ್ದು, ಮಕ್ಕಳಾದರೆ ಸೈಕ್ಲಿಂಗ್, ಸ್ಕಿಪ್ಪಿಂಗ್, ಮಕ್ಕಳನ್ನು ಕೂಡ ಸ್ವಲ್ಪ ಹೊರಗಡೆಗೆ ಆಟ ಆಡಲಿಕ್ಕೆ ಬಿಡುವಂಥದ್ದು. ಯಾಕೆಂದರೆ ಈಗಿನ ಇದರಲ್ಲಿ ಮೆಂಟಲಿ ಕೂಡ ಹೆಲ್ತ್ ಸ್ವಲ್ಪ ಇದಾಗುತ್ತೆ, ಸರಿ ಇರುವುದಿಲ್ಲ. ಆವಾಗ ಸ್ವಲ್ಪ ನಾವು ಹೊರಗಡೆ ಆ್ಯಕ್ಟಿವಿಟಿ ಮಾಡೋದ್ರಿಂದ ಈ ಮಾನಸಿಕ ಆರೋಗ್ಯವನ್ನು ಕೂಡ ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಏನೇ ಮಾನಸಿಕ ಆರೋಗ್ಯದಲ್ಲಿ ತೊಂದರೆ ಆದರೆ 14416ಗೆ ಕಾಲ್ ಮಾಡಿ. ನೀವು ಏನಾದರೂ ಅವರು ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ, ಅದರಿಂದ ನೀವು ಸಜೆಷನ್ ತೆಗೆದುಕೊಳ್ಬೋದು. ಹಾಗೆ ತುರ್ತು ಆರೋಗ್ಯ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದಾಗ ತುರ್ತು ಕಾಲ್ಗೆ 108ಕ್ಕೆ ಕರೆ ಮಾಡಿ. ಹಾಗೆ ಆರೋಗ್ಯದ ಸಮಸ್ಯೆ ಇದ್ದರೆ 104ಗೆ. ಹಾಗೆಯೇ ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ, ಕೆಲವರು ಮಹಿಳಾ ದೌರ್ಜನ್ಯವಾಗುವಂಥದ್ದು, ಮನೆಯಲ್ಲಿ ಕಿರುಕುಳ ನೀಡುವಂಥದ್ದು, ಇಂಥ ಸಮಸ್ಯೆ ಇದ್ದರೆ 181 ಅಂತೇಳಿ ಒಂದು ಸಖಿ ನಂಬರ್ ಇದೆ. ಆ ನಂಬರಕ್ಕೆ ಕಾಲ್ ಮಾಡಿ ಅವರು ತಮ್ಮ ಏನಾದರೂ ತೊಂದರೆ ಆದರೆ, ಅವರಿಗೆ ಮಾನಸಿಕವಾಗಿ ಆಘಾತ ಆದರೆ ಅದನ್ನು ಕೂಡ ವಿಚಾರಣೆಗೆ ಒಳಪಡಿಸ್ಬೋದು. ಹಾಗೆಯೇ ತಮ್ಮ ಮನೆಗಳಲ್ಲಿ ಯಾರೆಲ್ಲ ನಾವು ಸಂಪು ನೀರನ್ನು ಯೂಸ್ ಮಾಡ್ತೇವೆ ನಮ್ಮ ಡೈಲಿ ಮನೆಯಲ್ಲಿ ಕೆಲಸ, ನಮ್ಮ ಯಾವುದು ಕುಡಿಯಲು ಇರ್ಬೋದು, ಆಹಾರ ತಯಾರಿಕೆಗೆ ಇರ್ಬೋದು, ಈ ಟ್ಯಾಂಕನ್ನು 3 ತಿಂಗಳಿಗೊಮ್ಮೆ ನೀವು ಚೆನ್ನಾಗಿ ಅದನ್ನು ತೊಳೆದು ಬಿಟ್ಟು ಒಣಗಿಸಿ ಅದಕ್ಕೆ ನೀರು ತುಂಬಿಸಿ. ಯಾಕೆಂದರೆ ನೀರೆಲ್ಲ ಕೆಲವು ಸರ್ತಿ ಕಾಂಟಾಮಿನೇಟ್ ಆಗಿರ್ತದೆ, ನಮಗೆ ಗೊತ್ತಾಗೋದಿಲ್ಲ. ಆ ನೀರನ್ನು ಕೂಡ 3 ತಿಂಗಳಿಗೊಮ್ಮೆ ಪರೀಕ್ಷೆಗೆ ಒಳಪಡಿಸುವುದು ಉತ್ತಮ. ಇಷ್ಟು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಾನು ಈ ಒಂದು ಮನವಿ ಕೊಟ್ಟು, ನೀರು ಹಾಳಾಗಿದೆ ಅಂತ, ಬಾವಿಯ ನೀರು ಹಾಳಾಗಿದೆ ಅಂತ ಮನವಿ ಕೊಟ್ಟು ಸುಮಾರು 15 ದಿನ ಕಳೆಯಿತು. ಅದೇ ರೀತಿ ನಿಮ್ಮ ಬಾವಿಯ ನೀರನ್ನು ಪರೀಕ್ಷೆ, ಹೌದು, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲ ಅವರು ಇವತ್ತು ನೀರಿನ ನೋಡಿದ್ರು, ಎಷ್ಟು ಉಳಿದ ರಾಶಿ ಅವರು ನೋಡಿದ್ರು. ಅದಕ್ಕೆ ನಾನು ಈಗ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡುದು ಕೇಳುದು. ಇವತ್ತು ನೀರನ್ನು 3 ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ ಅಲ್ಲಿಂದ, ಹತ್ತಿರದ್ದು ಕೂಡ. ಅದು ಇವತ್ತು 2 ದಿನ ಬೇಕು ಟೆಸ್ಟಿಗೆ ತಗೊಂಡು ಹೋಗಿದ್ದಾರೆ ಆಶನವರು. ಅದು ಏನಾದರೂ ಅಂದರೆ ನಮ್ಮಲ್ಲಿ ಟೆಸ್ಟ್ ಆಗೋದು ಕುಡಿಯಲು ಯೋಗ್ಯವಾ ಅಲ್ವಾ ಅಷ್ಟು ಮಾತ್ರ. ನಾವು ಕೊಟ್ಟವ ಅವರದೇ ಅಲ್ಲಿದೆ ನಾವು 24 ತಾರೀಕಿಗೆ ಪರೀಕ್ಷೆ ಕೊಟ್ಟದ್ದು. 4 ದಿನದ ನಂತರ ಕಲ್ಚರಲ್ ಟೆಸ್ಟ್ ಮಾಡಿ ನಮಗೆ ರಿಪೋರ್ಟ್ ಬಂತು. ಆವಾಗ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಮತ್ತು ಫೀಕಲ್ ಬ್ಯಾಕ್ಟೀರಿಯಾ 0 ಇರುವಲ್ಲಿ 1600 ಬಂದಿದೆ. ಅದರ ಬಗ್ಗೆ ಈಗ ಏನು ಆಕ್ಷನ್ ತಗೊಳ್ಳಿಲ್ಲ. ನಮ್ಮ ನೆರೆಕರೆಯಲ್ಲಿ ಇಂಗು ಗುಂಡಿ ಮಾಡಿದ್ದಾರೆ. ಆ ಗುಂಡಿ ಮಾಡಿ ಒಂದು 8 ದಿನದ ಬಳಿಕ ನಮ್ಮ ನೀರು ಹಾಳಾಗಿದೆ. ಅಲ್ಲಿಯವರೆಗೆ ನಾವು 20ರವರೆಗೆ ನಾವು ಕುಡಿತಿದ್ದೆವು ಆ ಬಾವಿಯಲ್ಲಿ. 24ಕ್ಕೆ ವಾಸನೆ ಬಂತು. ಸ್ಟೂಡೆಂಟ್ ಅಲ್ಲಿದ್ದ ಬಾಡಿಗೆದಾರರು ಅಡ್ಮಿಟ್ ಆದರು. ಅದಕ್ಕೆ ನಾವು ಟೆಸ್ಟಿಗೆ ಕೊಟ್ಟೆವು. ಆವಾಗ ನಮಗೆ ಅದು ಕುಡಿಲಿಕ್ಕಲ್ಲ, ಸ್ನಾನಕ್ಕೂ ಯೋಗ್ಯವಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು. ಅದರ ಬಗ್ಗೆ ನಾವು ನಮ್ಮ ಪಂಚಾಯತ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಆಗ ಆ ಗುಂಡಿ ಇನ್ನೂ ಮುಚ್ಚಲಿಲ್ಲ. ನೀರು ಇನ್ನೂ ಕೂಡ ಅದು ಇನ್ನೂ ಕೊಳಚಾಗಿದೆ. ಇವತ್ತು ನಮ್ಮ ಅಧಿಕಾರಿಗಳು ನೋಡಿದ್ದಾರೆ, ಅಮ್ಲಮಂಗರ್ ನಮ್ಮ ಆರೋಗ್ಯ ಇಲಾಖೆಯವರು. ಇವತ್ತು ಇನ್ನೂ ಅದು ಅದೇ ಕೆಟ್ಟಿದೆ. ಇವತ್ತು 1600 ಅಲ್ಲ, ಸಾಧಾರಣ ಒಂದು 10,000 ಇರಬಹುದು ಫೀಕಲ್ ಬ್ಯಾಕ್ಟೀರಿಯಾ ಮತ್ತು ಇದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ. ತಾವುಗಳು ಇದರ ಬಗ್ಗೆ ಏನು ನಿಮ್ಮ ಇದರಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ. ಈಗ ನೀವು ಒಂದು ರಿಪೋರ್ಟ್ ಓದಿದ್ರು, ಅದರಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ ಅದರ ಬಗ್ಗೆ. ದಯಮಾಡಿ ಇದಕ್ಕೆ ಒಂದು ಉತ್ತರ ಕೊಡ್ಬೇಕಂತ ಕೇಳಿಕೊಳ್ತೇನೆ. ಈಗ ಬಂದದಕ್ಕೆ ಉತ್ತರ ಇಲ್ಲಲ್ಲ, ಕೊಟ್ಟಿದ್ದೇನಲ್ಲ, ಎಲ್ಲ ಇದರಲ್ಲಿ ಕೊಟ್ಟಿದ್ದೇನೆ. ಕೇಳಿ ಆರೋಗ್ಯ ಅಧಿಕಾರಿಗಳಿಗೆ ನಂತರ ನಾನು ಅಲ್ಲಿ ಪೈಕಂಪಡಿ ಒಂದು ಇಲಾಖೆ ಉಂಟು, ಪೊಲ್ಯೂಷನ್ ಇಲಾಖೆ ಉಂಟು, ಅಲ್ಲಿ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇನೆ. ನಂತರ ಎಲ್ಲ ಬೇಕಾದ ಎಲ್ಲ ಮಾನ್ಯ ಇವರಿಗೆ ನಮ್ಮ ಸ್ಪೀಕರ್ ಸಾಹೇಬರಿಗೆ ಕೂಡ ಕೊಟ್ಟಿದ್ದೇನೆ, DC ಅವರಿಗೆ ಕೂಡ ಕೊಟ್ಟಿದ್ದೇನೆ. ಓಕೆ ನೋಡಿ, ವಾರ್ಡ್ ಸಭೆಯಲ್ಲಿ ನಾವು ನೀವೆಲ್ಲ ಹೋಗಿದ್ದೀವಿ, ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಸ್ಥಳ ಪರಿಶೀಲನೆ ಮಾಡಿ ಆದಮೇಲೆ ಅವತ್ತು ಏನಾಯಿತು, ರಿಯಾಲಿಟಿ ಅವತ್ತು ಗೊತ್ತಾದಮೇಲೆ ಸ್ಪಾಟಲ್ಲಿ ಅವರಿಗೆ ಇಂಟಿಮೇಷನ್ ಕೊಟ್ಟಿದ್ದೀವಿ. ಆಮೇಲೆ 2 ನೋಟಿಸ್ ಇಶ್ಯೂ ಆಗಿದೆ ಆಲ್ರೆಡಿ. ನಾಳೆ ಇನ್ನೊಂದು ನೋಟಿಸ್ ಇಶ್ಯೂ ಆಗುತ್ತೆ. ಅಷ್ಟರಲ್ಲಿ ಅವರು ಕ್ಲಿಯರ್ ಮಾಡಬೇಕು. ಇಲ್ಲ ಅಂತಂದರೆ ಪಂಚಾಯತ್ ವತಿಯಿಂದ ಅವರು ತೋಡಿರ್ತಕ್ಕಂಥ ಗುಂಡಿಯನ್ನು ನಾವೇ ಬ್ಲಾಕ್ ಮಾಡಿ ಕ್ಲೋಸ್ ಮಾಡ್ತೀವಿ ಅದಕ್ಕೆ. ಆಮೇಲೆ ಅವನಿಗೆ ನಿನ್ನೆ ಕರೆದು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ತೋಡು ಅಲ್ಲಿ ನೀರು ಬಿಡುವಂತಿಲ್ಲ, ಡೈರೆಕ್ಟಾಗಿ ಏನು ಮಾಡಬೇಕು, ಲಿಫ್ಟ್ ಔಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಆಯಿತಾ? ಇನ್ನೂ ಒಂದು ನೋಟಿಸ್ ಕೊಡಬೇಕಾಗತ್ತೆ, ಕೊಡ್ತೀವಿ. ನಾವು ಅಂಚೆ ಇಲಾಖೆಯಿಂದ ಬಂದಿದ್ದೇವೆ. ಎಲ್ರಿಗೂ ಗೊತ್ತುಂಟು ಪೋಸ್ಟ್ ಆಫೀಸ್ನ ಬಗ್ಗೆ. ಸುಮಾರು 170 ವರ್ಷದಿಂದ ಭಾರತದಲ್ಲಿ ಅಂಚೆ ಕಚೇರಿ ಕಾರ್ಯನಿರ್ವಹಿಸ್ತಾ ಉಂಟು.
ಹಾಗೆ ನಿಮಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಮತ್ತು ಅದರ ಪ್ರಯೋಜನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವ ಅಂತೇಳಿ ಇಲ್ಲಿ ಬಂದಿದ್ದೇವೆ. ಪೋಸ್ಟ್ ಆಫೀಸ್ ಅಂದರೆ ತುಂಬ ಜನರಿಗೆ ಗೊತ್ತಿರೋದು ಕೇವಲ ಕಾಗದ ಪತ್ರಗಳು ಮತ್ತು ಅದನ್ನು ರವಾನಿಸುವುದು ಅಷ್ಟು ಮಾತ್ರ ಗೊತ್ತಿರ್ತದೆ. ಆದರೆ ಈ ಪೋಸ್ಟ್ ಆಫೀಸ್ನಲ್ಲಿರುವ ಯೋಜನೆಗಳು ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುವಂತೇಳಿ ನಾವು ಬಂದದ್ದು. ಪೋಸ್ಟ್ ಆಫೀಸ್ ಇವತ್ತು ಉಳಿತಾಯ ಖಾತೆ SB, ಈ ಉಳಿತಾಯ ಖಾತೆ ನೀವು ಒಂದು 500 ರೂಪಾಯಿ ಕಟ್ಟಿ ಒಂದು SB ಅಕೌಂಟ್ ಮಾಡಿದರೆ ಅದರಲ್ಲಿ ನಿಮಗೆ ಸರಕಾರದ ಎಲ್ಲ ಪ್ರಯೋಜನಗಳು DBT, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಈ ಯೋಜನೆ ಮೂಲಕ ನಿಮಗೆ ಹಿರಿಯ ನಾಗರಿಕರಿಗೆ ಪಿಂಚಣಿ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ನ ವ್ಯವಸ್ಥೆ ಮತ್ತು ಇನ್ಯಾವುದು ಸರ್ಕಾರದಿಂದ ನಿಮಗೆ ಸವಲತ್ತೆಲ್ಲ ಸಿಗ್ತದೆ. ಅದನ್ನು ಕೂಡ ನಮ್ಮ ಈ SB ಖಾತೆ ಮುಖಾಂತರ ನಿಮಗೆ ಪಡೆದುಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗೆ ಈಗ ಇವತ್ತು ನಿಮಗೆ SB ಖಾತೆ ಇದ್ದರೆ ಅದಕ್ಕೆ ಎಲ್ಲ ಫೆಸಿಲಿಟಿ ಉಂಟು. ಬ್ಯಾಂಕಿನಲ್ಲಿ ಇರುವ ಹಾಗೆ ನೆಫ್ಟ್ ಫೆಸಿಲಿಟಿ ಉಂಟು, RTGS ಮಾಡಲಿಕ್ಕೆ ಆಗ್ತದೆ ಅಥವಾ ಆನ್ಲೈನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ. ಎಲ್ಲ ಫೆಸಿಲಿಟಿ ಕೂಡ ಆ SB ಖಾತೆಯಲ್ಲಿ SB ಖಾತೆ ಹೊಂದಿದರೆ ಅದರಿಂದ ಸಿಗ್ತದೆ. ಮತ್ತು ನೀವು ಎಲ್ಲರಿಗೂ ಗೊತ್ತುಂಟು ಸಾಧಾರಣ ಸುಕನ್ಯಾ ಸಮೃದ್ಧಿ ಖಾತೆ. ಸುಕನ್ಯಾ ಸಮೃದ್ಧಿ ಖಾತೆ ಅಂದರೆ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಸುಕನ್ಯಾ ಸಮೃದ್ಧಿ ಖಾತೆ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಅಂದರೆ ಸುಕನ್ಯಾ ಸಮೃದ್ಧಿ ಖಾತೆ ಮತ್ತು ಈಗ ಭಾಗ್ಯಲಕ್ಷ್ಮಿ ಅಂತ ಉಂಟು, ರಾಜ್ಯ ಸರ್ಕಾರದ ಭಾಗ್ಯಲಕ್ಷ್ಮಿ ಯೋಜನೆ. 2019 ನಂತರ ಈ 2 ಖಾತೆಗಳು ಒಂದೇ ಆಗಿವೆ. ಈಗ ಒಂದೇ ಅಕೌಂಟ್ ಇರಬೇಕು, ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ. 2019 ನಂತರ ಇದೆರಡು ಮರ್ಜ್ ಆಗಿದೆ. 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ BPL ಕಾರ್ಡ್ ಹೊಂದಿರುವವರಿಗೆ ರಾಜ್ಯ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಉಂಟು. ಅದರಲ್ಲಿ ಗೌರ್ಮೆಂಟ್ ನಿಮಗೆ ಆ ಖಾತೆಗೆ ಪ್ರತಿ ವರ್ಷ 3,000 ಹಾಗೆ ಹಾಕ್ತಾರೆ 15 ವರ್ಷ. ಅದಕ್ಕೆ ಬೇಕಾದರೆ ಪೇರೆಂಟ್ಸ್ ಕೂಡ ಎಕ್ಸ್ಟ್ರಾ ಹಣ ಕಟ್ಬೋದು. 1 ವರ್ಷಕ್ಕೆ 1.5 ಲಕ್ಷ ತನಕ ಅದಕ್ಕೆ ಡೆಪಾಸಿಟ್ ಮಾಡುವ ಅವಕಾಶ ಉಂಟು ಈ ಯೋಜನೆಯಲ್ಲಿ. ಹಾಗೆ BPL ಕಾರ್ಡ್ ಹೊಂದಿರುವವರಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು APL ಕಾರ್ಡ್ನವರಿಗೆ ಸುಕನ್ಯಾ ಸಮೃದ್ಧಿ ಅಂತ ಉಂಟು, ಸುಕನ್ಯಾ ಸಮೃದ್ಧಿ ಯೋಜನೆ. ಮತ್ತು ಪೋಸ್ಟ್ ಆಫೀಸಲ್ಲಿ ಗಂಡು ಮಕ್ಕಳಿಗೆ ಬೇಕಾದರೆ PPF ಖಾತೆ ಅಂತ ಉಂಟು, 15 ವರ್ಷದ ಯೋಜನೆ ಇದು. PPF ಅಂತೇಳಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಆ ಖಾತೆಗೆ ನೀವು ಮಿನಿಮಮ್ 500 ಮತ್ತು ಮ್ಯಾಕ್ಸಿಮಮ್ 1.5 ಲಕ್ಷ ತನಕ 1 ವರ್ಷದಲ್ಲಿ ಡೆಪಾಸಿಟ್ ಮಾಡ್ಬೋದು. 7.1% ಬಡ್ಡಿ ಉಂಟು. ಅದಕ್ಕೆ ನೀವು 15 ವರ್ಷ ಕಟ್ಟಬೇಕು. ಅದರ ನಂತರ ನಿಮಗೆ ಮೆಚ್ಯೂರಿಟಿ ಅಮೌಂಟ್ ಸಿಗ್ತದೆ. ಮತ್ತು ಹಿರಿಯ ನಾಗರಿಕೆಗೆ ಸೀನಿಯರ್ ಸಿಟಿಸನ್ ಅಂತ ಅಕೌಂಟ್ ಉಂಟು. ಅದರಲ್ಲಿ 8.2% ಬಡ್ಡಿ ಬರ್ತದೆ. ನಿಮಗೆ 3 ತಿಂಗಳಿಗೊಮ್ಮೆ ಆ ಬಡ್ಡಿ ನಿಮ್ಮ ಉಳಿತಾಯ ಖಾತೆಗೆ ಜಮೆ ಆಗ್ತದೆ. ಅದು ನಿಮಗೆ 5 ವರ್ಷದ ಯೋಜನೆ. ನಿಮಗೆ ಮ್ಯಾಕ್ಸಿಮಮ್ ಒಬ್ಬರ ಹೆಸರಲ್ಲಿ 30 ಲಕ್ಷ ತನಕ ಡೆಪಾಸಿಟ್ ಮಾಡುವ ಅವಕಾಶ ಉಂಟು. ಹಾಗೆ ನಿಮಗೆ ಇನ್ಶೂರೆನ್ಸ್ ಸ್ಕೀಮ್ ಕೂಡ ಉಂಟು ಪೋಸ್ಟ್ ಆಫೀಸಲ್ಲಿ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂತೇಳಿ, ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ. ನೀವು ಗ್ರಾಮೀಣ ಪ್ರದೇಶ, ಈಗ ಇಲ್ಲಿ ಗ್ರಾಮ ಪಂಚಾಯತ್ ಏರಿಯಾ ಬರ್ತದೆ, ಗ್ರಾಮೀಣ ಪ್ರದೇಶದವರಿಗೆ ಇನ್ಶೂರೆನ್ಸ್ ಯೋಜನೆ. ಇದರಲ್ಲಿ ಕೂಡ ನಿಮಗೆ ಉಳಿತಾಯ ಮಾಡ್ಬೋದು. ಇದರಲ್ಲಿ ಉಳಿತಾಯವೂ ಆಗ್ತದೆ ನಿಮಗೆ, ಮತ್ತು ಅದಕ್ಕೆ ಬೋನಸ್ ಕೂಡ ಸಿಗ್ತದೆ, ಮತ್ತು ನಿಮಗೆ ಇನ್ಶೂರೆನ್ಸ್ ಕೂಡ ಕವರ್ ಆಗಿರ್ತದೆ ಈ ಗ್ರಾಮೀಣ ಅಂಚೆ ಜೀವ ವಿಮೆ. ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಉಂಟು, PLI. ಅದು ಅಂದರೆ ಮುಂಚೆ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಮಾತ್ರ ಇತ್ತು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಕೂಡ ಆಗ್ತದೆ ಅದು ಮಾಡಲಿಕ್ಕೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ. 19 ವರ್ಷದಿಂದ 55 ವರ್ಷದ ಒಳಗಿನವರಿಗೆ ಮಾಡ್ಬೋದು ಈ ಯೋಜನೆಯಲ್ಲಿ. ಡಿಗ್ರಿ ಕಂಪ್ಲೀಟ್ ಆದರೆ ಒಂದು ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇದ್ದರೆ ಅದರಲ್ಲಿ ಕೂಡ ನಿಮಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಆಕ್ಸಿಡೆಂಟ್ ಪಾಲಿಸಿ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಆ ಎಲ್ಲ ಸ್ಕೀಮ್ಗಳು ಈಗ ಅಂಚೆ ಕಚೇರಿಯಲ್ಲಿ ಉಂಟು. ಅದರ ಪ್ರಯೋಜನವನ್ನು ನೀವು ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಹೋಗಿ ಕೂಡ ಪಡ್ಕೊಳ್ಬೋದು. ಅಥವಾ ಡಾಕ್ ಸೇವಾ ಅಂತ ಆ್ಯಪ್ ಉಂಟು, ಅದರಲ್ಲಿ ಕೂಡ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ, ಪೋಸ್ಟಲ್ ಯೋಜನೆಯ ಬಗ್ಗೆ. ಹಾಗೆ ಇನ್ನೂ ಕೂಡ ತುಂಬ ಯೋಜನೆಗಳು ಉಂಟು ಪೋಸ್ಟ್ ಆಫೀಸಲ್ಲಿ.
ಅದರ ಎಲ್ಲ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬೋದು. ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿ ಪಡಿಬೋದು, ಅಥವಾ ವೆಬ್ಸೈಟ್ ಮುಖಾಂತರವೂ ಪಡಿಬೋದು, ಅಥವಾ ನಿಮ್ಮ ಪೋಸ್ಟ್ ಮ್ಯಾನ್ ಮುಖಾಂತರ ಕೂಡ ಅದರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ. ಇಷ್ಟು ಹೊತ್ತು ಇಲ್ಲಿ ಅಂಚೆ ಕಚೇರಿಯ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ PDO ಸರ್, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನ ಬೆನಿಫಿಟ್ ಅಂದರೆ ನಿಮಗೆ ಅದರಲ್ಲಿ ನೀವು ಒಂದು ಸಮ್ ಇನ್ಶೂರ್ ಅಂತ ಇರ್ತದೆ, 1 ಲಕ್ಷ 2 ಲಕ್ಷ 3 ಲಕ್ಷ, ಹಾಗೆ ಒಬ್ಬರ ಹೆಸರಲ್ಲಿ 50 ಲಕ್ಷ ತನಕ ನಿಮಗೆ ಇನ್ಶೂರೆನ್ಸ್ ಮಾಡ್ಬೋದು. 50 ಲಕ್ಷ ತನಕ. ಅದರಲ್ಲಿ ನಿಮಗೆ ಏಜಿನ ಮೇಲೆ ಡಿಪೆಂಡ್. ಅದು 19 ವರ್ಷದಿಂದ 55 ವರ್ಷ ತನಕ ಸಣ್ಣ ಏಜಿನವರು ಮಾಡಿದರೆ ಅವರಿಗೆ ಪ್ರೀಮಿಯಂ ಕಟ್ಟಲಿಕ್ಕೆ ಕಡಿಮೆ ಬರ್ತದೆ, ಮತ್ತು ಸಿಗುವಾಗ ಬೋನಸ್ ಅಮೌಂಟು ಜಾಸ್ತಿ ಸಿಗ್ತದೆ. ಹಾಗೆ ಇದರಲ್ಲಿ ಈಗ GST ಇತ್ತು ಮುಂಚೆ, ಈಗ ಮೊನ್ನೆ ಅಕ್ಟೋಬರಿಂದ GST ತೆಗೆದಿದ್ದಾರೆ. ಗೌರ್ಮೆಂಟ್ ಆಫ್ ಇಂಡಿಯಾಗೆ GST ತೆಗೆದಿದೆ. ಹಾಗಾಗಿ ಈಗ GST ಇಲ್ಲ, ಖಾಲಿ ಪ್ರೀಮಿಯಂ ಮಾತ್ರ ಕಟ್ಟಲಿಕ್ಕೆ. ನಿಮಗೆ ಸೇವಿಂಗ್ಸ್ ಆಗ್ತದೆ ನೀವು ಕಟ್ಟಿದ ಹಣ. ಎರಡನೇದಾಗಿ ನಿಮಗೆ ಬೋನಸ್ ಸಿಗ್ತದೆ, ಮತ್ತು ನಿಮಗೆ ಇನ್ಶೂರೆನ್ಸ್ ಕವರ್ ಆಗ್ತದೆ. ಈ 3 ಒಂದೇ ಇದರಲ್ಲಿ ಕವರ್ ಆಗ್ತದೆ ನಿಮಗೆ PLI ಪಾಲಿಸಿಯಲ್ಲಿ. ಹಾಗೆ ಈಗ ಅದು ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಮಾತ್ರ ಇತ್ತು, ಈಗ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಕೂಡ ಇದನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಹಾಗೆ ಇದರದ್ದು ಮಾಡ್ಬೋದು ನಿಮಗೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲ ನೀವು ಕೇಳೋದು, ಹೆಲ್ತ್ ಇನ್ಶೂರೆನ್ಸ್ ಈಗ ಬಂದಿದೆ ಪೋಸ್ಟ್ ಆಫೀಸಲ್ಲಿ ಒಂದು. ಅದು ಒಬ್ಬರ 18ರಿಂದ 65 ವರ್ಷ ತನಕದವರು ಮಾಡ್ಬೋದು. ಅದರಲ್ಲಿ ಒಬ್ಬರಿಗೆ ಆದರೆ 756 ರೂಪಾಯಿ ಬರ್ತದೆ ಪ್ರೀಮಿಯಮ್ 1 ವರ್ಷಕ್ಕೆ. ಒಬ್ಬರಿಗೆ ಸಿಂಗಲ್ ಪರ್ಸನ್, 4 ಜನರಿಗೆ ಮಾಡ್ಬೋದು, ಫ್ಯಾಮಿಲಿ, 2 adult 2 child, 2100 ರೂಪಾಯಿ ಬರ್ತದೆ ವರ್ಷಕ್ಕೆ. ಆದರೆ ಅದರಲ್ಲಿ 15 lakhs ತನಕ ಕ್ಲೈಮ್ ಉಂಟು. ಆದರೆ ಒಂದೊಂದು ಎಂತ ಅಂದರೆ 2 ಲಕ್ಷದ ಒಳಗಿನ ಬಿಲ್ ಕ್ಲೈಮ್ ಇಲ್ಲ. ಅದರಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಬಿಲ್ ಕ್ಲೈಮ್ ಆಗೋದಿಲ್ಲ. 2 ಲಕ್ಷದ ನಂತರ 15 ಲಕ್ಷ ತನಕ ಸಿಗ್ತದೆ ಹಾಸ್ಪಿಟಲ್ ಬಿಲ್. ಹಾಗೆ ಅದರಲ್ಲಿ 2 ಲಕ್ಷದ ಒಳಗಿನ ಬಿಲ್ ಬಂದರೆ ಕ್ಲೈಮ್ ಇಲ್ಲ, ಮಾತ್ರ ಏನು ಕ್ಲೈಮ್ ಇಲ್ಲ. ಈಗ 1,90,000 ಬಿಲ್ ಆದರೆ ಸಿಗುವುದಿಲ್ಲ 1 ರೂಪಾಯಿ ಕೂಡ. ಇಲ್ಲ 5 ಲಕ್ಷ ಬಿಲ್ ಆದರೆ ನಿಮಗೆ ಹಾಸ್ಪಿಟ್ಲಲ್ಲಿ 2 ಲಕ್ಷ ಸಿಗುವುದಿಲ್ಲ, ಉಳಿದ 3 ಲಕ್ಷ ಸಿಗ್ತದೆ. ಹಾಗಾಗಿ ಅದಕ್ಕೆ ಪ್ರೀಮಿಯಂ ಕಡಿಮೆ. ಒಬ್ಬರಿಗೆ ಕೇವಲ 1 ವರ್ಷಕ್ಕೆ 756 ರೂಪಾಯಿ ಪ್ರೀಮಿಯಂ ಬರುವುದು. 65 ಏಜ್ನ ಒಳಗೆ ಮಾಡ್ಬೋದು. ಅದಕ್ಕಿಂತ ಮೇಲೆ ಇಲ್ಲ. 19 to 65 ಏಜ್, 65 ಏಜ್ ತನಕ ಮಾಡ್ಬೋದು ಈ ಸ್ಕೀಮಲ್ಲಿ. RD ನಿಮಗೆ 6.7% ಉಂಟು ಈಗ. ಅದು 2019ನಲ್ಲಿ ಕೊರೋನಾ ಬಂತಲ್ಲ, ಆಗ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಕಡಿಮೆ ಆಗಿತ್ತು. ಆಗ ಅಕೌಂಟ್ ಓಪನ್ ಮಾಡಿದವರಿಗೆ ಅದೇ ಇಂಟ್ರೆಸ್ಟ್ ಸಿಗ್ತದೆ. ಈಗ ಹೊಸತು ಮಾಡಿದರೆ 6.7 ಉಂಟು. ಹೌದು. ಈಗ 67 ಅಲ್ಲ, ನೀವು 1000 RD ಮಾಡಿದರೆ ನಿಮಗೆ 72,000 ಸಿಗ್ತದೆ ಈಗ. ಅದು ಕೊರೋನಾ ಟೈಮಲ್ಲಿ ಮಾಡಿದ ಅಕೌಂಟಿಗೆ ಸ್ವಲ್ಪ ಕಡಿಮೆ ಆಗಿತ್ತು ಇಂಟ್ರೆಸ್ಟ್. ಆಗ ಬಡ್ಡಿ ಎಲ್ಲ ಗೌರ್ಮೆಂಟ್ ಡೌನ್ ಮಾಡಿತ್ತು, ಹಾಗೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಬ್ರೋಷರ್ ಕೊಡು. ಬೇರೆ ಏನಾದರೂ ಇದೆ? ಈಗ ಅಂಚೆ ಇಲಾಖೆಯವರಿಂದ ಆರೋಗ್ಯ ಒಂದು ಇನ್ಸೂರೆನ್ಸ್ ಪಾಲಿಸಿಯನ್ನು ಎಲ್ಲರೂ ಮಾಡಬೇಕು. ಅದು ತುಂಬ ಪ್ರೀಮಿಯಂ ಕೂಡ ತುಂಬ ಕಡಿಮೆ ಇದೆ ಅಲ್ಲ, 700 ಆಯ್ತಲ್ಲ ವರ್ಷಕ್ಕೆ. ಬೇರೆ ಏನಾದರೂ ಇದೆ? ಯಾವ ಸರ್? ಇಲ್ಲ, ಮ್ಯಾಕ್ಸಿಮಮ್ 65 ವರ್ಷದವರೆಗೆ ಮಾಡ್ಬೋದು ಅಲ್ಲ ಸರ್? ಬೇರೆ ಏನಿದೆಯಾ? ಬೇರೆ ಏನಾದರೂ ಉಂಟಾ? ಹೇಳಿ. ಹೌದು. ಈಗ ಅದೇ ನಾನು ಹೇಳಿದ್ದೆ ನೋಡಿ ನಿಮಗೆ, DBT ಟ್ರಾನ್ಸ್ಫರ್ ಅಂತೇಳಿ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್. ಈಗ ಆಧಾರ್ ಬೇಸಲ್ಲಿ ಬರುವುದು. ಅಂದರೆ ತುಂಬ ಇದೆಲ್ಲ ಆಗ್ತಿತ್ತು, ಫ್ರಾಡ್ ಎಲ್ಲ, ಬೇರೆ ಬೇರೆ ಅಕೌಂಟ್ಗಳಲ್ಲೆಲ್ಲ ಹಣ ತಗೊಳ್ತಿದ್ರು. ಈಗ ಅದನ್ನು DBT ಮಾಡಿದ್ದಾರೆ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತೇಳಿ. ಗೌರ್ಮೆಂಟ್ ಸ್ಕೀಮ್ ಎಲ್ಲ DBTಯಲ್ಲಿ ಬರುವುದು.
ಹಾಗೆ ಆಧಾರ್ ನಿಮಗೆ ಬೇಕಾಗ್ತದೆ. ಹಾಂ 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 ಅದು ಅವರ ಹತ್ರ ಡಾಕ್ಯುಮೆಂಟ್ ಎಲ್ಲ ಇದ್ದರೆ ಮಾಡ್ಬೋದು. ಡಾಕ್ಯುಮೆಂಟ್ ಹೌದೌದು, ಡಾಕ್ಯುಮೆಂಟ್ ಬೇಕು ಅದಕ್ಕೆ. ನೀವು ಪಟ್ಟಿ ಮಾಡಿ ಕೊಟ್ಟರೆ ನೋಡುವ ಅದು. ಹಾಂ, ಅದು ಅಂದರೆ ಕ್ಯಾಂಪ್ ನೀವು ಪಂಚಾಯತಿಂದ ಏನಾದರೂ ಮಾಡಿದರೆ ಕ್ಯಾಂಪ್ ಎಲ್ಲ ಮಾಡ್ಬೋದು. ಲಾಸ್ಟ್ ಟೈಮ್ ಒಮ್ಮೆ ಆಗಿತ್ತು ಇಲ್ಲಿ ಕ್ಯಾಂಪ್, ಹಾಗೇನಾದರೂ ಇದ್ದರೆ ಮಾಡ್ಬೋದು. ಹಾಂ, ಮನೆಗೆ ಹೋಗಿ ಮಾಡುವ ಕೂಡ ವ್ಯವಸ್ಥೆ ಉಂಟು, ಆದರೆ ಡಾಕ್ಯುಮೆಂಟ್ ಮಾತ್ರ ಬೇಕು. ಇಲ್ಲಾಂದರೆ ಅವರ ಆಧಾರ್ನ ರಿಜೆಕ್ಟ್ ಮಾಡ್ತಾರೆ, ಅದು ಸರಿ ಡಾಕ್ಯುಮೆಂಟ್ ಇಲ್ಲದಿದ್ದರೆ. ಅದರ ಹಾಂ ಹಾಂ ಅದು ಹಾಗೆ ಇಲ್ಲ ಮೇಡಮ್. ಹೌದು, ನಿಮಗೆ ಉಳ್ಳಾಲದಲ್ಲಿ ಉಂಟು, ಉಳ್ಳಾಲ. ಹಾಂ ಹೌದು ಹೌದು. ನೀವು ಒಂದು ದಿನ ಆಧಾರ್ ಕ್ಯಾಂಪ್ ಮಾಡಿದರೆ ಬೇಕಾದರೆ ಸಂಡೇ ಕೂಡ ಮಾಡ್ಬೋದು. ಅದನ್ನು ನಿಮಗೆ ಒಂದೇ ದಿನದಲ್ಲಿ ಅವರನ್ನೆಲ್ಲ ಕರೆಸಿ ಅಲ್ಲಿ ಕ್ಯಾಂಪಲ್ಲಿ ನಿಮಗೆ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡುವ ವ್ಯವಸ್ಥೆ ಮಾಡ್ಬೋದು. ಕ್ಯಾಂಪ್ ಮಾತ್ರ ಮಾಡಬೇಕಾಗ್ತದೆ. ಒಂದು ತುಂಬ ಜನ ಇದ್ದರೆ, ಒಂದು ಅಟ್ಲೀಸ್ಟ್ ಒಂದು 50-60 ಜನ ಆದರೂ ಇದ್ದರೆ ಮಾಡ್ಬೋದು. ಹಾಂ 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 ನಿಮಗೆ ಹಾಗೆ ಒಬ್ಬರೊಬ್ಬರಿಗೆ ಹೋಗುವವರಾದರೆ ನಿಮಗೆ ಮದಕ್ಕದಲ್ಲಿ ಪೋಸ್ಟ್ ಆಫೀಸ್ ಉಂಟು ನೋಡಿ, ಅಲ್ಲಿ ಅವರು ಪೋಸ್ಟ್ ಮ್ಯಾನ್ ಮಾಡಿ ಕೊಡ್ತಾರೆ ನಿಮಗೆ ಫೋನ್ ನಂಬರ್ ಅಪ್ಡೇಟ್. ಹೋಗೋದಾದರೆ ಅಲ್ಲಿ ಹೋಗಿ ಮಾಡ್ಬೋದು. ನಿಮಗೆ ಮದಕದಲ್ಲಿ ಪೋಸ್ಟ್ ಆಫೀಸ್ಗೆ ಹೋದರೆ ಅವರ ಹತ್ರ ಅದರದ್ದು ID ಉಂಟು. ಅವರು ನಿಮಗೆ 1 ಗಂಟೆ ತನಕ ಇರ್ತಾರೆ. 9 ರಿಂದ 1 ಗಂಟೆ ಒಳಗೆ ಹೋದರೆ, ಹೋಗುವವರಾದರೆ ಹೋಗ್ಬೋದು, ಅಲ್ಲಿ ಮಾಡಿಕೊಡ್ತಾರೆ ಅವರು. ಅದು ಮತ್ತೆ ನಿಮಗೆ ಅಪ್ಡೇಟ್ ಆಗ್ತದೆ. ಅಥವಾ ಉಳ್ಳಾಲ ಪೋಸ್ಟ್ ಆಫೀಸಲ್ಲಿ ನಿಮಗೆ 9 ರಿಂದ 5 ಗಂಟೆ ತನಕ ಉಂಟು, ಫೆಸಿಲಿಟಿ ಉಂಟು. ಆಧಾರ್ ನಂಬರ್, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದರೆ 75 ರುಪೀಸ್. ಹಾಂ, ಅದು ಅವರದ್ದು ಆಧಾರ್ ಚಾರ್ಜ್, ಆಧಾರ್ನವರದ್ದು UIDAI ಅವರ ಚಾರ್ಜ್ ಉಂಟು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲಿ ಹೊಸ ಸ್ಕೀಮುಗಳೇನಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿಬಿಟ್ಟು, ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಹೇಳಿದರು. ಅಂದರೆ 1/4/2020ರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಟೈಅಪ್ ಮಾಡಿದ ಕಾರಣ ನಾವು ಹೇಳುವುದಾದರೆ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸುಕನ್ಯಾ ಸಮೃದ್ಧಿ ಯೋಜನೆ ಪಾಸ್ ಪುಸ್ತಕವನ್ನು ಮಾಡಲಿಕ್ಕೆ ಬಾರದು ಅಂತ ಹೇಳಿ. ಯಾಕಂದರೆ ನಮ್ಮ ಇಲಾಖೆಯಿಂದ ಬರುವುದು ಅದೇ ಸುಕನ್ಯಾ ಸಮೃದ್ಧಿ ಯೋಜನೆಯ ಪಾಸ್ ಪುಸ್ತಕ. ಅದಕ್ಕೋಸ್ಕರ BPL ಕುಟುಂಬದಲ್ಲಿರುವ ಹುಟ್ಟಿದಂಥ 2 ಹೆಣ್ಣು ಮಕ್ಕಳಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಸೌಲಭ್ಯ ಸಿಗುವಂಥದ್ದು. ಅದೇ ಪೋಸ್ಟಲ್ ಇಲಾಖೆಯಿಂದ ಅವರು ವರ್ಷಕ್ಕೆ 3,000 ಬೆನಿಫಿಟನ್ನು ಕೊಡ್ತಾರೆ. ಅದೇ ರೀತಿ ನಮ್ಮ ಇಲಾಖೆಯ LIC ಮೂಲಕ 19,300 ರೂಪಾಯಿಯನ್ನು ಡೆಪಾಸಿಟ್ ಇಡುವಂಥದ್ದು. ಇದು 18 ವರ್ಷದ ನಂತರ ಸಿಗುವಂಥ ಪರಿಪಕ್ವ ಮೊತ್ತ 1,97,000 ರೂಪಾಯಿ ನಮ್ಮ ಡಿಪಾರ್ಟ್ಮೆಂಟಿಂದ. ಅದೇ ರೀತಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ವರ್ಷಕ್ಕೆ 3,000 ಅವರ ಡಿಪಾರ್ಟ್ಮೆಂಟಿಂದ ಕೊಡುವಂಥದ್ದು. ಇದು ಭಾಗ್ಯಲಕ್ಷ್ಮಿಯ ಫಲಾನುಭವಿಗಳಿಗೆ ಸಿಗುವಂಥ ಮೊತ್ತ. ಈಗ ನಮ್ಮ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 18 ವರ್ಷ ಆಗಿ 19 ವರ್ಷ ಎಲ್ಲ ಆಗ್ತಾ ಇದೆ. 1/4/2006ರಿಂದ ಈ ಯೋಜನೆ ಪ್ರಾರಂಭ ಆಗಿದೆ. ಇದರಲ್ಲಿ ಈಗ 6-7ರಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಅವರೀಗ ಎಲ್ಲರಿಗೆ ಮೆಚುರಿಟಿ ವ್ಯಾಲ್ಯೂ 34,325 ರೂಪಾಯಿ ತನಕ ಬಂತು. ಅದೇ ರೀತಿ 7-8ರಲ್ಲಿ ದಾಖಲಾದಂತಹ ಮಕ್ಕಳಿಗೆ ಸಹ ಈಗ ಮೊನ್ನೆ ಫೆಬ್ರವರಿ ತಿಂಗಳಿಂದ ಪರಿಪಕ್ವ ಮೊತ್ತ ಬರ್ತಾ ಇದೆ, ಅವರ ಅಕೌಂಟಿಗೆ ನೇರವಾಗಿ ಜಮೆ ಆಗ್ತಾ ಇದೆ. ಇದರಲ್ಲಿ ಒಂದು ಏನು ಅಂತ ಹೇಳಿದರೆ, ಅವರ ದಾಖಲೆಗಳನ್ನು ನಾವು 18 ವರ್ಷ ಆದ ತಕ್ಷಣ ನಮ್ಮ ಅಂಗನವಾಡಿ ಟೀಚರ್ಸ್ಗಳ ಮೂಲಕ ತಗೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಅವರ ಮಾಹಿತಿಯನ್ನು, ಅವರು ಶಾಲೆಗೆ ಹೋಗೋ ಶಾಲೆ ದೃಢೀಕರಣ, ಅದೇ ರೀತಿ ಅವ್ರದ್ದು ಸಿಂಗಲ್ ಅಕೌಂಟು, ಅದೇ ರೀತಿ ಮಗುವಿದ್ದು ಬರ್ತ್ ಸರ್ಟಿಫಿಕೇಟ್, ಅದೇ ರೀತಿ ಅವ್ರದ್ದು ಆಧಾರಲ್ಲಿ ಮೊಬೈಲ್ ನಂಬರಿಗೆ ಅವರಿಗೆ OTP ಹೋಗ್ತದೆ. ಇದೆಲ್ಲವನ್ನು ಅಪ್ಡೇಟ್ ಮಾಡಿದಂಥ ಮಾಹಿತಿಯನ್ನು ನಾವು ಆನ್ಲೈನಲ್ಲಿ ಫೀಡ್ ಮಾಡಬೇಕಾದ ಕಾರಣ ಪೋಷಕರು ಇದಕ್ಕೆ ಸಹಕಾರ ಕೊಡಬೇಕು. ಯಾಕಂತ ಹೇಳಿದರೆ ಕೆಲವೊಬ್ಬರು ಭಾಗ್ಯಲಕ್ಷ್ಮಿ ಅರ್ಜಿ ಕೊಡುವಾಗ ನಮ್ಮ ಈ ಊರಲ್ಲಿ ಇರ್ತಾರೆ, ಈ ಅಂಗನವಾಡಿಯಲ್ಲಿ ಇರ್ತಾರೆ, ಈಗ ಎಲ್ಲೋ ಬೇರೆ ಕಡೆಯಲ್ಲಿ ಹೋಗಿರ್ತಾರೆ. ಆಗ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಅವ್ರು ತಗೊಂಡಿರ್ಬೇಕು. ಯಾಕಂತ ಹೇಳಿದರೆ ನಮಗೆ ಯಾವ ಅಂಗನವಾಡಿ ಕೇಂದ್ರದಲ್ಲಿ ಭಾಗ್ಯಲಕ್ಷ್ಮಿ ಅರ್ಜಿಯನ್ನು ಕೊಡ್ತಾರೋ ಅಲ್ಲೇ ಅವರಿಗೆ ಆ ಸೌಲಭ್ಯವನ್ನು ಕೊಡುವಂಥ ವ್ಯವಸ್ಥೆ ಇರುವಂಥದ್ದು. ಅದು ಮೆಚುರಿಟಿ ಇರ್ಬೋದು, ಒಂದು ವೇಳೆ ಮಗುವಿನ ತಂದೆ ಡೆತ್ ಆದರೆ ಮರಣ ಪರಿಹಾರ ಸಹ ಕೊಡುವಂಥ ಒಂದು ಸೌಲಭ್ಯ ಈ ಯೋಜನೆ ಅಡಿಯಲ್ಲಿದೆ. ಹಾಗಾಗಿ ಭಾಗ್ಯಲಕ್ಷ್ಮಿ ಮಕ್ಕಳ ಒಂದು
ಪೋಷಕರು ಕಾರ್ಯಕರ್ತೆಯದು ನಂಬರ್ ಮತ್ತು ಆ ಪೋಷಕರು ಅವರ ನಂಬರನ್ನು ನಮ್ಮ ಟೀಚರ್ಸ್ಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದು ಉತ್ತಮ ಅಂತ ಹೇಳುವಂಥದ್ದು. ಅದೇ ರೀತಿ ಮಾತೃವಂದನ ಯೋಜನೆ ಇದು ಕೂಡ ಹಾಗೆ, ಅದಕ್ಕೆ APL BPL ಅಂತ ಏನಿಲ್ಲ, ಇದು ಗರ್ಭಿಣಿಯರಿಗೆ ಕೊಡುವಂತಹ ಸೌಲಭ್ಯ. ಮೊದಲ ಗರ್ಭಿಣಿಗೆ ಅವರು ಗರ್ಭಿಣಿಯಾಗಿದ್ದಾಗ ಆರೋಗ್ಯ ಇಲಾಖೆಯಿಂದ ತಾಯಿ ಕಾರ್ಡ್ ಪಡ್ಕೊಂಡಿರಬೇಕು. ತಾಯಿ ಕಾರ್ಡ್ ಪಡ್ಕೊಂಡು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ದಾಖಲಾಗಿ ನಮ್ಮ ಅಂಗನವಾಡಿ ಕೇಂದ್ರ ಪೂರಕ ಪೌಷ್ಟಿಕ ಆಹಾರಗಳನ್ನು ಪಡ್ಕೊಂಡು, ಅದೇ ರೀತಿ ಆರೋಗ್ಯ ಇಲಾಖೆಯಿಂದ ಅವರು ಆರೋಗ್ಯ ತಪಾಸಣೆ, ಅದೇ ರೀತಿ TT ಚುಚ್ಚುಮದ್ದು ಇದೆಲ್ಲವನ್ನು ಪಡ್ಕೊಂಡು ಇದರಲ್ಲಿ ಹೆಲ್ತ್ ಕಾರ್ಡಲ್ಲಿ ಅವರು ಏನು ದಿನಾಂಕವನ್ನು ನಮೂದಿಸಿರ್ತಾರೆ. ಆ ದಿನಾಂಕ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿ ಆ ಒಂದು ತಾಯಿ ಕಾರ್ಡನ್ನು ಇಟ್ಕೊಂಡು ನಮ್ಮ ಅಂಗನವಾಡಿಯಲ್ಲಿ ದಾಖಲೆ ಮಾಡಿಕೊಂಡು ನಾವು ಅವರಿಗೆ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಆನ್ಲೈನ್ ಮೂಲಕವೇ ಆ ಅರ್ಜಿಯನ್ನು ಕೂಡ ಫೀಡ್ ಮಾಡುವಂಥದ್ದು ನಮ್ಮ ಅಂಗನವಾಡಿ ಟೀಚರ್ಸ್ ಮಾಡ್ತಾರೆ. ಅವರಿಗೆ ಕೂಡ ಮೊದಲ ಗರ್ಭಿಣಿಗೆ 5,000 ರೂಪಾಯಿ ಪ್ರೋತ್ಸಾಹಧನ. ಅದೇ ರೀತಿ ಆ ಗರ್ಭಿಣಿ 2ನೇ ಹೆರಿಗೆಯಲ್ಲಿ ಅವರಿಗೆ ಹೆಣ್ಣು ಮಗುವಾದರೆ ಆ ಹೆಣ್ಣು ಮಗುವಿಗೆ 3.5 ತಿಂಗಳ ಇಂಜೆಕ್ಷನ್ ಆದ ನಂತರ ಅವರಿಗೆ ಕೊಡುವಂಥ ಒಂದು ಪ್ರೋತ್ಸಾಹಧನ 6,000 ರೂಪಾಯಿ. ಇದು ಈ ಮಾತೃವಂದನಾ ಯೋಜನೆಯಲ್ಲಿ ಸಿಗುವಂತಹದ್ದು. ಅದೇ ರೀತಿ ಉದ್ಯೋಗಿನಿ ಯೋಜನೆ ಅಂತ ಹೇಳಿ, ಇದು ಸ್ವಂತ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ವರ್ಷದಲ್ಲಿ ಸೆಪ್ಟೆಂಬರ್ ಅಥವಾ ಜುಲೈ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳಲ್ಲಿ ಅರ್ಜಿಗಳನ್ನು ನೀಡಲಿಕ್ಕೆ ಆನ್ಲೈನಲ್ಲಿ ಅಪ್ಲೈ. ಇದು ಕೂಡ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಸ್ವಂತ ಉದ್ಯೋಗ ಮಾಡುವಂಥ ಮಹಿಳೆಯರಿಗೆ ಕನಿಷ್ಠ 1 ಲಕ್ಷ, ಗರಿಷ್ಠ 3 ಲಕ್ಷ ತನಕ ಅವರಿಗೆ ಸಾಲ ಸೌಲಭ್ಯ ಕೊಡುವಂಥ ವ್ಯವಸ್ಥೆ ಇದೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 50% ಸಬ್ಸಿಡಿ, ಇತರರಿಗೆ 30% ಸಬ್ಸಿಡಿಯನ್ನು ಈ ಯೋಜನೆಯಲ್ಲಿ ಕೊಡುವಂಥದ್ದು. ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಇದಕ್ಕೆ ಸಬ್ಸಿಡಿಯನ್ನು ಕೊಡುವಂಥದ್ದು. ಆದರೆ ಲೋನ್ ಇಲ್ಲ ಬ್ಯಾಂಕಿನವರು ಮಂಜೂರು ಮಾಡೋದು. ನಾವು ಇಲಾಖೆಯವರು ಅರ್ಜಿಯನ್ನು ಬ್ಯಾಂಕಿಗೆ ಸಂಬಂಧಪಟ್ಟ ಬ್ಯಾಂಕಿಗೆ ಕೊಡ್ತೇವೆ. ಬ್ಯಾಂಕಿನವರು ಯಾವ ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ಆ ಡಾಕ್ಯುಮೆಂಟ್ಸನ್ನು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನಮ್ಮ ಇಲಾಖೆಗೆ ನಾವು ಯಾವ ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಬ್ಯಾಂಕಿನವರು. ನಾವು ಅರ್ಜಿಯನ್ನು ಅಲ್ಲಿಗೆ ಕಳಿಸಿಬಿಡ್ತೇವೆ. ಇದು ಉದ್ಯೋಗಿನಿ ಯೋಜನೆ. ಅದೇ ರೀತಿ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ 3 ರಿಂದ 6 ವರ್ಷದ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ, ಅದೇ ರೀತಿ ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ, ಅದೇ ರೀತಿ ಆರೋಗ್ಯ ತಪಾಸಣೆ, ರೋಗ ನಿರೋಧಕ ಚುಚ್ಚುಮದ್ದು, ಮಾಹಿತಿ ಸೇವೆ ಇದೆಲ್ಲ ಸೇವೆಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಅದರೊಟ್ಟಿಗೆ ನಮ್ಮ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು ಕೂಡ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂತೇಳಿದರೆ ಪೋಷಣ ಅಭಿಯಾನ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಸಾವನ್ನಪ್ಪದೆ ಬದುಕಬೇಕು, ಅವರ ಆರೋಗ್ಯ ಸ್ಥಿತಿ ಕೂಡ ಚೆನ್ನಾಗಿರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪೋಷಣ ಅಭಿಯಾನ ಯೋಜನೆ ಅಂತ ಹೇಳುವ ನಿಟ್ಟಿನಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಒಂದು ಮಾಹಿತಿಗಳು, ಅದು ಮಕ್ಕಳಿಗೆ ಪೂರಕ ಪೌಷ್ಟಿಕ ಇರ್ಬೋದು, ಗರ್ಭಿಣಿಗೆ ಸೀಮಂತ ಕಾರ್ಯಕ್ರಮ ಮಾಡೋದಿರ್ಬೋದು, ಅದೇ ರೀತಿ ಮಗುವಿಗೆ ಅನ್ನಪ್ರಾಶನ 6 ತಿಂಗಳ ನಂತರ ಅಥವಾ 6 ತಿಂಗಳ ಮೊದಲು ಕೆಲವು ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ಮಾಡುವಂಥದ್ದು ಇದು ಪೋಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಮಾಡ್ತೇವೆ. ಅದೇ ರೀತಿ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳನ್ನು ತೂಕ ಮಾಡುವಂಥದ್ದು, ಇದು ಆರೋಗ್ಯ ಮಟ್ಟವನ್ನು ಗುರುತಿಸಲಿಕ್ಕೆ ಮಕ್ಕಳ ತೂಕ ಮಾಡೋದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂತೇಳಿದರೆ 6 ವರ್ಷ ತನಕ ಮಕ್ಕಳ ಒಂದು ಆರೋಗ್ಯ ಮಟ್ಟವನ್ನು ಸರಿಪಡಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಪೋಷಕರ ಸಹಕಾರ ಮತ್ತು ನಮ್ಮ ಇಲಾಖೆಯೊಂದಿಗೆ. ಯಾಕಂತೇಳಿದರೆ ಇದಕ್ಕೆ ಆದ ಒಂದು ಹಾಸ್ಪಿಟಲ್ ಇದೆ, NRC ಅಂತೇಳಿ, ವೆಲ್ನಾಕ್ ಪಕ್ಕ ನಮ್ಮದೇ ಒಂದು ಇಲಾಖೆ ನಡೆಸುವಂಥ ಆಸ್ಪತ್ರೆ NRC. ಅದರಲ್ಲಿ ಕಡಿಮೆ ತೂಕದ ಮಕ್ಕಳು ಮತ್ತು ವಿಪರೀತ ಕಡಿಮೆ ತೂಕದ ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಅಲ್ಲಿ ಯಾವುದೇ ರೀತಿಯ 1 ರೂಪಾಯಿ ಖರ್ಚಿಲ್ಲದೆ ಮಗುವಿಗೆ ಎಲ್ಲ ರೀತಿಯ ಚೆಕಪ್ಗಳನ್ನು ಮಾಡ್ತಾರೆ. ಅದೇ ರೀತಿ ಮಗುವಿನೊಟ್ಟಿಗೆ ಒಬ್ಬರು ನಿಂತರೆ, ತಂದೆ ಅಥವಾ ತಾಯಿ ಮಗುವನ್ನು ನೋಡಿಕೊಳ್ಳಿಗೆ ನಿಂತರೆ ಅವರಿಗೆ ದಿನಕ್ಕೆ 200 ರೂಪಾಯಿ ಹಾಗೆ ಅವರಿಗೆ ಸಂಭಾವನೆಯನ್ನು ಕೂಡ ಕೊಡ್ತಾರೆ. ಇದು ಅವರು 1 ವಾರ 2 ವಾರ ನಿಲ್ಲಿಕ್ಕೆ ತಯಾರಿರಬೇಕು ಪೋಷಕರು. ಅಲ್ಲಿ ಮಗುವಿಗೆ ಯಾವ ರೀತಿ ಫುಡ್ಡನ್ನು ಮಾಡಿ ಕೊಡಬೇಕು, ಯಾವ ಟೈಮ್ಗೆ ಹೇಗೆ ಕೊಡಬೇಕು, ಅಂದರೆ ಆ ಮಗು ಫುಡ್ಡಿನ ಅಂದರೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಏನು ಮಗು ತೂಕ ಕಡಿಮೆಯಾಗಿದೆ ಅಂತ ಇದ್ದರೆ ಅಥವಾ ಅದಕ್ಕೆ ವೈದ್ಯಕೀಯ ಕಾರಣದಿಂದ ತೂಕ ಕಡಿಮೆಯಾಗಿದೆ ಅಂದರೆ ಅಲ್ಲಿ ಎಲ್ಲ ಚೆಕಪ್ಗಳನ್ನು ಮಾಡಿಕೊಂಡು ಮಗುವಿಗೆ ಸರಿಯಾದ ಒಂದು ಆರೋಗ್ಯ ತಪಾಸಣೆ, ಅದೇ ರೀತಿ ಪೌಷ್ಟಿಕ ಆಹಾರವನ್ನು ಯಾವ ರೀತಿ ಕೊಡೋದು ಇದೆಲ್ಲವನ್ನು ಅವರಿಗೆ ತಾಯಿಗೆ ಮನವರಿಕೆ ಮಾಹಿತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆ ಮಗು ಒಳ್ಳೆ ರೀತಿಯಾಗಿ ಬದುಕಬೇಕು. ಅದೇ ರೀತಿ ಮಗುವಿಗೊಂದು ಆರೋಗ್ಯ ಚೆನ್ನಾಗಿ ಮಾಡಲಿಕ್ಕೆ ಈ ಒಂದು NRC ಹಾಸ್ಪಿಟ್ಲಲ್ಲಿ ದಾಖಲೆ ಮಾಡಿದರೆ ಎಷ್ಟೋ ಮಕ್ಕಳು ಚೆನ್ನಾಗಿ ಆಗಿದ್ದಾರೆ. ಅಂದರೆ ನಮ್ಮಲ್ಲಿ ಇಲ್ಲಿ 300ರಲ್ಲಿ ಕೃಷ್ಣಕೋಡಿ ಅಂಗನವಾಡಿಯಲ್ಲಿ 1 ಮಗು ಮಾತ್ರ ಸಾಧಾರಣ ಕಡಿಮೆ ತೂಕದಲ್ಲಿ ಇದೆ. ಆ ಮನೆಯವರಿಗೆ ನಾವು ಮನವೊಲಿಸಿದ್ದೇವೆ, ಆದರೂ ಆ ಪೇರೆಂಟ್ಸ್ ಅಲ್ಲಿಗೆ ಬರಲಿಕ್ಕೆ ಕೇಳ್ತಾ ಇಲ್ಲ. ಅದೇ ನಮ್ಮ ಪಂಚಾಯತಿನವರು ಅವರಿಗೆ ಏನಾದರೂ ಮನವರಿಕೆ ಮಾಡಬೇಕು ಅಂತೇಳಿ ತಮ್ಮ ಹತ್ರ ರಿಕ್ವೆಸ್ಟ್. ಯಾಕಂತೇಳಿ ನಾವು ಕಾರ್ಯಕರ್ತರು ಹೋಗಿ ಹೇಳಿ ಆಯಿತು.
ಅದೇ ರೀತಿ ಮೊನ್ನೆ ಅಂಬ್ಲಮೊಗರಲ್ಲಿ ನಾವು ಈ ಸಾಧಾರಣ ಮತ್ತು ವಿಪರೀತ ಕಡಿಮೆ ತೂಕದ ಮಕ್ಕಳಿಗೆ ನಾವು ವಿಶೇಷ ಆರೋಗ್ಯ ತಪಾಸಣೆ ಅಂತೇಳಿ ಹೋಮಿಯೋಪತಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇದರ ಜಂಟಿ ಸಹಯೋಗದೊಂದಿಗೆ ನಾವು ಕ್ಯಾಂಪನ್ನು ಸಹ ಆಯೋಜಿಸಿದ್ದೆವು. ಅಲ್ಲಿಗೆ ಈ ಮಗುವನ್ನು ಅವರು ಕರ್ಕೊಂಡು ಬರಲಿಲ್ಲ. ತಾಯಿಗೆ ನಾವು ಹೇಳಿದ್ದೆವು, ಆದರೂ ಅವರು ಮಗುವನ್ನು ಕರ್ಕೊಂಡು ಬರಲಿಲ್ಲ. ಮಗುವನ್ನು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ತಂದೆ ತಾಯಿಯರು ಅದಕ್ಕೆ ಒಪ್ಪಿಗೆ ಕೊಡಬೇಕು, ಅಂದರೆ ಅವರು ಮನಸ್ಸು ಮಾಡಬೇಕು. ನಾವು ಅವರಿಗೆ ಎಷ್ಟು ಹೇಳಿದರೂ ಕೆಲವರು ಅರ್ಥ ಮಾಡಿಕೊಳ್ಳೋದಿಲ್ಲ. ಅಂಥ ನಿಟ್ಟಿನಲ್ಲಿ ನಾವು ಏನು ಅಸಹಾಯಕರು. ಅದಕ್ಕೆ ನಾವು ಅದನ್ನು ಬಾಲವಿಕಾಸ ಸಮಿತಿ, ನಮ್ಮ ಸಮಿತಿಗಳಲ್ಲಿ ಕೂಡ ಈ ಮಾಹಿತಿಯನ್ನು ಅವರಿಗೆ ಹೇಳ್ತೇವೆ. ನಮ್ಮಿಂದ ಅಸಾಧ್ಯವಾದ ಕೆಲಸಗಳನ್ನು ಅಲ್ಲಿ ನೀವಾದರೂ ನಮಗೆ ಸಹಕಾರ ಕೊಡಿ ಅಂತ ಹೇಳುತ್ತಾ ಅವರಿಗೆ ಕೇಳಿದ್ದೇವೆ. ಆದರೂ ಆ ಮಗುವನ್ನು ಅವರು ಕರ್ಕೊಂಡು ಬರಲಿಲ್ಲ. ಮಗು ಮಾತ್ರ ಅಂಗನವಾಡಿಗೆ ಬರ್ತಾ ಇದೆ. ಅದಕ್ಕೆ ಪೌಷ್ಟಿಕ ಆಹಾರದ ಕೊರತೆಯಿಂದ, ಬೇರೇನು ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್, ಆದರೆ ಪೌಷ್ಟಿಕ ಆಹಾರದ ಕೊರತೆ ಅಂದರೆ ತಾಯಿ ಸರಿಯಾಗಿ ಕೊಡ್ತಾ ಇಲ್ಲ ಇನ್ ಟೈಮಿಗೆ. ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಕೆಲವು ಮಾಹಿತಿಯನ್ನು ನಾವು ಹೇಳ್ತೇವೆ. ಇದರಲ್ಲಿ ಎರಡು ರೀತಿಯ ಮಾಹಿತಿ ಇರ್ತವೆ. ಯಾಕಂದರೆ ಒಂದು, ನಮ್ಮ ಹಣವನ್ನು, ಮೊಬೈಲ್ನಲ್ಲಿದ್ದ ಹಣವನ್ನು ಯಾವ ಥರ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತದೆ. ಅದು ಬಿಟ್ಟರೆ ನಮ್ಮ ಮಾದಕ ವಸ್ತುವಿನ ಬಗ್ಗೆ. ಮಾದಕ ವಸ್ತು ಹೇಳಬೇಕಂದ್ರೆ, ಈಗ ಕೆಲವರು ಮನೆಯಲ್ಲಿ, ಈಗ ಊರಲ್ಲಿ ಮನೆ ಇರುವಾಗ ಈ ಕೆಲವರು ಅಪರಿಚಿತ ವ್ಯಕ್ತಿಗಳು ಬರ್ತಾರೆ, ಬರೋದು ಬೈಕಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ. ಹಾಗೆ ನಿಮ್ಗೆ ಮನೆಯವರಿಗೆ ಗೊತ್ತಾಗ್ತದೆ ನಮ್ಮ ಊರಿನವರು ಅಲ್ಲ, ಅವರು ಯಾಕೆ ಬರ್ತಾರೆ. ಹಾಗೆ ಬರುವಾಗ ನೀವು ಸಹ ಅವ್ರನ್ನ ಒಬ್ಸರ್ವ್ ಮಾಡಬೇಕಾಗ್ತದೆ. ಈಗ ನೀವೇ ನಮಗೆ ಬಾತ್ಮೀದಾರ ಆಗ್ತೀರಿ, ಯಾರು ಈ ಆ ಏರಿಯಾದ ಜನರ ನಿಮಗೆ ಬಾತ್ಮೀದಾರ ಆದರೆ, ಈಗ ನೀವು ಬರುವ ಗಾಡಿಯನ್ನು ನಂಬರ್ ನೋಡಬೇಕಾಗ್ತದೆ. ವ್ಯಕ್ತಿಗಳು ನೋಡಿದರೆ, ವ್ಯಕ್ತಿ ನೋಡ್ಲಿಕ್ಕೆ ಆಗ್ತಿದ್ರು ಗಾಡಿ ನಂಬರ್ ನೋಡಿದರೆ ನಮ್ಗೆ ಮಾಹಿತಿ ಕೊಟ್ಟರೆ ಅದು ಯಾರ ಗಾಡಿನ. ಯಾಕಂದರೆ ಅವರು ಈ ಗಾಂಜಾ ಅಲ್ಲಾದರೆ MDMA ತಂದು ಅಲ್ಲಿ ಸಪ್ಲೈ ಮಾಡಿ ಹೋಗ್ತಾರೆ. ಹೋದರೆ ಅಲ್ಲಿ ನಿಮ್ಮ ವಠಾರದಲ್ಲಿರುವ ಮಕ್ಕಳಿದ್ರೆ ಸಣ್ಣ ಮಕ್ಕಳಾಗ್ಬೋದು, ದೊಡ್ಡ ಮಕ್ಕಳಾಗ್ಬೋದು, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಆಗ್ಬೋದು. ಆದರೆ ಈ ಮಾದಕ ವಸ್ತು ಒಮ್ಮೆ ಸೇವನೆ ಮಾಡಿದರೆ ಅದನ್ನು ಬಿಡಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಮನೆಯಲ್ಲಿ ದೊಡ್ಡ ಸಮಸ್ಯೆ ಆಗ್ತದೆ ಅದು. ಯಾಕಂದರೆ ಅವನಿಗೆ ಲಾಸ್ಟ್ ಮೂಮೆಂಟ್ ಬರುವಾಗ ಅದು ಇಲ್ಲದೆ ಅವನ ಜೀವನ ಇಲ್ಲ, ಆ ಥರ ಆಗ್ತದೆ. ಅದಕ್ಕೋಸ್ಕರ ಮನೆಯಲ್ಲಿ ತಂದೆ ತಾಯಿಗಳು ತನ್ನ ಮಕ್ಕಳು ಏನು ಮಾಡ್ತಾರೆ, ಯಾವ ರೀತಿಯಲ್ಲಿ ಹೋಗ್ತಾರೆ ಅಂತೇಳಿ ನೀವೊಂದು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮಲ್ಲಿದೆ. ಹಾಗಿರುವಾಗ ಯಾವ ಮಕ್ಕಳು ಈಗ ನಮ್ಮ ಮನೆಗೆ ಹೊರಗೆ ಹೋಗುವಾಗ ನಾವು ಸ್ವಲ್ಪ ಜವಾಬ್ದಾರಿ ನೋಡಬೇಕಾಗ್ತದೆ. ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನೋಡಿಕೊಳ್ಬೇಕು. ಅದೇ ಹೇಳಿದಾಗೆ ಈಗ ನಾವು ಬೇರೆ, ಈಗ ಯಾವುದಾದ್ರೂ ನಿಮ್ಗೆ ಮಾಹಿತಿ ಸಿಕ್ಕಿದ್ರೆ, ಈಗ ಇಂಥ ಗಾಡಿ ಬಂದಾಗ ನೀವು ಡೈರೆಕ್ಟ್ 112 ಒತ್ತಿ, 8 ಒತ್ತಿದರೆ ನೀವು ಕಂಪ್ಲೇಂಟ್ ನೋಟ್ ಮಾಡಿ, ಈ ಥರ ನಮ್ಮ ಏರಿಯಾದಲ್ಲಿ ಒಬ್ಬ ಒಂದು ಗಾಡಿ ಬೈಕ್ ನಂಬರ್ ಇಷ್ಟು ಬಂದಿದೆ, ಆ ಗಾಡಿಯ ಬಗ್ಗೆ ನೀವು ಮಾಹಿತಿ ಅವ್ರಿಗೆ ಕೊಟ್ಟರೆ ಅವ್ರು ಕಂಪ್ಲೇಂಟ್ ನಮ್ಮ 112 ಗಾಡಿಗೆ ಆಗ್ತಾರೆ. ನೋಡಿ, ಗಾಡಿ ಅಲ್ಲೇ ಇದೆ, ಆ 112 ಗಾಡಿ ನೋಡಿ ಹೊರಗಡೆ ಇದೆ. ಆ ಗಾಡಿ ಕಂಪ್ಲೇಂಟ್ ಬಂದರೆ ನಾವು ಆ ಯಾರು ಕಂಪ್ಲೇಂಟ್ ಕಳಿಸ್ತೀರಿ ಅವರ ಫೋನ್ ನಂಬರು ಗೌಪ್ಯವಾಗಿರ್ತೇವೆ, ಯಾರಿಗೆ ನಾವು ಹೇಳೋದಿಲ್ಲ. ನಾವು ಬಂದು ನೋಡಿದರೆ ನಮಗೆ ಸಿಕ್ಕಿದರೆ ನಾವು ಅವರನ್ನು ಮೆಡಿಕಲ್ ಮಾಡಿಸ್ತೇವೆ. ಪಾಸಿಟಿವ್ ಬಂದರೆ ನಾವು ಅವ್ರ ಮೇಲೆ ಕೇಸ್ ಮಾಡ್ತೇವೆ. ಹಾಗಿರುವಾಗ ನೀವು ಯಾವ ಜವಾಬ್ದಾರಿಕೆಯಿಂದ ನಿಮ್ಮ ಏರಿಯಾದಲ್ಲಿ ಅಂತ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಬಂದರೆ ಸ್ವಲ್ಪ ನೀವು ನೋಡ್ಕೊಂಡು, ನಮ್ಗೆ ಯಾಕೆ ಅಂತೇಳಿ ಆ ಥರ ಇರಬಾರ್ದು. ಒಬ್ಬರು ನೀವು ಒಳ್ಳೆ ಕೆಲಸ ಮಾಡಿದರೆ ಇನ್ನೊಬ್ಬರು ಮನೆ ಮಕ್ಕಳು ಅವರದು ಒಳ್ಳೆತನ ನಮ್ಗೆ ಗೊತ್ತಾಗ್ತದೆ. ನಿಮ್ಗೆ ಯಾರಿದ್ರೆ, ಯಾರು ಸಿಕ್ಕಿದ್ರು ಸಹ ಆ ಮಾಹಿತಿ ನಮಗೆ ನೀವು ಕೊಡಿ. ನಿಮಗೆ ಪೊಲೀಸ್ನವ್ರಿಗೆ ಮಾಹಿತಿ, ಕೆಲವರು ಹೇಳ್ತಾರೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟರೆ ನಮಗೆ ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಅದೆಲ್ಲ ಕರೀದಿಲ್ಲ. ನಿಮಗೆ ಸ್ವಲ್ಪ ನಿಮ್ಮ ಏರಿಯಾದಲ್ಲಿ ಜಾಗೃತ ಮಾಡಿದರೆ, ಒಬ್ಬರು ಮನೆಯವರು ಒಳ್ಳೆ ಕೆಲಸ ಮಾಡಿದರೆ ಆ ಏರಿಯಾವೇ ಒಳ್ಳೆ ಕೆಲಸ ಆಗ್ತದೆ. ಮತ್ತು ನಾವು ಇದಿರ್ತೇವೆ ನೋಡಿ, ಈಗ ಡಿಜಿಟಲ್ ಇದಿರ್ತದೆ. ಈಗ ಕೆಲವೊಮ್ಮೆ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ಸ್ ಬರ್ತದೆ, ನೀವು ಅದು ಕ್ಲಿಕ್ ಮಾಡಿದ ಕೂಡಲೇ ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ನಿಮಗೆ 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ನಿಮ್ಗೆ ಖುಷಿ ಆಗ್ತದೆ. ನೀವು 1 ಲಕ್ಷ ರೂಪಾಯಿಯನ್ನು ಹಣ ಕಟ್ಟಿದ ಕೂಡಲೇ ಅವರೆಂತ ಮಾಡ್ತಾರೆ, ನೀವು ಹತ್ತಿರದವರಲ್ಲ ಇದ್ದವ್ರು ಹೇಳ್ತೀನಿ, ನೀವು ಕಟ್ಟಿ ನಿಮಗೆ ಹಣ ಬರ್ತದೆ ಅಂತೇಳಿ. ಹಾಗಾದರೆ ಎಲ್ಲರೂ ಕಟ್ಟಿದ ಕೂಡಲೇ ಅವರೆಂತ ಮಾಡ್ತಾರೆ, ಅದನ್ನು ಅಂತಂದರೆ ಅದು ಲಿಂಕಲ್ಲಿ ಇರ್ತದೆ, ನಾರ್ತ್ ಇಂಡಿಯಲ್ಲಿ ಇರ್ತದೆ, ಛತ್ತೀಸ್ಗಢ, ಪಂಜಾಬ್ ಆ ಸೈಡಿಂದ. ಆಗ ಅವರೆಂತ ಮಾಡ್ತಾರೆ, ಎಲ್ಲ ಕಟ್ಟಿದವರೆಲ್ಲ ಇಲ್ಲಿ ನೀವು ಲೋಕಲ್ ಕಟ್ಟಿದವರು ಬದಲು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮಿಂದ 1 ಲಕ್ಷ ರೂಪಾಯಿ ಕಟ್ಟಿಸಿದ್ದಾರೆ ಅಂತೇಳಿ. ಹಾಗಿರುವಾಗ ನಿಮ್ಮೊಳಗೆ ಗಲಾಟೆ ಆಗ್ತದೆ. ಅದಕ್ಕೆ ಯಾವಾಗ ನೀವು ಸಾಕೀಗ ಇಂಥ ಲಿಂಕ್ಸ್ ಬಂದರೆ ಅದಕ್ಕೆ ಕೊಡಬೇಡಿ. ಕೆಲವು ಲೋನ್ ಆ್ಯಪ್ ಬರ್ತದೆ, ಅದಕ್ಕೆ ನೀವು ಇದು ಮಾಡಬೇಡಿ. ನಿಮ್ಗೆ ಏನೇ ಮೊಬೈಲಿಗೆ ಲಿಂಕ್ಸ್ ಬಂದರೆ ನೀವು ಇಮಿಡಿಯೇಟಾಗಿ ನೀವು 112ಗೆ ಕಂಪ್ಲೇಂಟ್ ಮಾಡಿ, ಈ ಥರ ಬಂದು, ಇಲ್ಲಾಂದರೆ ಉಳ್ಳಾಳ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡಿ. ನೀವು ಆ ಲಿಂಕ್ಗೆ ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ನೀವು ಸ್ವಲ್ಪ ಇದು ಮಾಡಿ. ಯಾವುದು ಇದರಲ್ಲಿ ಜಾಸ್ತಿ ಕೆಲವು ಮಹಿಳೆಯರು ಮನೆಯಲ್ಲೇ
ಮನೆಯಲ್ಲೇ ಇದ್ದು ನೀವು ಹಣ ಸಂಪಾದನೆ ಮಾಡಿ ಅಂತಲೇ ಅಡ್ವರ್ಟೈಸ್ ಕೊಡ್ತಾರೆ. ಅದು ಮಾಡ್ಬಿಟ್ಟು ನೋಡಿ, ಕೆಲವರು 7 ಲಕ್ಷ 8 ಲಕ್ಷ 9 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದವರು ನಮ್ಮ ಸ್ಟೇಷನ್ಗೆ ಕೆಲವು ಕಂಪ್ಲೇಂಟ್ ಬರ್ತಾ ಉಂಟು. ಈಗ ಮನೆಯಲ್ಲಿ ನಿಂತು ಆದಾಯ ಗಳಿಸಿ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿ ನಿಮಗೆ 2 ಲಕ್ಷ ರೂಪಾಯಿ ಸಿಗ್ತದೆ ಅಂತೇಳಿ ನಿಮ್ಗೆ ಆಸೆ ಆಗ್ತದೆ ಮಾಡುವ ಅಂತೇಳಿ ಮಾಡಿದ ಕೂಡಲೇ ಹಣ ಹೋದ್ನ ಸಿಗುದಿಲ್ಲ ಅದು. ಯಾಕಂದ್ರೆ ನಮ್ಮ ಊರ್ಲನ್ನಲ್ಲ, ಈ ಛತ್ತೀಸ್ಗಢಕ್ಕೆ ಹೋಗ್ಬೇಕಾದ್ರೆ 1 ಲಕ್ಷಕ್ಕೆ ನಾವು ಅಸಲಿನಲ್ಲಿ ಹೋಗ್ಬೇಕಾದ್ರೆ ನಿಮಗೊಂದು 2 ಲಕ್ಷ ರೂಪಾಯಿ ಖರ್ಚಿದೆ. ಯಾರ ಗೊತ್ತಾಗೋದಿಲ್ಲ ಅದು ಆಗಿರೋ. ಆಯ್ತಾ, ಈ ನಿಮ್ಮದು ಲಿಂಕ್ಸ್ ಮನಿ ಲಿಂಕ್ಸ್ ಮತ್ತು ಈ ಫ್ರಾಡ್ ಎಲ್ಲ ಇರುವಾಗ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ಅಂಥದ್ದೇನಾದರೂ ಲಿಂಕ್ಸ್ ಬಂದರೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ನೀವು ಮಾಹಿತಿ ಕೊಡಬೇಕು. ಮತ್ತು ನೋಡಿ, ಸಣ್ಣ ಮಕ್ಕಳು ಈಗ ಮನೆ ಒಳಗಡೆ ನೀವು ಅವರಿಗೆ ರೂಮ್ನಲ್ಲಿ ಓದ್ಲಿಕ್ಕೆ ಅಂತ ಹೇಳಿ ಅವ್ರಿಗೆ ಮೊಬೈಲ್ ಕೊಟ್ಟು ನೀವು ಹೊರಗಡೆ ನೀವು ಸೀರಿಯಲ್ ನೋಡ್ತಾ ಇರ್ತೀರಿ. ಮಕ್ಕಳು ನೋಡಿ ಯಾರಿಗಾರಿಗೆ ಫೋನ್ ಮಾಡ್ತಾರೆ, ಕೆಲವೊಮ್ಮೆ ಇವರೇ ಯಾರು ಗಾಂಜಾದವ್ರಿಗೆ ಆಗಿರ್ಬೋದು, MDM ಅವರಿಗೆ, ನಿಮ್ಗೆ ಗೊತ್ತಾಗೋದಿಲ್ಲ ಅದು. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಮಕ್ಕಳ ಮೊಬೈಲನ್ನು ನೀವು ಜಾಗ್ರತೆಯನ್ನು ನೋಡ್ಕೊಳ್ಬೇಕು. ಅವರು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಏದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ನೀವು ಅವರಲ್ಲಿ ಒಂದು ನಿಗಾ ಇಡಬೇಕು ಮಕ್ಕಳ ಮೇಲೆ. ಯಾಕಂದ್ರೆ ನೋಡಿ, ಕೆಲವು ಮನೆ ಹೆಂಗಸರು ನೋಡಿದೆ ನಾನು, ಸಣ್ಣ ಮಕ್ಕಳು ಕೂಗುವಾಗ ಮೊಬೈಲ್ ಆನ್ ಮಾಡಿ ಕೊಡ್ತಾರೆ ಮಕ್ಕಳ ಕೈಯಲ್ಲಿ. ಆಗಿಂದ ಮಗುವಿಗೆ ಮೊಬೈಲ್ನ ಗೀಳು ಬರ್ತದೆ. 1 ವರ್ಷ ಮಗು ಕೂಗಿದ 2 ವರ್ಷ ಮಗು ಕೂಗಿದ ಕೂಡಲೇ ಮೊಬೈಲ್ ಏನೊಂದು ಆನ್ ಮಾಡಿ ಕೊಡ್ತಾರೆ. ಆಗ ಅದು ಗೀಳು ಹಿಡಿದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಇದಾಗೋದಿಲ್ಲ. ನೀವು ಅದನ್ನು ಇದು ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟ ನಂತರ ನೀವು ಸೀರಿಯಲ್ ನೋಡ್ಲಿಕ್ಕೆ ಹೋಗ್ತೀರ. ಹಾಗಿರುವಾಗ ಅಂಥದ್ದೆಲ್ಲ ನೀವು ಇದಕ್ಕೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅವ್ರ ಮಕ್ಕಳಿಗೆ ನೀವು ಮನೆಯಲ್ಲಿ ನಮಗೆ ಮೊದಲ ಪಾಠಶಾಲೆ. ಹಾಗಿರುವಾಗ ತಂದೆ ತಾಯಿಯವರು ಮಕ್ಕಳ ಬಗ್ಗೆ ಸ್ವಲ್ಪ ಅವರು ಎಲ್ಲಿಗೆ ಹೋಗ್ತಾರೆ, ಏನು ಹೋಗ್ತಾರೆ ಅಂತ ಹೇಳಿದೆ ನಾನು. ಅದರ ಬಗ್ಗೆ ಇಟ್ಕೊಳ್ಳಿ. ಯಾಕಂದರೆ ಲಾಸ್ಟಿಗೆ ಮನೆಗೆ ಪೊಲೀಸರು ಹುಡುಕಿ ಬರುವ ಪರಿಸ್ಥಿತಿ ಮಾಡಬೇಡಿ. ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಇದು ನೋಡಿ. ಹಾಗೆ ನೀವು ಗಾಂಜಾದ ಎಲ್ಲಾದರೂ ನಿಮಗೆ ಮಾಹಿತಿ ಇದ್ದರೆ ನಮಗೆ ನೀವು 112 ಕಂಪ್ಲೇಂಟ್ ಮಾಡಿ, ನಾವು ಇಮಿಡಿಯೇಟ್ ಬರ್ತೇವೆ. ಅದು CC ಕ್ಯಾಮರಾ ನಿಮ್ಮ ಸ್ಥಳೀಯ ಆಡಳಿತರು ಮಾಡಬೇಕಾಗ್ತದೆ. ಸ್ಥಳೀಯ ಆಡಳಿತದಲ್ಲಿ ಈಗ ಕಮಿಷನ್ ಆಫೀಸಲ್ಲಿ ಹೇಳಿದ್ರೆ, ಈಗ ಒಬ್ಬರು ಮನೆಯವರು ಅವರೇ CC ಕ್ಯಾಮರಾ ನಾಗರಿಕ ಕಾಯ್ದೆಯ ಪ್ರಕಾರ ಅವರ ಮನೆಯವರೇ ಹಾಕ್ಬೇಕಂತ ಹೇಳ್ತಾರೆ. ಈಗ ಅದು ಈಗ ನೀವು ನಿಮ್ಮ ಪಂಚಾಯತ್ನ ಮುಖಾಂತರ ರಿಕ್ವೆಸ್ಟ್ ಕೊಟ್ಟು DC ಅವರಿಗೆ ಕೊಡಬೇಕಾಗ್ತದೆ. DC ಅವರಿಗೆ ತಾಲೂಕು ಆಫೀಸಿನ ಮುಖಾಂತರ DC ಅವರಿಗೆ ಕೊಟ್ಟರೆ ಅದು ಅವರು ಸಂಚಾರ ಮಾಡಿಸ್ಬೇಕು. ಈ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ನಾವು CC ಕ್ಯಾಮರಾ ಹಾಕುವಂಥ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಇಲ್ಲ, ಈಗ ಎಲ್ಲಿ ನಮ್ಮಲ್ಲಿ ಎಲ್ಲಿ ಹಾಕಲಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆ, ಕಂದಾಯ ಇಲಾಖೆ ಅವ್ರ ಹತ್ರ ಮಾಹಿತಿ ಕೊಡಿ, ಕೇಳಿ ನೋಡಿ ಅವ್ರ ಹತ್ರ. ನಮ್ಮಲ್ಲಿ ಹಾಕಿಸುವಂಥದ್ದಿಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಗಾಂಜಾದ ಹೇಳಿದ್ರಲ್ಲ ಸರ್, ಈಗ ಗಾಂಜಾದ ನಾವೀಗ ಒಂದು ಕಂಪ್ಲೇಂಟ್ ಮಾಡ್ತೇವೆ. ಈಗ ನೀವು ಆಗ ಹೇಳಿದ್ರೆ ನಮ್ಮದು ನಂಬರ್ ಗೌಪ್ಯವಾಗಿ ಇಡ್ತೀರ ಅಂತೇಳಿ. ಈಗ ನನ್ನದೇ ಸಂಬಂಧಿಕರ ಮನೆಗೆ ಅವರು ಹೇಳಿದ್ರು, ಅವರ ಸುತ್ತಮುತ್ತಲು ಗಾಂಜಾದ ಇತ್ತು ಅಂದ್ರೆ ರಾತ್ರಿ ಕೂಡ ಅಲ್ಲಿ ಈಗ ಕೂಡ ಉಂಟು, ಇಲ್ಲಂತಲ್ಲ. ಅವರು ಮಾಹಿತಿ ಕೊಟ್ಟ ದಿನವೇ ಅವರ ಇಡೀ ಕಿಟಕಿಯನ್ನು ಪುಡಿ ಮಾಡಿದ್ದಾರೆ. ಅದು ಹೇಗೆ ಸರ್? ಅವರಿಗೆ ಹೇಗೆ ಹೋಗೋದು? ನೋಡಿ, ಕೆಲವರಿಗೆ ಒಂದು ಡೌಟ್ ಇರ್ತದೆ, ಅಂದರೆ ಇಂಥವ್ರು ಹೇಳಿರ್ಬಹುದು ಅಂತೇಳಿ ಇದಿರ್ತದೆ. ಅಂತೂ ನಾವು ನೋಡಿ, ಪೊಲೀಸ್ನವರು ನಾವು ಕೊಡಬಾರ್ದು ಅಂತ ನಮ್ಗೆ ಆದೇಶನೇ ಇದೆ. ಯಾವುದೇ ಕಂಪ್ಲೇಂಟ್ ಬಂದರೆ ಅವರಿಗೆ ಯಾರು ಕಂಪ್ಲೇಂಟ್ ಮಾಡಿದವ್ರದ್ದು ನಂಬರ್ ಕೊಡಬಾರ್ದು ಅಂತ ನಾವು ಕೊಡುದಿಲ್ಲ. ನಾವು ಹೇಳೋದಂತ ಗೊತ್ತುಂಟ ನಿಮ್ಗೆ. ಯಾರು ಕೆಲವೊಮ್ಮೆ ನೋಡಿ ರಾತ್ರಿ DJ ಹಾಕಿದప్పుడు ನಾವು ಬಂದ್ ಮಾಡ್ಲಿಕ್ಕೆ ಹೋಗ್ತೇವೆ. ಅವ್ರು ಕೇಳ್ತಾರೆ, ನೀವು ನಂಬರ್ ಕೊಡಿ. ನಾನು ನಂಬರ್ ಕೊಡೋದನ್ನ ನಮಗೆ ಕಂಟ್ರೋಲ್ ರೂಮ್ನವರು ಡೈರೆಕ್ಟ್ ಆಗಿ ಅದು ಇಂಥ ಏರಿಯಾದಲ್ಲಿ ಈಗ DJ ಹಾಕ್ತಾರೆ, ಅದನ್ನು ಹೋಗಿ ಬಂದ್ ಮಾಡ್ತಾರೆ ಅಷ್ಟೇ ಹೇಳ್ತಾರೆ. ನಮಗೆ ನಂಬರ್ ಕೊಡೋದಿಲ್ಲ ಅಂತ. ನಂಬರ್ ಕೊಡ್ತಾರೆ ನಮಗೆ, ಆದ್ರೆ ನಾವು ಯಾರಿಗೂ ಸಹ ಕೊಡೋದಿಲ್ಲ, ಕೊಡ್ಲಿಕ್ಕೆ ಸಹ ಇಲ್ಲ, ಯಾರು ಸಹ ಕೊಡೋದಿಲ್ಲ. 100% 100% ಪೊಲೀಸ್ನವ್ರು ಕೊಡೋದಿಲ್ಲ. ನೀವು 100% ತಿಳ್ಕೊಳ್ಳಿ, ಕೊಡೋದೇ ಇಲ್ಲ. ನಮಗೆ ಇಲ್ಲಿ ನಮ್ಮದೇ, ನಾವು ಹೇಳುದು ನಮ್ಮ ಪರಿಸರದಲ್ಲಿ ಎಷ್ಟೋ ಉಂಟು ಅಂತದನ್ನೇ, ಎಷ್ಟೋ ಉಂಟು. ನಮ್ಮ ಮಕ್ಕಳನ್ನು ಹೊರಗೆ ಕಳಿಸ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಈಗ ಮಕ್ಕಳು ಏನಾಗಿದ್ದಾರೆ ಅಂದ್ರೆ ಬಾವಿ ಒಳಗಿನ ಕಪ್ಪೆ ಆಗಿದ್ದಾರೆ. ನನಗೆ ಒಬ್ಬ ಮಗ ಇರೋದು, ಅವನನ್ನು ಹೊರಗೆ ಬಿಡ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು. ಯಾಕೆಂದ್ರೆ ಅಂತ ಪರಿಸರ ಅಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಏನ್ ಮಾಡುದು ಸರ್? ನಾವು ಹೇಳಿಕೆ ಈಗ ನೀವು ಅಂಥದ್ದೇನಾದರೂ ಈಗ ಇಂಥವ್ರು ಈ ಗಾಂಜಾ ಆಗಲಿ MDM ಆಗಲಿ ಅಂಥವ್ರು ಮಾರಾಟ ಮಾಡೋರ ಬಗ್ಗೆ ನೀವು ಒಂದು ಸಣ್ಣ ನಮಗೆ ಒಂದು ಮಾಹಿತಿ ಕೊಟ್ಟರೆ ನಾವು ಅವ್ರ ಮನೆಗೆ ರಾತ್ರಿ ಆದರೂ ಸಹ ನಾವು ರೈಡ್ ಮಾಡ್ತೇವೆ. ನಾವು ಈಗ ನೋಡಿ, ನಮ್ಮ ಸ್ಟೇಷನ್ನಲ್ಲಿ 6 ತಿಂಗಳ ಮೊದಲೇ ಅವನಿಗೆ MDM ಆಗಲಿ ಗಾಂಜಾದಾಗಲಿ ಟೆಸ್ಟ್ ಆಗಿ ಪುನಃ 6 ತಿಂಗಳ ಟೆಸ್ಟ್ ಮಾಡ್ತಾ ಇದ್ದೇವೆ ನಾವು. ಪುನಃ ಟೆಸ್ಟ್ ಅದರಲ್ಲಿ ಪಾಸಿಟಿವ್ ಬಂದರೆ ಪುನಃ ಕೇಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗ ಹೆಚ್ಚಿನವರಿಗೆ ನಮ್ಮ ಲಿಮಿಟ್ಸಲ್ಲಿ ಗಾಂಜಾ ಹಿಡಿದು ಸ್ವಲ್ಪ ಕಡಿಮೆ ಆಗಿದೆ. ಈಗ
ಅದಕ್ಕೆ ನೀವು ಮಾಹಿತಿ ಕೊಡಿ. ನೀವು ಯಾರು ಅಂತ ಹೇಳಿದ್ರೆ ಮಾಹಿತಿ ಕೊಟ್ಟರೆ ನಾವು ಬರ್ತೇವೆ. ರಾತ್ರಿ ನೋಡಿ ಇದೇ ಗಾಡಿ ಇದೆ, 112 ಗಾಡಿ ಇದೆ, ಇಮಿಡಿಯೇಟ್ ರಾತ್ರಿ ಬರ್ತಾರೆ. ಇಲ್ಲ ನೀವು ಫೋನ್ ಮಾಡಿ ಇಂಥವ್ರು ಅಂತ ಹೇಳಿ ನಾವು ಕರ್ಕೊಂಡೋಗಿ ನಾವು ಮೆಡಿಕಲ್ ಮಾಡಿಸ್ತೇವೆ ಅವರಿಗೆ. ಕೆಲವು ಅಂಗಡಿಯಲ್ಲೆಲ್ಲ ಮಾರಾಟ ಮಾಡ್ತಾರಲ್ಲ, ಪರ್ಟಿಕ್ಯುಲರ್ ಆಗಿ ಕೆಲವು ಅಂಗಡಿಯಲ್ಲಿ ಮಾರಾಟ ಮಾಡ್ತಾರೆ. ಮಾಹಿತಿ ಕೊಡಿ ನೀವು. ಅಲ್ಲಿ ಉಂಟಲ್ಲ, ನಮಗೆ ಗೊತ್ತಾಗ್ತದೆ. ನಾವು ಓಡಾಡುವ ದಾರಿಯಲ್ಲಿ ತುಂಬಾ ಹುಡುಗರೆಲ್ಲ ಒಂದೇ ಕಡೆ ಇರುವಾಗ ನಮಗೊಂದು ಡೌಟ್ ಬರ್ತದೆ, ಇವರು ಯಾಕೆ ಇಲ್ಲಿ ಇಷ್ಟು ಜನ ಇದ್ದಾರೆ ಅಂತ ನಮಗೆ ಬರ್ತದೆ. ಆದ್ರೆ ನಮಗೆ ಏನಾಗಿದೆ ಅಂದ್ರೆ ನಾವು ಅದೇ ಪರಿಸರದಲ್ಲಿ ಕೆಲಸ ಮಾಡುವಾಗ ನಮಗೆ ಅದನ್ನು ಹೇಳುವಂಥದ್ದು ಇದೆಯಾ ನಮ್ಗೆ ಹೇಳಿ, ನೀವು ಅವ್ರಿಗೆ ಕೇಳ್ಬಿಡಿ. ಸರ್. ಆಗ ಇನ್ನೊಂದೊಂದು ಇನ್ಸಿಡೆಂಟ್ ಆದ ಮೇಲೆ ಹೇಳುವುದು ಹೇಗೆ ಅಂತ ನೀವು ಆ ಥರ ಎನ್ಸ್ಬಾರ್ದು. ಆ ಥರ ಎನ್ಸಿದ್ರೆ ಅವರು ನಮ್ಗೆ ಅಟ್ಯಾಕ್ ಮಾಡ್ತಾರೆ, ಅವ್ರು ಮಾಡ್ತಾರೆ, ಹಿಂಗೆ ಮಾಡ್ತಾ ಇದ್ರೆ ಅದು ಜಾಸ್ತಿ ಆಗ್ತದೆ ಅವರಿಗೆ. ಅದು ನಾವು ಬೇರೆಲ್ಲೇ ತೆಗಿಬೇಕದು. ನೀವು ನನಗೆ ಅಂತದಿದ್ರೆ ಡೈರೆಕ್ಟ್ ಹೇಳಿ, ಆಗ ನಾವು ಎದುರು ಕೂತ್ರೆ ನಾವು ಮತ್ತೆ ಊರಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಅದು ನೀವು ನಿಮಗೆ ಡೈರೆಕ್ಟ್ ಹೇಳಿ, ನಾವು ಇಂಥ ವ್ಯಕ್ತಿ ಅಂತ ನಾವು ಬರ್ತೇವೆ, ನಾವು ನಮ್ಮ ಗಾಡಿ ಬರ್ತದೆ, ಅವರನ್ನು ಇಮಿಡಿಯೇಟ್ ತಗೊಂಡು ನಾವು ಅವರ ಟೆಸ್ಟ್ ಮಾಡ್ತೇವೆ. ಅವ್ರ ಮೇಲೆ ಪಾಸಿಟಿವ್ ಬಂದರೆ ಅವ್ರ ಮೇಲೆ FIR ಮಾಡ್ತೇವೆ. ನಾವು ಬಿಡುವುದೇ ಇಲ್ಲ ನಾವು. ಸರಿ, ಇನ್ನೊಂದು ಈಗ ಹಾಗೆ ಹೇಳಿದ್ರಲ್ಲ, ಇದ್ರದ್ದು ಪ್ರೀವಿಯಸ್ ಅಂದ್ರೆ ಹಣ ಹೋಗುವ ಒಂದು ಇದು ಹೇಳಿದ್ರು ನೋಡಿ. ನಮ್ಮದೇ ಅಂಗನವಾಡಿ ಕಾರ್ಯಕರ್ತೆಯರು ಏನಾಗಿದೆ ಅಂದ್ರೆ ಮಾತೃವಂದನ ಅಪ್ಲಿಕೇಶನ್ ಹಾಕ್ತಾ ಇದ್ದೇವೆ. ಅದು ಅಪ್ಲಿಕೇಶನ್ ಹಾಕುವ ಮಾತೃವಂದನದ ಬೆನಿಫಿಷರಿ ಇದ್ದಾರಲ್ಲ, ಅದು ಹೇಗೆ ಲೀಕ್ ಆಗಿದೆ ಅಂತ ಗೊತ್ತಿಲ್ಲ. ಅವರಿಗೆ ಬೇರೆ ಕಡೆಯಿಂದ ಫೋನ್ ಬರ್ತದೆ, ನೀವು 2,000 ಕೊಟ್ಟು ನಿಮಗೆ 12,000 ಹಾಕ್ತೇವೆ ಅಂತೇಳಿ ಅವರಿಗೆ ಫೋನ್ ಬರ್ತದೆ. ಅದು ಇಮಿಡಿಯೇಟ್ ಒಬ್ಬೊಬ್ಬರಿಗೆ ಒಂದೊಂದು ಎಲ್ಲ ಬೆನಿಫಿಷರಿಗೆ ಹೋಗ್ತದೆ. ಹೋದಾಗ ಆ ಮನೆಯವರು ಬಂದು ಅಂಗನವಾಡಿ ಕಾರ್ಯಕರ್ತರಿಗೆ ತರಾಟೆಗೆ ತಗೊಂಡು, ನೀವು ನಮ್ಮ ನಂಬರನ್ನು ಹೇಗೆ ಲೀಕ್ ಮಾಡಿದ್ದೀರಿ ಅಂತ. ಆ್ಯಕ್ಚುಲಿ ನಾವು ಲೀಕ್ ಮಾಡೋದಿಲ್ಲ. ನಾವು ಏನಂದರೆ ನಾವು ಇಲ್ಲಿ ಅಪ್ಲಿಕೇಶನ್ ಹಾಕ್ತೇವೆ, ಅಪ್ಲಿಕೇಶನ್ ಹಾಕಿದ ಮೇಲೆ ನಾವು ಅದನ್ನು ನಂಬರನ್ನು ಯಾರಿಗೂ ಕೊಡಲಿಕ್ಕಿಲ್ಲ. ನಾವು OTP ತಗೊಂಡು ನಾವೇ ಅದನ್ನೆಲ್ಲ ಮಾಡ್ತೇವೆ. ಅದೇನಾಗಿದೆ ಅಂದರೆ ಬೇರೆಯವರಿಗೆ ಮೆಸೇಜ್ ಹೋಗಿ ಅದನ್ನು ನಾನು ಬಂದಿದ್ದೆ. ನಾವು ಅಂದರೆ 3-4 ಅಂಗನವಾಡಿ ಕಾರ್ಯಕರ್ತರು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಬಂದೆವು. ಬಂದಾಗ ಏನು ಹೇಳಿದ್ರು, ನಮಗೆ ಆ್ಯಕ್ಚುಲಿ ಅದರ ಬಗ್ಗೆ ಗೊತ್ತಿರಲಿಲ್ಲ. ಕ್ರೈಮ್ ಬ್ರಾಂಚಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಹೇಳಿದ್ರು ಅಲ್ಲಿಗೆ ಬಂದಾಗ. ಯಾಕಂದರೆ ಅದು ನಮಗೆ ಅದರ ಸರಿಯಾಗಿ ಮಾಹಿತಿ ಕೊಡಬೇಕು ಸರ್. ಯಾಕೆ ಉಳ್ಳಾಲ ಸ್ಟೇಷನ್ಗೆ ನಾವು ಬಂದಿದ್ದೇವೆ, ಬಂದಾಗ ಅಲ್ಲಿ ಹೇಳಿದಿಷ್ಟೇ ಕ್ರೈಮ್ ಕ್ರೈಮ್ ಬ್ರಾಂಚಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ. ಆಗ ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ ಮಂಗಳೂರಲ್ಲಿದೆ. ಡೀಟೇಲ್ ಆಗಿ ಅವರು ಕೊಡ್ತಾರೆ, ಸಾಧಾರಣ ಮಾಹಿತಿ ನಮ್ಮ ಈ ಸ್ಟೇಷನ್ ಕೊಡ್ತಾರೆ. ನೋಡಿ, ಈಗ ನಿಮಗೆ ಈಗ ಫ್ರಾಡ್ ಮಾಡೋರು ನಿಮ್ಮ ನಂಬರ್ ಸಿಕ್ಕಿದ ಕೂಡಲೇ ಅವರು ಟೋಟಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಹಿಡಿಲಿಕ್ಕೆ ಆಗ್ತದೆ ಅವರಿಗೆ. ಫ್ರಾಡ್ ಮಾಡೋರು ಅವರು ಭಯಂಕರ ಇದ್ದಿದ್ದಾರೆ, ಚಾಲಕರಾಗಿರ್ತಾರೆ. ನಾವು ಕಂಪ್ಲೇಂಟ್ ಎಲ್ಲಿ ಕೊಡಬೇಕು ಅಂತ ಹೇಳಿ ಸರಿಯಾಗಿ ನಮಗೆ ಮಾಹಿತಿ ನಮ್ಮ ಉಳ್ಳಾಲ ಸ್ಟೇಷನ್ಗೆ ಕೊಡಿ ನೀವು. ಅದೇ ನಾವು ಅಲ್ಲಿಗೆ ಬಂದಾಗ ಹೀಗೆ ಹೇಳಿದ್ರಲ್ಲ ನೋಡಿ, ಆಗ ಅವರು ಅಲ್ಲಿ ಸೈಬರ್ ಕ್ರೈಮ್ಗೆ ಹೇಳ್ತಾ ಇದ್ರು. ಈಗ ನಮ್ಮ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಅದು ನೋಡಿ ಯಾರು ಇದು ಮಾಡಿದ್ದಾರೆ, ಲೀಕ್ ಮಾಡಿದ್ದಾರೆ ನೋಡುವ. ಅಲ್ಲಿ ನಮ್ಮಲ್ಲಿ ಆದ್ಕೊಂಡು ಅವ್ರು ಕೇಳ್ತೇವೆ, ಸೈಬರ್ ಅಲ್ಲಿ ಕಳಿಸ್ಬೇಕಲ್ಲ ಅಲ್ಲಿ ಕಳಿಸ್ತೇವೆ. ನನಗೆ ತುಂಬಾ ಬೇಜಾರಾಗಿದೆ. ನಾನು ಆ ದಿನ ಆ ನಂಬರ್ ಕೂಡ ತಗೊಂಡು ಬಂದಿದ್ದೇನೆ ಅಲ್ಲಿಗೆ. ಆಗ ಅವರು ಅದನ್ನೇ ಹೇಳಿದ್ರು, ನೀವು ಕ್ರೈಮ್ ಬ್ರಾಂಚ್ಗೆ ಹೋಗಿ ಅಂತ. ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ ಕೆಲವು ಸಲ ಅಲ್ಲಿ ನಾವು ಅಲ್ಲಿಗೆ ಹೋಗುವಾಗ ಇಲ್ಲಿ ಅದು ಸ್ವಿಚ್ ಆಫ್ ಆಗಿರ್ತದೆ ಆ ನಂಬರ್. ಅದು ಸೈಬರ್ ಕ್ರೈಮ್ ಅಂತಂದ್ರೆ ಅವರಿಗೆ ಅದುವೇ ಕೆಲಸ, ಬೇರೆ ಯಾವುದು ಕೆಲಸ ಇರೋದಿಲ್ಲ ಅವರಿಗೆ. ಇಂಥ ಫ್ರಾಡ್ ಬಂದರೆ ಅದನ್ನೇ ಹುಡುಕೋದು ಕೆಲಸ. ಅಂದರೆ ಈಗ ನಮ್ಮ ಉಳ್ಳಾಲ ಸ್ಟೇಷನ್ ಅಂದರೆ ಎಲ್ಲ ಕೆಲಸ ಇರ್ತದೆ. ಅದಕ್ಕೆ ಸಣ್ಣ ರೀತಿಯಲ್ಲಿ ಇಲ್ಲಿ ನೋಡ್ತಾರೆ. ಸಾಧಾರಣ ದೊಡ್ಡ ವಿಷಯ ಆದರೆ ಅಲ್ಲಿಗೆ ಹೋಗಿ ನೀವು ಸೈಬರ್ ಸೆಂಟರ್ಗೆ ಹೋಗಿ, ಸೈಬರ್ ಪೊಲೀಸ್ ಸ್ಟೇಷನ್ ಉರ್ವ ಸ್ಟೋರಲ್ಲಿದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋದು. ಡೀಟೇಲ್ ಆಗಿ ಕೊಡ್ತಾರೆ ನಿಮ್ಗೆ, ಅವರಿಗೆ ಮಾಹಿತಿ ಕೊಡ್ತಾರೆ ಎಲ್ಲ ಅಂತ ಕೊಡ್ತಾರೆ. ಅವರಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇದಿದೆ, ಐಟಮ್ ಇರ್ತದೆ ಅವ್ರ ಹತ್ರ. ಮೂರನೇದು ಪ್ರಶ್ನೆ ನನಗೆ, ನಿಮ್ಮ ಹತ್ರ ಈಗ ಮಾತಾಡಿದೆ ನಾನು. ಅಂದರೆ ಒಂದು ಮಹಿಳೆ ಹಗಲೊತ್ತಿನಲ್ಲಿ ಹೋಗುವಾಗ ನೋಡಿ 2 ಇನ್ಸಿಡೆಂಟ್ ಆಯ್ತಾ. ಒಂದು ಹುಡುಗನಿಂದ 2 ಇನ್ಸಿಡೆಂಟ್ ಆಗಿದೆ ನಮ್ಮ ಮುನ್ನೂರಲ್ಲಿ. ಒಂದು ಹುಡುಗಿ ನಮ್ಮ ಇಲ್ಲಿಗೆ ಅಂದರೆ ಕೆಲಸಕ್ಕೆ ಬಂದ ಹುಡುಗಿ, ಕೇರಳದ ಹುಡುಗಿ, ಅವಳಿಗೆ ಒಂದು ಫಸ್ಟ್ ಇನ್ಸಿಡೆಂಟ್ ಆಯಿತು. ಅದು ಕೂಡ ನಮಗೆ 2ನೇ ಇನ್ಸಿಡೆಂಟ್ ಆಗುವಾಗ ನಾವು ಅಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಇದು ಗೊತ್ತಾದದ್ದು ನಮಗೆ. ಆದರೆ ಅದಕ್ಕೆ ಹಣೆ ಪಟ್ಟಿ ಕಟ್ಟಿದ್ದಾರೆ ಮಾನಸಿಕ ಅಂತ ಹೇಳಿ. ನಾನು ಕೇಳೋದು, ಮಾನಸಿಕದವನು ಆ ಕೆಲಸ ಮಾಡುವಾಗ ಅವನಿಗೆ ಮಾನಸಿಕತೆ ಇಲ್ವಾ ಅಂತ ಕೇಳುದು. ಯಾಕಂದ್ರೆ ನಮಗೆ ಅದು ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರು ಅವನಿಗೆ ಮಾನಸಿಕ ಅಂತ ಹೇಳಿದ್ರು. ಯಾಕೆಂದ್ರೆ ಒಂದು ಹೆಂಗಸಿನ ಮೇಲೆ ಕೈ ಮಾಡುವಾಗ ಅವನಿಗೆ ಮಾನಸಿಕ ಸ್ಥಿತಿ ಸರಿ ಇರ್ತದ ಅಂತ ಕೇಳುದು ಸರ್. ಯಾಕಂದ್ರೆ FIR ಆಗಿದೆ ಗೊತ್ತುಂಟು ನನಗೆ, ಆದರೆ ನಮಗೆ ಬೇಕು ಅದು. ನೋಡಿ, ಈಗ ಪೊಲೀಸರಿಗೆ ಸಂಬಂಧಪಟ್ಟದ್ದು ನೀವು ಹೇಳಿದಾಗೆ ಅವರು ನಾವು ಕರ್ಕೊಂಡು ಹೋಗಿದ್ದೇವೆ ಸ್ಟೇಷನ್ಗೆ, ಅವನ ಮೇಲೆ FIR ಮಾಡಿದ್ದೇವೆ, ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೆ. ಅವನಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ನಾವು ರಿಮಾಂಡ್ ರಿಪೋರ್ಟ್ ಕೊಟ್ಟಿದ್ದೇವೆ. ಮತ್ತಿನ ಕೆಲಸ ನಮ್ಮ ಜುಡಿಷಿಯಲ್ನವರು ಅವರು ಏನು ಮಾಡ್ತಾರೆ ಅಂತೇಳಿ ಅದಕ್ಕೆ ಅವರಿಗೆ ನಾವು ಆರ್ಡರ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕೆಂದರೆ ಅದು ಅವ್ರದ್ದು ಬೇರೆ, ಅದು ಜುಡಿಷಿಯಲ್ಗೆ ಅವರಿಗೆ ಅಧಿಕಾರ ಬೇರೆ ಇದೆ. ನಮ್ಮ ಪೊಲೀಸ್ ಕೆಲಸ ನಾವು ಮಾಡಿದ್ದೇವೆ.
ಅದೆಲ್ಲ ರಿಪೋರ್ಟ್ ಅದನ್ನು ಕಳಿಸ್ತೇವೆ. ಈಗ ಇದುವರೆಗೆ ಜಾಮೀನು ಆಗಿಲ್ಲ ಅವನಿಗೆ, ಮತ್ತು ನೀವು ಜಾಮೀನು ಆಗದಿರುವಾಗ ಅದನ್ನು ನೀವು ಸಂಬಂಧಪಟ್ಟ ಇವರಿಗೆಲ್ಲ ಭೇಟಿ ಮಾಡಿ ಮಾತಾಡ್ಬೇಕು ಅವ್ರ ಹತ್ರ. ಈಗ ನಾವೀಗ ಅವರಿಗೆ 15 ದಿನಕ್ಕೊಮ್ಮೆ ಅವರು ಈಗ ಜಾಮೀನಿಗೆ ಅರ್ಜಿ ಹಾಕ್ತಾರೆ ಅಂತ ಹೇಳಿದ್ರು ಕೂಡ ನಮ್ಮ ಸ್ಟೇಷನ್ ರಿಮಾಂಡ್ ರಿಪೋರ್ಟ್ ಹೋಗ್ತಾ ಇರ್ತದೆ. 15 ಒಂದು 30 ದಿನಕ್ಕೆ 40 ದಿನಕ್ಕೆ ಅವರು ಹಾಕಿದ್ರೆ ನಾವು ನಮ್ಮ ಸ್ಟೇಷನಿಂದ ಕೊಡಬಾರ್ದು ಅಂತೇಳಿ ನಾವು ಅವನಿಗೆ ಜಾಮೀನು ಕೊಡಬಾರ್ದು. ಕೊಟ್ಟರೆ ಈ ಥರ ಇನ್ನೂ ನಡೆಯುವಂಥ ಸಂಭವ ಇರ್ಬೋದು. ಅವರಿಗೆ ವಿಕ್ಟಿಮ್ ಅದರ ಆದದ್ದು ಅವರಿಗೆ ಬೆದರಿಕೆ ಹಾಕುವಂತಹ ಇದಿರ್ಬೋದು ಅಂತೇಳಿ ನಾವು ಕೋರ್ಟಿಗೆ ನಾವು ಮನವರಿಕೆ ಮಾಡ್ತೇವೆ. ನಾವು ಪೊಲೀಸ್ ಕೆಲಸ ನಾವು ಮಾಡ್ತೇವೆ. ನಾವು ಅದ ನಂತರ ಮೇಲಿನ ಕೆಲಸ ಅದಕ್ಕೆ ನಮಗೆ ಬರೋದಿಲ್ಲ. ಅದು ಜುಡಿಷಿಯಲ್ ಅವರೇ ಜಡ್ಜಿನವರೇ ಅದನ್ನು ತೀರ್ಮಾನ ಮಾಡುವಂಥ ಕೆಲಸ ಅದು. ಸರ್, ಈಗ FIR ಆದ್ಮೇಲೆ ಮಹಾಜರಿಗೆ ಎಷ್ಟು ದಿವಸದ ನಂತರ ಬರೋದು ಸರ್? ಇಮಿಡಿಯೇಟ್ ಬರ್ತೀರಾ ಅಲ್ಲ? ಅದು 2-3 ದಿನದೊಳಗೆ ಬರ್ತಾಗತ್ತೆ. ಅಲ್ಲ, ಅಷ್ಟು ಡಿಲೇ ಆಗ್ತದೆ ಅಂತ ಕೇಳಿದೆ ನಾನು. ಅಲ್ಲ, ಅದರಲ್ಲಿ ಅವ್ರು ತೊಂದರೆ ಇಲ್ಲ. ಅವ್ರ ಈಗ ಅವರು ವಿಡಿಯೋ ಮಾಡ್ತಾರೆ ಅವರು. ಯಾಕೆಂದ್ರೆ ಮೊನ್ನೆ ಅಲ್ಲಿ ಇನ್ಸಿಡೆಂಟ್ ಆದ್ಮೇಲೆ 1 ವಾರ ಬಿಟ್ಟು ಬಂದಿದ್ದಾರೆ ಮಹಾಜರಿಗೆ. ಅದಕ್ಕೆ ನಾನು ಪ್ರಶ್ನೆ ಕೇಳಿದೆ. ಅಲ್ಲ, ಅದು ಕೆಲವೊಮ್ಮೆ ಅಂದ್ರೆ ಬೇರೆ ಕೇಸಲ್ಲಿ ಇರ್ತಾರೆ, ಒಂದೊಂದು ಸಬ್ ಇನ್ಸ್ಪೆಕ್ಟರ್ಗೆಲ್ಲ ವಹಿಸ್ಕೊಡ್ತಾರೆ. ಅವರಿಗೆ ಬೇರೆ ಕೇಸಲ್ಲಿ ಇದ್ದರೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಏನು ಬಂದು ಅವರು ನೋಡಿ ಸ್ಪಾಟಲ್ಲಿ ವಿಡಿಯೋ ಮಾಡ್ತಾರೆ. ವಿಡಿಯೋ ಮಾಡಿದ್ರಂದ್ರೆ ನಮ್ಗೆ ಏನು ಸಮಸ್ಯೆ ಆಗ್ತದೆ. ನಿಮಗೆ ವಿಡಿಯೋ ಪ್ರೂಫ್ ಅದನ್ನು ಕೋರ್ಟಿಗೆ ನಾವು ಕಳಿಸ್ಕೊಡ್ತೇನೆ ವಿಡಿಯೋ. ಸರಿ, ಇನ್ನೊಂದು ನನ್ನ ರಿಕ್ವೆಸ್ಟ್ ಇದು. ಯಾಕೆಂದ್ರೆ ನೋಡಿ, ಈ ಪರಿಸರದಲ್ಲಿ ನಮ್ಮ ಪುತ್ತೂರಿನಿಂದ ಉಳ್ಳಾಲ ತನಕ ಒಂದು ನಮಗೆ ರೋಡಿಗೆ ಕ್ಯಾಮರಾ ಇದು ಮಾಡಬೇಕು, ಫಿಕ್ಸ್ ಮಾಡುವ ಹಾಗೆ ಇರಬೇಕು. ಯಾಕಂದ್ರೆ ರಾತ್ರಿ ಹಗಲೊತ್ತು ಎಲ್ಲ ಇಲ್ಲಿಯ ಒಂದು ಕೆಲವು ಬೇರೆ ಕಡೆ ಸ್ಟೂಡೆಂಟ್ಗಳು ಬರ್ತಾರೆ, ಮತ್ತೆ ಕೆಲವು ಹೆಂಗಸರು ಕೆಲಸ ಬಿಟ್ಟು ರಾತ್ರಿ ಹೊತ್ತು ಬರ್ತಾರೆ ನೋಡಿ. ಹಗಲೊತ್ತು ಈ ಘಟನೆ ಆದಾಗ ನಾವಿದ್ದೇವೆ ಅಲ್ಲಿ, ಅದು ಬೇರೆ ವಿಷಯ. ನಾವಿದ್ದದಕ್ಕೆ ಆಯ್ತು. ರಾತ್ರಿ ಹೊತ್ತು ಈ ಘಟನೆ ಆದ್ರೆ ಅವಳ ಮೇಲೆ ಅತ್ಯಾಚಾರವೇ ಆಗ್ತಿತ್ತು ನನ್ನ ಪ್ರಕಾರ. ಯಾಕಂದ್ರೆ ಅದಕ್ಕೋಸ್ಕರ ರಾತ್ರಿ ಹೊತ್ತು ಅಲ್ಲಿ ಒಂದು ಪೊಲೀಸ್ ವ್ಯಾನ್, ಪೊಲೀಸ್ ಇದು ಗಾಡಿ ಇರಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ಅಂತ ಗಾಡಿ ಇದೆಯಲ್ಲ, ನಾವು ತಿರ್ಗ್ತಾ ಒಂದೇ ದಿಕ್ಕಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಸರಿ, ರಾತ್ರಿ ಹೊತ್ತು ಸರ್, ರಾತ್ರಿ ಯಾರಾದ್ರೂ ಪ್ರೊಟೆಕ್ಷನ್ ಮಾಡ್ತಾರೆ. 24 ಗಂಟೆ ಗಾಡಿ ತಿರುಗುತ್ತಾ ಇದೆ ನೋಡಿ. 4 ಜನ ಇದ್ದಾರೆ. ಅವರು 12 ಗಂಟೆ ಡ್ಯೂಟಿ ಮಾಡ್ತಾರೆ. ಈಗ ನಾವು 8 ಗಂಟೆಯಿಂದ 8 ಗಂಟೆಯಿಂದ ನಾಳೆ ಬೆಳಿಗ್ಗೆ 8 ಗಂಟೆ ಬೇರೆಯವರು ಬರ್ತಾರೆ ನೋಡಿ. CC ಕ್ಯಾಮರಾ ಹಾಕುವುದು ಅದು ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಅವ್ರು ಮಾಡ್ಬೇಕದು, ಅವ್ರು ಮಾಡ್ಬೇಕು ನೋಡಿ. ಈಗ ನಾನಂದ್ರೆ ಮಾನವೀಯತೆ ಲೆಕ್ಕನಂದ್ರೆ ಈಗ ರೋಡ್ ಸೈಡ್ನಲ್ಲಿ ಕೆಲವರು ಮನೆ ಇದೆ, ಅವರು ಒಬ್ಬೊಬ್ಬರಿಗೆ ಒಂದೊಂದು ಮನೆಯಲ್ಲಿ CC ಕ್ಯಾಮರಾ ಹಾಕಿದ್ರೆ ಯಾರಿಗಾದ್ರೂ ಪಬ್ಲಿಕ್ ತುಂಬ ಉಪಕಾರ ಆಗ್ತದೆ. ಯಾಕಂದ್ರೆ ಸರ್ಕಾರ ಎಲ್ಲ ಮನೆ ಹಾಕ್ಲಿಕ್ಕೆ ತುಂಬ ಕಷ್ಟ ಇದೆ. ಈಗ ಒಂದು ಮನೆ ಅವರಿಗೆ 2,000-3,000 ಕೊಟ್ಟರು CC ಕ್ಯಾಮರಾ ಸಿಗ್ತದೆ. ನಮ್ಮ ಮನೆಯಲ್ಲಿಗೆ ನಾಳೆ ಏನಾದರೂ ಒಂದು ಅಫೆನ್ಸ್ ಆಯಿತು, ಒಂದು ಗಾಡಿ ತೆಪ್ಪಾಯಿತು, ನಾವು ಈ ಕಡೆ ಹೋಗಿರ್ಬೋದು ಅಂತ ನಿಮ್ಮಲ್ಲಿ ಮನೆ ಕೇಳುವಾಗ ಕೆಲವೊಮ್ಮೆ ಸಿಕ್ಕಿದ್ರೆ ಅದು ನೋಡಿ ಆ ಮನೆಯವರಿಗೂ ತುಂಬ ಉಪಕಾರ ಆಯಿತು, ನಮಗೂ ಉಪಕಾರ ಆಯಿತು. ಹಾಕ್ತಾರೆ ಮನೆಯವರು 2,000-3,000 CC ಕ್ಯಾಮರಾ ಇದೆ, ಒಂದು ಹಾಕಿದ್ರೆ ನಿಮ್ಮಿಂದಾಗಿ ಸರ್ಕಾರಕ್ಕೂ ಲಾಭ ಆಗ್ತದೆ, ನಮ್ಮ ಪೊಲೀಸ್ ಇಲಾಖೆಗೂ ನಮಗೆ ತೊಂದರೆ ಆಗ್ತಿಲ್ಲ. ನೀವು ಅದನ್ನು ನೋಡಿ, ಯಾರಾದರೂ ರೋಡ್ ಸೈಡ್ ಇರೋ ಮನೆಯವರಿಗೆ ಒಂದು ಹಾಕಿದ್ರೆ CC ಕ್ಯಾಮರಾ ಹಾಕಿದ್ರೆ ಉತ್ತಮ ಕೆಲಸ ಆಗ್ತದೆ ನಿಮ್ದು. ಸರಿ, ಇನ್ನೊಂದು ಕಾನೂನನ್ನು ಕೈಗೆ ಎತ್ತಬಾರ್ದು ಗೊತ್ತುಂಟು ನನಗೆ. ಒಂದು ಹೆಂಗಸು ಬರುವಾಗ ಹಾಗೆ ಕೈ ಹಾಕುವಾಗ ಒಂದು ಯಾರಾದ್ರೂ ಅಲ್ಲಿ ಆ ಪ್ಲೇಸಲ್ಲಿ ನಾನಾದ್ರೂ ಅಷ್ಟೇ ಅವನಿಗೆ ಫಸ್ಟ್ ಏನ್ ಮಾಡ್ತೇನೆ, ಅವನನ್ನು ಹಿಡ್ಕೊಂಡು ಯಾರು ಕೊಡ್ತೇನೆ, ಪೆಟ್ಟು ಕೊಡ್ತೇನೆ ಇಲ್ವಾ. ನನಗೆ ಮರುದಿವಸ ಒಂದು ಕಾಲ್ ಬರ್ತದೆ, ಪೊಲೀಸೇ ಕಾಲ್ ಮಾಡಿದ್ದು. ಅಲ್ಲಿ ಕೊಟ್ಟವರು ಯಾರು, ಅವರ ಹೆಸರು ಗೊತ್ತುಂಟಾ ಅಂತೇಳಿ ನಮಗೆ ಗೊತ್ತಿರುವುದಿಲ್ಲ. ದಾರಿಯಲ್ಲಿ ಹೋಗುವವರು ಫಸ್ಟ್ ಆ ಘಟನೆ ನೋಡಿದಾಗ 2 ಪೆಟ್ಟು ಕೊಡ್ತಾರೆ ನೋಡಿ. ಅದೀಗ ಕಾನೂನಲ್ಲಿ ನೋಡಿ, ಕಾನೂನನ್ನ ಒಬ್ಬನು ಕಳ್ಳನನ್ನು ಹಿಡಿತಾರೆ ಇಲ್ಲೇ ಸುಭಾಷ್ ನಗರ ಹಿಡಿತಾರೆ ಅಂತಂದ್ರೆ ಯಾಕೆ ಅವನನ್ನು ಹಿಡಿದ ಕೂಡಲೇ ನಾವು ಸ್ಟೇಷನ್ಗೆ ಕರೆದು ನಾವು ಮೆಡಿಕಲ್ ಮಾಡ್ತಾರೆ ಅವ್ರು ಹೋಗೋವನ್ನೇ. ಯಾಕಂದ್ರೆ ಸ್ಟೇಷನ್ ಕೊಂಡೋಗಿ ಅವ್ನಿಗೆ ಏನಾದ್ರು ಹೆಚ್ಚು ಕಡಿಮೆ ಅಂದರೆ ನಾಳೆ ಪೊಲೀಸಿಗೆ ಬರ್ತದೆ, ಪೊಲೀಸ್ ಸ್ಟೇಷನ್ ಕೊಂಡೆ ಪೊಲೀಸವರು ಹೊಡೆದು ಅವನಿಗೆ ಈ ಥರ ಆಗಿದ್ದು ಅಂತೇಳಿ. ಹಾಗಿರುವಾಗ ಅವನಿಗೆ ಸಹ ಗಾಯ ಆಗಿರ್ತದಲ್ಲ, ಕಾನೂನು ಪ್ರಕಾರ ನೀವು ಅಪರಾಧನ ಹಿಡೀರಿ, ಅವರಿಗೆ ಹಿಡಿದ್ರೆ ಅವನನ್ನು ಪೊಲೀಸಿಗೆ ನೀವು ಒಪ್ಪಿಸಿಕೊಡ್ಬೇಕಾದ್ರೆ ಅಷ್ಟೇ ಅಲ್ಲದೆ ಯಾರಿಗೂ ಹೊಡೆಯುವಂಥ ಅಧಿಕಾರ ಯಾರಿಗಿಲ್ಲ. ನೀವೆಂತ ಮಾಡಿ ಅವನನ್ನು ಸೆಕ್ಯೂರ್ ಮಾಡಿ ಹೊಡೆದು ಅವನಿಗೆ ಹೆಚ್ಚು ಕಡಿಮೆ ನಾಳೆ ನಿಮಗೆ ಜವಾಬ್ದಾರಿಯನ್ನ. ನೀವು ಹೊಡೆಯುವಾಗ 10 ಜನ ಸೇರಿ ಹೊಡೆಯುವಾಗ ಅವನಿಗೆ ಗಾಯ ಜಾಸ್ತಿ ಆಯಿತು, ಗಾಯ ಉಲ್ಬಣ ಆಗಿ ಅವನಿಗೆ ಜೀವಕಾನಿ ಆದರೆ ಹೊಡೆದವ್ರಿಗೆ ಎಲ್ಲರಿಗೆ ಸಮಸ್ಯೆ ಆಗ್ತಿಲ್ವಾ. ಹಿಡಿದದ್ದು ಒಳ್ಳೆ ಕೆಲಸ, 100% ಒಳ್ಳೆ ಕೆಲಸ. ಆದರೆ ಹೊಡಿಬಾರ್ದು, ನಾವು ಹಿಡೀರಿ ಅವನಿಗೆ, ಹಿಡಿದು ಬೇಕಾದ ಕೆಲಸ ನಾವು ಮಾಡ್ತೇವೆ. ನೀವು ಹೊಡೆದು ಲಾಸ್ಟಿಗೆ ಗೋಲ್ ಕೊಟ್ಟು ಬಿಟ್ಟಿದ್ದಂಥ ಪರಿಸ್ಥಿತಿ ಬರಬಾರ್ದು. ಅದೇ ಹೇಳು ನಾವು, ಈ ಹಿಡೀರಿ, ಪಬ್ಲಿಕ್ ಹಿಡಿಯುವ ಅಧಿಕಾರ ಉಂಟು. ಯಾರಿಗೆ ಲಂಚ ಕೊಡೋದು ನೀವು ನೋಡಿದ್ರಾ? ನೋಡಿ, ಇದೆಲ್ಲ ಈ ತರ ಎಲ್ಲ ಮಾತಾಡಬೇಡಿ ಅಮ್ಮ ನೀವು. ನೋಡಿ, ಇದು ಗ್ರಾಮ ಸಭೆ, ನೀವು ಇಲ್ಲದ ನೋಡಿ ಯಾವುದೇ ಪುಸ್ತಕ ಕೋರ್ಟ್ ಕೇಳ್ತದೆ. ಒಂದು ನಾವು ಒಬ್ಬರ ಮೇಲೆ ಇದು ಮಾಡಿದ್ರೆ ಸಾಕ್ಷಿ ಕೇಳ್ತದೆ.
ಸಾಕ್ಷಿ ನೀವು ನೋಡಿ, ನೀವು ಹಣ ಕೇಳುವಾಗ ವಿಡಿಯೋ ಮಾಡಿ ಆ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೊಡಿ ಅಂತ ಕೇಳಿದ್ದಾರೆ ಅಂತೇನೆ. ಅಲ್ಲದೆ ನಾನು ನೋಡಿ, ನಮಗೆ ರಾತ್ರಿ 9 ಆದರೆ ನಾವು ಕೊಡೋ ಕಂಪ್ಲೇಂಟ್ ನೈಜ ಆಗಿರಬೇಕು, ಅದು ಸತ್ಯ ಆಗಿರ್ಬೇಕು, ಸುಳ್ಳಾಗಿರ್ಬಾರ್ದು. ಇದನ್ನು ತಾವೆಲ್ಲರೂ ನೋಟ್ ಮಾಡಿಕೊಳ್ಳಿ. ಮುಂದೆ ಶಿಕ್ಷಣ ಇಲಾಖೆ. ನಾನು ಸರ್ಕಾರಿ ಶಾಲೆಯಲ್ಲಿ ಸಿಗುವ ಕೆಲವು ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮುನ್ನೂರು ಗ್ರಾಮದಲ್ಲಿ ಒಂದೇ ಒಂದು ಶಾಲೆ ಇರುವುದು, ನಮ್ಮ ಮುನ್ನೂರು ಶಾಲೆ. ನಮ್ಮ ಶಾಲೆಯಲ್ಲಿ LKG ಯಿಂದ 8ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮದ ತರಗತಿಗಳು ನಡೀತಾ ಇವೆ. ಇದು ನಿಮಗೆ ಮಾಹಿತಿ ಗೊತ್ತಿರಲಿ. ಯಾವುದೇ ಫೀಸ್ ನಮ್ಮ ಶಾಲೆಯಲ್ಲಿ ಇಲ್ಲ, ಯಾವುದೇ ಉಚಿತ ಶಿಕ್ಷಣವನ್ನು ನೀಡುತ್ತಾ ಇದ್ದೇವೆ. ಅದರ ಜೊತೆಗೆ ಉಚಿತ ಪಠ್ಯಪುಸ್ತಕ ಎಲ್ಲ ಮಕ್ಕಳಿಗೆ. ಮುಂದಿನ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ವಿತರಣೆಯ ಸೌಲಭ್ಯವೂ ಇದೆ ಅಂತ ಸರ್ಕಾರ ಏನು ಮಾಡಿದೆ ನಮಗೆ ತಿಳಿಸಿದೆ. ಮುಂದೆ ಉಚಿತ ನೋಟ್ ಪುಸ್ತಕದ ಸೌಲಭ್ಯ ಕೂಡ ಇರಬಹುದು. ಆಮೇಲೆ ವರ್ಷಕ್ಕೆ 2 ಜೊತೆ ಉಚಿತ ಸಮವಸ್ತ್ರದ ವಿತರಣೆ ಇದೆ. ಬಳಿಕ ಶಾಲೆಯಲ್ಲಿ ಪ್ರತಿದಿನ ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ಹಾಲು ವಿತರಣೆ ಇದೆ. ಉಚಿತ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿಯಲ್ಲಿ ಪ್ರತಿದಿನ ಮಧ್ಯಾಹ್ನ ಬಿಸಿ ಊಟದ ಜೊತೆ ಹಾಲು ಮತ್ತು ಮೊಟ್ಟೆ ವಿತರಣೆ ಮಾಡ್ತಾ ಇದ್ದೇವೆ. ಹಾಗೆ ಬಳಿಕ ಮಕ್ಕಳಿಗೆ ವಿಟಮಿನ್ ಮಾತ್ರೆ, ವಾರಕ್ಕೆ 1 ಸಲ ವಿಟಮಿನ್ ಮಾತ್ರೆ, ವರ್ಷಕ್ಕೆ 2 ಸಲ ಅಲ್ಬೆಂಡಜೋಲ್ ಮಾತ್ರೆಯನ್ನು ಕೂಡ ನೀಡುತ್ತಾ ಇದ್ದೇವೆ. ಇಷ್ಟೆಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ಇವೆ. ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಗ್ರಾಮದ ಎಲ್ಲರೂ ಈ ಉಚಿತ ಸೌಲಭ್ಯಗಳನ್ನು ಪಡೆಯಲಿ, ಹೆಚ್ಚಿನ ಮಕ್ಕಳು ಸೌಲಭ್ಯ ಪಡೆಯಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಹೆರಲ್ಲೋಬ್ ಅಂತ ನಮ್ಮ ಬಿಲ್ಡಿಂಗ್ ಹತ್ತಿರ ಇದ್ದಾರೆ, 7ನೇ ವಾರ್ಡಲ್ಲಿ ರೊನಾಕ್ ನಮ್ಮ ಒಂದು ಬಾಡಿಗೆ ಮನೆ ಇದೆ. ಅಲ್ಲಿ ಆಚೆಯಿಂದ ಅವರ ಮನೆಯಿಂದ ಈಚೆಗೆ ಮಾರ್ಗ ದಾಟಿ ಒಂದು ಪೈಪ್ ಹಾಕಿದ್ದಾರೆ, ವೇಸ್ಟ್ ನೀರು ಹೋಗುವಂಥದ್ದು. ಅದು ಸುಮಾರು ಸಲ ಅಲ್ಲಿ ನಮಗೆ ಬಾಡಿಗೆದಾರರು ಸಾಮಾನು ತರುವಾಗ ಅದಕ್ಕೆ ತಾಗಿ ಅದು ತುಂಡಾಗಿ ಬೀಳ್ತಿತ್ತು. ಅದಕ್ಕೆ ತುಂಬ ಗಲಾಟೆ ಆಗಿ ಪೊಲೀಸ್ ಸ್ಟೇಷನ್ವರೆಗೆ ನಾವು ಹೋಗಿದ್ದೇವೆ. ಈಗ ನಿನ್ನೆ ಒಬ್ಬರು ಪಾರ್ಟಿ ಬರುವಾಗ ಆ ಕಂಬಕ್ಕೆ ಸ್ವಲ್ಪ ತಾಗಿ ಸ್ವಲ್ಪ ಬೆಂಡಾಗಿದೆ. ಅದಕ್ಕೆ ಆ ಬಾಡಿಗೆದಾರರಿಗೆ ಬೈದು ಅವರನ್ನ 500 ರೂಪಾಯಿ ತಗೊಂಡಿದ್ದಾರೆ. ಆ ಪೈಪಿಗೆ ಬಿದ್ದದ್ದು 143 ರೂಪಾಯಿ. ನಾನು ತುಂಬ ಸಲ ನಮ್ಮ ನವೀನಲ್ಲಿ ಕೂಡ ಹೇಳಿದ್ದೇನೆ, ವಿಲ್ಪಿಯಲ್ಲಿ ಹೇಳಿದ್ದೇನೆ, ಹಾಗೆ ನಮ್ಮ ದೊಡ್ಡ ಕೂಡ ಸದಸ್ಯರಲ್ಲಿ ಕೂಡ ಹೇಳಿದ್ದೇನೆ. ಅವರು ಆಯ್ತು ತೆಗೆಸ್ತೇವೆ ಅಂತ ಹೇಳ್ತಾರೆ, ಆದರೆ ಇನ್ನೂ ಕೂಡ ಅವ್ರು ತೆಗಿಲಿಲ್ಲ. ಆ ಮಳೆ ನೀರೆಲ್ಲ ಆ ಕಡೆಯಿಂದ ಈ ಕಡೆಗೆ ಬರ್ತದೆ, ಕೊಳಚೆ ನೀರು, ಬಾತ್ರೂಮ್ ನೀರೆಲ್ಲ. ಅದಕ್ಕೆ ದಯಮಾಡಿ ಅದನ್ನು ತೆಗೆಸಿದ್ರೆ ಒಳ್ಳೇದಿತ್ತು. ಅದು ಅಡಿಯಿಂದ ಹಾಕ್ಲಿ, ಅವರು ಕೆಳಗಿಂದ ಹಾಕ್ಲಿ, ಮೇಲಿಂದ ಯಾಕೆ ಹಾಕೋದು? ಅದು ವೆಹಿಕಲಿಗೆಲ್ಲ ತಾಗ್ತದಲ್ಲ ಸರ್. ನನ್ನ ಫೋಟೋ ಉಂಟು ನಿನ್ನೆ ತಾಗಿದ್ದು. ಲಾರಿ ಇದು ಒಂದು ಸಣ್ಣ ಟೆಂಪೋ ಬರುವಾಗ ಟೆಂಪೋಗೆ ತಾಗಿದೆ, ಸ್ವಲ್ಪ ಬೆಂಡ ಬಂದಿದೆ. 500 ರೂಪಾಯಿ ಅವರ ಕೈಯಿಂದ ಇಸ್ಕೊಂಡಿದ್ದಾರೆ. ಪೈಪಿಗೆ ಬಿದ್ದದ್ದು ಕೇವಲ 143 ರೂಪಾಯಿ. 500 ರೂಪಾಯಿ ಕೊಟ್ಟದ್ದು ಯಾಕೆ? ಅವರು ಬಿಡ್ಲಿಲ್ಲ, ಟೆಂಪೋ ತೆಗಿಲಿಕ್ಕೆ ಬಿಡ್ಲಿಲ್ಲ. 6ನೇ ವಾರ್ಡ್ ಅಥವಾ 7ನೇ ವಾರ್ಡ್ ಮೇಡಮ್? ಅದು 7ನೇ ವಾರ್ಡ್. ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟ್. ಜೆರಾಕ್ಸ್ ಅಂಗಡಿ ಇಟ್ಟರೆ ಒಳ್ಳೇದಿತ್ತು. ಓಕೆ, ಇಲ್ಲದಿದ್ರೆ ನಾವು ಉತ್ತರ ಪದವಿಗೆ ಹೋಗ್ಬೇಕು. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದಿತ್ತು. ಅಲ್ಲಿ ಈಗ ನಮ್ಮ ಒಂದು ಪಂಚಾಯತ್ ಅಂಗಡಿ ಮಾಡಿ ಕೊಡ್ಲಿಕ್ಕಿದೆ. ಅದು ಎಲ್ಲ ಮಾಡಿದ ಮೇಲೆ ಯಾರಾದರೂ ಆ ಶಾಪನ್ನು ತಗೊಂಡ ಮೇಲೆ ಅಲ್ಲಿ ಇಡಬಹುದು. ಆಯ್ತಾ? ಈಗಾಗಲೇ ನಮ್ಮ PDO ಅವರು ಕಳೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯುವಸರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಇವರು ಇಲ್ಲಿಂದ ಒಂದು ಅರ್ಜಿ, ನಿಮ್ಮ ಈ ಸಮಸ್ಯೆಯನ್ನು ಕನ್ಸಲ್ಟೇಟ್ ಮಾಡಿ, ಯಾರೆಲ್ಲ ಯಾವ್ಯಾವ ಸಮಸ್ಯೆ ಇದೆ ಅದನ್ನು ಮಾನ್ಯ CEO ಅವರಿಗೆ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕೊಡಲಿಕ್ಕೆ ಹೇಳಿದ್ದಾರೆ. ಅದು ತಾಂತ್ರಿಕ ಸಮಸ್ಯೆ ಇದೆ, ಅದು CEO ಮುಖಾಂತರ ಅದನ್ನು ಸರ್ಕಾರಕ್ಕೆ ಬರೆದನ್ನು ಪರಿಹಾರ ಮಾಡ್ತಾರೆ. ಮೊನ್ನೆ ಸರ್ ಕೂಡ ಹೇಳಿದ್ದಾರೆ. ಮುಂದೆ ಒಂದು 2 ವಾರದಲ್ಲಿ ಆಗ್ಬೋದು, ಸರಿ ಆಗ್ಬೋದು. ಇಂಥ ಸಮಸ್ಯೆಗಳು ನಮ್ಮ ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಅದು ಸಮಸ್ಯೆ ಇದೆ. ಹಾಗೆ ನಾವೇ ನಿಮ್ಮಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಹೇಳಿ ಈಗ ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ಗೊಂದಲದಲ್ಲಿದೆ.
ಈಗ 20 ವರ್ಕ್ಗಿಂತ ಜಾಸ್ತಿ ಆನ್ಗೋಯಿಂಗ್ ವರ್ಕ್ ಇದ್ದರೆ ಅದಕ್ಕೆ ಎನ್ ಎಂ ಆರ್ ಹಾಕ್ಲಿಕ್ಕೆ ಆಗುದಿಲ್ಲ. ಅದು ತೋಟಗಾರಿಕೆಯಲ್ಲಿ ಎಸ್ಟಿಮೇಟ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತೋಟಗಾರಿಕೆಯಲ್ಲಿ 20 ವರ್ಕ್ ಜಾಸ್ತಿ ಇದ್ರೆ ಮಾಡ್ಬೋದು, ಆದರೆ ಅದಕ್ಕೆ ಎನ್ ಎಂ ಆರ್ ಹಾಕುವಾಗ ಅದಕ್ಕೆ ಟೆಕ್ನಿಕಲ್ ಎರರ್ ಬರ್ತಾ ಉಂಟು. ಅದೆಲ್ಲವನ್ನು ನಾವು ಈಗ ಮಾನ್ಯ CEO ಅವರಲ್ಲಿ ಮಾನ್ಯ ನಮ್ಮ EO ಸರ್ ಅವರು ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಕೂಡಲೇ ಸಮಸ್ಯೆ ಪರಿಹಾರ ಆಗುವಂತ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಗ್ರಾಮ ಪಂಚಾಯತಿಗೆ ಒಂದು ರೋಡಿಗೆ ಇದು ಸರಿ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿದ್ದೇನೆ, ಇವತ್ತು ತರಲಿಲ್ಲ, ನನ್ನ ಫೈಲಲ್ಲಿ ಉಂಟು. ಯಾಕೆ ಸರ್, ನಮ್ಮ ಸುಭಾಷ್ ನಗರದವ್ರು ನಮ್ಮ ಗ್ರಾಮದವರಲ್ವಾ, ನಮ್ಮ ಪಂಚಾಯತ್ನ ಯಾಕೆ ಅದು ಇದು ಆದರೂ ನನಗೆ ಈಗ ಗೊತ್ತು ಹೇಳಿದ್ದಾರೆ 50 ಲಕ್ಷ ಸ್ಯಾಂಕ್ಷನ್ ಆಗಿದೆ, ಓಣಿ ಒರ್ಪೂರ ಆಗುತ್ತೆ ಸಿಮೆಂಟ್ ಇಟ್ಲಿದ್ದ ಆಗಿತ್ತು ಬಳ್ಳಿ ಎಂದೆಲ್ಲ ಸುಳ್ಳು ಮಾಡ್ಬೇಡ ಸರ್. ಬಳ್ಳೆ ಹೌದು, ಕಾಂಕ್ರೀಟ್ ರೋಡ್ ಸಾಕಾಗ್ತದೆ. ಅದೇ ಅಲ್ಲದೆ ಕೆಳಗಡೆ ಹೋಗುವಾಗ ನೋಡಿ, ಒಂದು ಹೇಳ್ತೇನೆ, ನೀವು ಯಾರಿಗೂ ಕಾಂಟ್ರಾಕ್ಟ್ ಕೊಡಿ ಏನು ಮಾಡಿ, ಆದರೂ ನಮ್ಮವರು ಅಲ್ಲಿ ಇದ್ದವರಿದ್ರೆ ಗುಣ ಪರೀಕ್ಷೆ, ಐ ಆಮ್ ಟಾಕಿಂಗ್ ಅಬೌಟ್ ಕ್ವಾಲಿಟಿ, ನೀವು ನೋ ಕಾಂಪ್ರಮೈಸ್ ಅಟ್ ಆಲ್. ಅದು ಯಾವಾಗಲೂ ಕ್ವಾಲಿಟಿ ವಿಚಾರ, ಗುಣ ವಿಚಾರ ಕಾಂಪ್ರಮೈಸ್ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಳಗಡೆ ಇದು ರಿಷೋಣ ಕೆಳಗಡೆ ಹೊತ್ತಿಗೆ ನಾನು ನೀರು ಹಾಕಿದ್ದೇನೆ ಸರ್, ನಾನು ಹಾಕಿದ್ದೇನೆ ನನ್ನ ಕೈಯಿಂದ, ಅವರು ನೀರು ಕೊಟ್ಟಿದ್ದಾರೆ ಅದೆಲ್ಲ, ಆದರೂ ಬಿಟ್ಟು ಮಾಡಿದ್ದು ನಾನು ನನ್ನ ಕೈಯಿಂದ. ನನ್ನ ಹತ್ರ ತುಂಬಾ ಜನ ಇದ್ದಾರೆ ಸರ್, ನೀವು ಮಾಡಿ ನೀವು ಮಾತಾಡಿ, ನನ್ನ ಹತ್ರ ಉಂಟು ಫೈಲಲ್ಲಿ 5 ವರ್ಷದಿಂದ ಮುಂಚೆ ಕೊಟ್ಟಿದ್ದೇನೆ, ಇವತ್ತು ಆಗಿ ಏನು ವಿಷಯ ಏನು ಸರ್, ಟ್ಯಾಕ್ಸ್ ಕಟ್ಟೋದು ಬೇಡ ಸರ್. ಈಗ ಪಂಚಾಯತ್ ಉಂಡತ್ತೆ ಒಂದು ವಾರ್ಡ್ ಕನಿಷ್ಠ 2.3 ಲಕ್ಷ ವರ್ಷಕ್ಕೆ ಅನುದಾನ ಒಪ್ಪುಂಡು ಮತ್ತೆ ಬಹು ಬೇಡಿಕೆದ ಆಧಾರ ಐನಕ್ಲು ಬೇಲೆ ಮೆಂಬರ್ ನಕ್ಲು ದೀಪೇರು ದಯಪಂಡ ಐತೆ ಅಲ್ಪ ಹೆಚ್ಚು ಬಳಕೆ ಆಪನ ಏರಿಯಾ ಹೋಗುಂಟು ಐಕ್ಯ ಬಳಕೆ ಮಲ್ಪೇರು. ಸಾಮಾನ್ಯವಾದ ಈ ಗ್ರಾಮ ಮಸ್ತ್ ಬೇಡಿಕೆಲು ಸಾಮಾನ್ಯ ಪಂಡಿತೇನೆ ಒಂಜಿ ವಾರ್ಡ್ಗೆ 2.3 ಲಕ್ಷ ಮಾತ್ರ ಸಾಮಾನ್ಯ ವರ್ಕ್ ಗೊಪ್ಪುನಿ ವಾರ್ಡ್ ವರ್ಷ ಅಂಚೆ ಅದನ್ನು ಇನ್ನ ಯೋಜನೆ ಪ್ರತಿ ಒಂದು ಸರ್ತಿలో ಚರ್ಚೆ ಆಪುಂಡು. ಚರ್ಚೆ ಆಪುಜಿಂದ ಇತ್ತೆಂಜಿನ ಹತ್ರ ಮಟ್ಟ ನಮ್ಮ ಎಕಡೆ ಇರ್ಪಂಡ್ಲಕ್ಕನೆ ನಮ್ಮ ಸ್ಪೀಕರ್ ಸರ್ಗೆ MLA ವಿಷಯನ ಬರೆತ ಆರಾಯನ ಕಾಂಕ್ರೀಟ್ಕರಣ ಮಲ್ಪದು ಪಂತೆ ರಂಜಾದ್ರೆ ಎಂಕುಲ್ಲ ಅವೇ ನಿರೀಕ್ಷೆ ಉಲ್ಲ ಇರೆಲ್ಲ ಇಂಚಿನ ನಿರೀಕ್ಷೆ ಉಂಟು ಅವೇ ಎಂಕುಲ್ಲಕ್ಕೆ ಆಗೋದಿಲ್ಲ. ಆ ರಸ್ತೆ ಕೊಂಚ ಕಾಂಕ್ರೀಟ್ಕರಣ ದಯಪಂಡ ಮೂಲ ಪುರಾಣಿ ರಸ್ತೆ ಬಂದನಕ ಆ ರಸ್ತೆನೇ ಬಳಕೆ ಹೊಂದಿತ್ತೀನಿ, ಅವೇ ರಸ್ತೆ ಬಳಕೆ ಹೊಂದಿತ್ತೀನಿ. ಅಂಚೆ ಅದು ಎಂಕುಲ್ಲ ರೈತ ಬಿರೋಡು ಉಲ್ಲ ಪ್ರಯತ್ನ ಉಲ್ಲ. ಪಂಚಾಯತ್ ಬಾರಿ ಎಲ್ಲಿ ಐತೆ ಮೀತಿದ ಪಂಡ್ ಅನ್ನಂದು ಐಕ್ಯ MLA ಬರೀ ಪಂಚಿನ ಪ್ರಯತ್ನ ಮಲ್ತ ಆಪೇರು ಮಲ್ಪೇರು ಅಣ್ಣ ಖಂಡಿತ ಅನ್ನಂದು ಅವು ಅತ್ತೆ ಪಂಚಾಯತ್ ಅಲ್ಪನ ಆಪನೆ ಒಂಜಿ 5 ಮೀಟರ್ 5 ಕಿಲೋಮೀಟರ್ ಆತ್ತೆ ಒಂದು ವರ್ಷ ಮಲ್ಪ ಪ್ರಯತ್ನ ಉಲ್ಲ. ನಮಗೆ ವಾಹನ ಹೋಗುವಾಗ ಉಂಟಲ್ಲ, ವೆಹಿಕಲ್ ಎಲ್ಲ ಹೋಗುವಾಗ ಅಂತಂದ್ರೆ 2 ಗಂಟೆ ರಸ್ತೆ ಒಳಗೆ ಹೋಗುವಾಗ ಅಲ್ಲಿ ನಮಗೆ ದಾರಿ ಸರಿ ವೆಹಿಕಲ್ ಬರುವಾಗ ದಾರಿ ಇಲ್ಲ. ಈಗ ಅಲ್ಲೇ ಮಾರ್ಗದಲ್ಲಿ ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಸ್ಲ್ಯಾಬ್ ಆಗಿದೆ, ಕಮರ್ಷಿಯಲ್ ಬಿಲ್ಡಿಂಗ್ ಅಟ್ಯಾಚ್ ಮಾಡಿ, ಅದಕ್ಕೆ ಸೆಟ್ ಬ್ಯಾಕ್ ಯಾವುದಿಲ್ಲ. ನಮಗೆ ಮಾರ್ಗಕ್ಕೆ ಬೇಕಾದಷ್ಟು ಜಾಗ ಬಿಡಬೇಕಲ್ಲ. ಅದಲ್ಲದೆ ಆ ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಯಾವಾಗ ನಮ್ಮ ಮಾರ್ಗದ ಒಳಗೆಯಿಂದ ಎಂಟ್ರೆನ್ಸ್ ಮಾಡಿ ಹೋಟೆಲ್ ಮಾಡ್ತಾರೆ. ನಮಗೆ ಪಬ್ಲಿಕ್ ಅವರಿಗೆ ಒಬ್ಬದ್ರೆ ಅಲ್ವಾ ಅಂದ್ರೆ ನೋಡ್ಬೇಕು. ಇಲ್ಲದ್ರೆ ಅಲ್ಲಿ ಕಂಪೌಂಡ್ ಎಲೆಕ್ಟ್ರಿಕ್ ಈಗ ಸ್ಟಾಪ್ ಆಗ್ತಾ ಇದ್ದಾರೆ. ನೀವು ನೋಡಿ, ಈಗ ಬಂದು ನೋಡಿ, ಅವರಿಗೆ ಪರ್ಮಿಷನ್ ಕೊಟ್ಟಾಗೆ ನೀವೆಲ್ಲ ರೆಸಿಡೆಂಟ್ ಮನೆಯವರಿಗೂ ಪರ್ಮಿಷನ್ ಕೊಡಬೇಕು ಸ್ಲಾಬ್ ಹಾಕಿ. ಸರ್ ಇದುವರೆಗೆ ಸರ್ ಇಲ್ಲಿ ಕೇಳಿ, ಕಂಪೌಂಡ್ ವಾಲ್ ಲಾಸ್ಟ್ ಟೈಮ್ ಕಟ್ಟಬೇಕಾದ್ರೆ ನಾನೇ ಮುಂದೆ ನಿಂತು ಕಂಪೌಂಡ್ ವಾಲನ್ನು ನಿಲ್ಲಿಸಿದ್ದೇನೆ ನಾನು, ಹೌದಾ? ಆಮೇಲೆ ಈಗ ಪರ್ಮಿಷನ್ ಅಂತ ನಮಗೆ ಬರಲಿಲ್ಲ, ಪರ್ಮಿಷನ್ ನೋಡು ಸ್ವಲ್ಪ ಗಣ್ಯ ವ್ಯಕ್ತಿಗಳು ಯಾರು ಸತ್ತರೆ ಅಥವಾ ಏನಾದರೂ ವಿಶೇಷ ಕಾರ್ಯಕ್ರಮ ಇದ್ರೆ ನಮಗೆ ನೀರಿಲ್ಲ. ಯಾಕೆಂದರೆ ಅಲ್ಲಿ ಉದ್ದಕ್ಕೆ ಫ್ಲೆಕ್ಸ್ ಅಥವಾ ಬೋರ್ಡ್ ಅಂತ ಇದನ್ನು ಹಾಕ್ತಾರೆ. ಅದು ಹಾಕುವಾಗ ಆ ಪೈಪಿನ ಮೇಲೆನೇ ಹಾಕ್ತಾರೆ. ಅದಕ್ಕೆ ಪಂಚಾಯತ್ ವತಿಯಿಂದ ಏನಾದರೂ ನೀವು ಒಂದು ಪೈಪ್ ಹಾಕಿ ಅದಕ್ಕೆ ಮುಚ್ಚಾಳ ಮುಚ್ಚಿ ಬಿಟ್ಟರೆ ಅವ್ರು ಪ್ರತಿ ಸಲ ಹಾಕುವಾಗ ಅದಕ್ಕೆ
ನೀರು ಬರ್ತದ, ಬಳಕೆ ನೀರು ಬರ್ತದ. ಪೈಪಲ್ಲಿ ನೀರು ಬರುವಾಗ ಕೆಂಪು ನೀರು ಬರ್ತದೆ, ಮಣ್ಣು ಬರ್ತದೆ. ಎಷ್ಟೇ ಸಾಲ ನಾನು ನನ್ನ ಟ್ಯಾಂಕರ್ ಖಾಲಿ ಮಾಡ್ತೀನಿ, ನಾನೇ ನಿಷ್ಠೆಲ್ಲ ಯಾರಾದರೂ ನಮ್ಮ ವಿದ್ಯಾರ್ಥಿಗಳಿಂದ ಇದು ಮಾಡ್ತಾರೆ. ಆದ್ರಿಂದ ಏನು ಒಂದು ಪಠ್ಯ ಬೇಕು, ಆಗ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಕೆಂಪು ನೀರು ಎಲ್ಲಿಂದ ಬರ್ತದೆ, ಆ ಬೋರ್ವೆಲ್ ಅನ್ನು ಐಡೆಂಟಿಫೈ ಮಾಡಿ ಅದನ್ನು ನಿಲ್ಲಿಸಿ. ಇಲ್ಲವೇ ಅದನ್ನು ಬದಲಾಯಿಸಿದ್ರೆ ಅದೇ ಒಂದು ಟೀ ಹಾಕಿ ಆ ಕೆಂಪು ನೀರು ಬರ್ತದೆ, ಅದನ್ನು ಕಂಪ್ಲೇಂಟ್ ಮಾಡಬೇಕು. ಸರ್, ಯಾವ ವಾರ್ಡ್? ಯಾವ ವಾರ್ಡ್? ಇವತ್ತು ಬಹುಶಃ ನಮ್ಮ ಈ ಮುನ್ನೂರು ಗ್ರಾಮ ಪಂಚಾಯತ್ನ ಈ ಅವಧಿಯ ಕೊನೆಯ ಗ್ರಾಮ ಸಭೆ. ಈ ಇನ್ನೊಂದೆರಡು ದಿವಸದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅವಧಿ ಕೂಡ ಮುಕ್ತಾಯವಾಗಲಿದೆ. ಆ ದಿಸೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇಲ್ಲ. ಕಳೆದ 5 ವರ್ಷ ನಮ್ಮ ಗ್ರಾಮ ಪಂಚಾಯತಲ್ಲಿ ನಮ್ಮ ಗ್ರಾಮದ ಜನತೆಗೆ ಒಂದು ಯಾವ ರೀತಿ ನಮ್ಮ ಒಟ್ಟು ಗ್ರಾಮ ಪಂಚಾಯತ್ ಅಧಿಕಾರಿ ವರ್ಗ ಮತ್ತು ಪಂಚಾಯತ್ ಸದಸ್ಯರು ಒಂದು ರೀತಿಯ ಕ್ರಿಯಾಶೀಲವಾಗಿ ನಿಮ್ಮ ಜೊತೆ ಬೆರೆದಿದ್ದೀವಿ. ಅದೇ ರೀತಿ ಭವಿಷ್ಯದ ದಿನದಲ್ಲಿ, ಯಾಕಂತ ಹೇಳಿದ್ರೆ ನಮ್ಮ ಮುನ್ನೂರು ಗ್ರಾಮ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದು ಇವತ್ತು ಗ್ರಾಮ ಪಂಚಾಯತ್ ಅಂತ ಕರೆಯುವ ಪರಿಸ್ಥಿತಿ ಇಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯ ನಗರವಾಗಿ ಬೆಳೆದಿದೆ. ಬಹುತೇಕ ಮಂಗಳೂರು ಮಹಾನಗರ ಪಾಲಿಕೆಯ ಜನಸಂಖ್ಯೆ ಆಧಾರ ನೋಡಿದರೆ ಬಹುಶಃ ಇಲ್ಲಿ ಅದರ 1% ಜಾಸ್ತಿನೇ ಇದೆ. ಆ ದಿಸೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಕಳೆದ 5 ವರ್ಷ ಅವರ ಇತಿಮಿತಿಯಲ್ಲಿ ಅವರ ಅನುದಾನ ಬಳಕೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವರ ಇತಿಮಿತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿದ್ದಾರೆ. ಅದು 1ರಿಂದ 7ನೇ ವಾರ್ಡ್ ಎಲ್ಲ ಸದಸ್ಯರು ತಮ್ಮ ಸಾಧನೆಯಲ್ಲಿ ಅವರು ಕ್ರಿಯಾಶೀಲವಾಗಿ ದುಡಿದಿದ್ದಾರೆ. ಆ ದಿಸೆಯಲ್ಲಿ ಅವರ ಈ ಕೊಡುಗೆಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇತ್ತು. ಯಾಕಂತ ಹೇಳಿದ್ರೆ ಪಂಚಾಯತ್ ಸದಸ್ಯರ ಮೇಲೆ ನೀವಿಟ್ಟಿರುವಂಥ ವಿಶ್ವಾಸವನ್ನು ಅವರು ಖಂಡಿತವಾಗಿ ಪೂರೈಸಲು ಪ್ರಯತ್ನ ಪಟ್ಟಿದ್ದಾರೆ. ಆ ದಿಸೆಯಲ್ಲಿ ನಮಗೆ ಕಳೆದ 5 ವರ್ಷವನ್ನು ಯಶಸ್ವಿಯಾಗಿ ನಡೆಸಲು ಸಹಕಾರ ಕೊಟ್ಟಂಥ ಎಲ್ಲ ಆರೋಗ್ಯ ಇಲಾಖೆ ಆಗಿರಲಿ, ಶಿಕ್ಷಣ ಇಲಾಖೆ ಆಗಿರಲಿ, ಮುಖ್ಯವಾಗಿ ಅಂಗನವಾಡಿ ಇಲಾಖೆ, ನಮ್ಮ ಪಂಚಾಯತ್ ಜೊತೆ ಅಂಗನವಾಡಿ ಕಾರ್ಯಕರ್ತರು ನಿರಂತರವಾಗಿ ಉತ್ತಮವಾದಂಥ ಸಂಬಂಧವನ್ನು ಇಟ್ಟು ಆ ಮುಖಾಂತರ ನಮ್ಮ ಗ್ರಾಮ ಪಂಚಾಯತ್ನ ದೊಡ್ಡ ಕೊಡುಗೆಯನ್ನು ನೀಡುವಂಥ ದೊಡ್ಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದೇ ದಿಸೆಯಲ್ಲಿ ಆಶಾ ಕಾರ್ಯಕರ್ತೆಯರು ಕೂಡ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದಿಸೆಯಲ್ಲಿ ಇಡೀ ಗ್ರಾಮದ ಜನತೆಗೆ ನಮ್ಮ ಎಲ್ಲ 23 ಸದಸ್ಯರ ಪರವಾಗಿ ನಮಗೆ ಈ ಅವಕಾಶವನ್ನು ಕೊಟ್ಟು 5 ವರ್ಷ ಯಶಸ್ವಿಯಾಗಿ ಪೂರೈಸಲು ಅವಕಾಶ ಕೊಟ್ಟು ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ನಮಗೆಲ್ಲ ಗೊತ್ತಿರುವಂತೆ ಇವತ್ತು ಮುನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಸುಮಾರು 2021ರಿಂದ 2026ರವರೆಗೆ ಈ ಆಡಳಿತಾವಧಿಯ ಒಂದು ಕೊನೆಯ ಗ್ರಾಮ ಸಭೆ. ಹಾಗಾಗಿ ಈ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಆಡಳಿತದ ಅವಧಿಯಲ್ಲಿ ಸುಮಾರು 5 ವರ್ಷದ ಅವಧಿಯಲ್ಲಿ ಜನರಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಕುಡಿಯುವ ನೀರಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪದ ವ್ಯವಸ್ಥೆ ಆಗಿರ್ಬೋದು, ಅದರಂತೆ ವಸತಿ ವ್ಯವಸ್ಥೆ, ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಒಂದು ವಾರ್ಡ್ನ ಅನುದಾನಗಳ ಒಂದು ಲಭ್ಯತೆಯ ಒಂದು ಆಧಾರದ ಮೇಲೆ ಪ್ರಾಮಾಣಿಕವಾಗಿ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಲ್ಲಿ ಹೆಚ್ಚು ವ್ಯಕ್ತಪಡ್ತಾ ಇದ್ದೇನೆ. ಅದರಂತೆ ಈ ಒಂದು ಅವಧಿಯಲ್ಲಿ ಗ್ರಾಮ ಪಂಚಾಯತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅದರೊಟ್ಟಿಗೆ ಸಾಕಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡು ತನ್ನ ಒಂದು ಹಿರಿಮೆಯನ್ನು ಸ್ಥಾಪಿಸಿದೆ. ಆ ಒಂದು ನಿಟ್ಟಿನಲ್ಲಿ 2021-26ನೇ ಸಾಲಿನವರೆಗೆ ಗ್ರಾಮಸ್ಥರು ಕ್ಲುಪ್ತ ಸಮಯದಲ್ಲಿ ತಮ್ಮ ತೆರಿಗೆಯನ್ನು ಪಾವತಿಸಿ ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿಗೆ ಸಹಕರಿಸಿದ್ದಕ್ಕಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ಉಪಾಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ನಮ್ಮ ಒಂದು ಎಲ್ಲ ಅಂಗನವಾಡಿ ಮೇಲ್ವಿಚಾರಕರ ಒಂದು ಹಾಗೂ ಸದಸ್ಯರ ಒಪ್ಪಿಗೆಯ ಮೇರೆಗೆ ಲಾಸ್ಟ್ ಗ್ರಾಮ ಸಭೆಯಲ್ಲಿ ಮತ್ತು ವಾರ್ಡ್ ಸಭೆಯಲ್ಲಿ ನಾವು ನೆಕ್ಸ್ಟ್ ಗ್ರಾಮ ಸಭೆಯ ಒಳಗಾಗಿ ಚೇರ್ಗಳನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಕಾರಣಕ್ಕಾಗಿ ಆ ಭರವಸೆಯನ್ನು ಈ ಒಂದು ಗ್ರಾಮ ಸಭೆಯಲ್ಲಿ ಎಲ್ಲ ಅಂಗನವಾಡಿಗಳಿಗೆ ಚೇರನ್ನು ವಿತರಣೆ ಮಾಡಲಿಕ್ಕಿದೆ. ಆ ಚೇರ್ನ ವಿತರಣೆ ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ
ನೆರೆದಿರ್ತಕ್ಕಂಥ ಗ್ರಾಮಸ್ಥರು ಹಾಗೂ ನಮ್ಮ ಒಂದು ಮಾಧ್ಯಮ ಮಿತ್ರರು, ಅದರೊಟ್ಟಿಗೆ ನಮ್ಮ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಕೂಡ ಅದರಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಗ್ರಾಮ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ರೇಣಬಾನ್ ಇವರಿಗೆ ಈ ಸಭೆಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಹಾಜರಿರುವಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಮಹಾಬಳಟಿ ದೆಪ್ಪೆಲಿಮಾಲ್ ಇವರಿಗೆ ಈ ಸಭೆಯ ಪರವಾಗಿ ಧನ್ಯವಾದಗಳು. ಇಂದಿನೆಯ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯಾಗಿ ಆಗಮಿಸಿದಂತಹ ಸಹಾಯಕ ನಿರ್ದೇಶಕರು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಉಳ್ಳಾಳ ತಾಲೂಕು ಸರ್, ತಮಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ಸಾಲಿನ ಬಜೆಟಲ್ಲಿ ಆ ಸೇರಿಗೋಸ್ಕರ 1 ಲಕ್ಷ ರೂಪಾಯಿ ಅನುದಾನವನ್ನು ಮೀಸಲಿರಿಸಿ ಅದೇ ರೀತಿಯಾಗಿ ನೆಕ್ಸ್ಟು ಗ್ರಾಮ ಸಭೆಯಲ್ಲಿ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಕೂಡ ನಿರ್ಣಯವನ್ನು ಕೈಗೊಂಡಿದ್ದೇವೆ ಸಾಮಾನ್ಯ ಸಭೆಯಲ್ಲಿ. ಆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರ ಒಂದು ಫಲವಾಗಿ ಇವತ್ತಿನ ಗ್ರಾಮ ಸಭೆಯಲ್ಲಿ ಎಲ್ಲ ಅಂಗನವಾಡಿಗಳಿಗೆ ನಮ್ಮ ಕೊಪ್ಪಳ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 7 ಅಂಗನವಾಡಿಗಳು ಬರ್ತಾ ಇದ್ದಾವೆ, ಒಂದು ಸರ್ಕಾರಿ ಶಾಲೆ ಬರ್ತಾ ಇದೆ. ಹಾಗಾಗಿ ಒಂದೊಂದು ಅಂಗನವಾಡಿಗೆ 15 ಕ್ವಾಲಿಟಿ ಹಾಗೂ ಗುಣಮಟ್ಟದ ಮತ್ತು ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಚೇರನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ನಮ್ಮ ಏಕೈಕ ಸರ್ಕಾರಿ ಶಾಲೆಯಾಗಿರತಕ್ಕಂತಹ ನಮ್ಮ ಮುಂದೂರು ಸರ್ಕಾರಿ ಶಾಲೆಯು ಕೂಡ ನಾವು ಚೇರನ್ನು ವಿತರಣೆ ಮಾಡಲಿಕ್ಕಿದೆ. ಎಲ್ಲ ಒಂದು ಸದಸ್ಯರ ಒಮ್ಮತದ ಅಭಿಪ್ರಾಯದ ಮೇಲೆ ಈ ವಿತರಣಾ ಕಾರ್ಯಕ್ರಮ